ಇಡೀ ಕರ್ನಾಟಕದಲ್ಲಿ ಶಿವಮೊಗ್ಗದ ಸಾಗರದ ಹೆಗ್ಗೋಡಿನ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ, ಅಲ್ಲಿ ಕಲಿತವರು, ಅಲ್ಲಿ ನುರಿತವರು, ಅಲ್ಲಿ ಪಳಗಿದವರು. ತುಂಬಾ ವರ್ಷ ಆಯ್ತಲ್ವಾ ನೀನಾಸಂ ಅಶ್ವಥ್ ಅವ್ರನ್ನ ಮಾಧ್ಯಮ ನೋಡಿ ಅಥವಾ ಮಾತಾಡಿಸಿ ಇಂಟರ್ವ್ಯೂ ಕೊಟ್ಟು. ಬದುಕಿನ ಒತ್ತಡ, ಸಂಸಾರ. ನನ್ಗೆ ಈಗಲೂ ಕೂಡ ಅದ್ಭುತವಾದ ಸ್ಕ್ರಿಪ್ಟ್ ಒಂದು ಬೀದಿ ನಾಟಕ ಮಾಡ್ತೀನಿ ಅಂದ್ರೆ ಎಸ್ ಅಂತೀನಿ. ನಟ ಅಂದ್ರೆ ಯಾರು? ಆತ ಬೆವರು ಬೇಕು, ದಣಿ ಬೇಕು, ಆತನಿಗೂ ಬಾಯಾರಿಕೆ ಆಗುತ್ತೆ. ಬಹುಶಃ ಈ ಮಂಡಿಗೆ ಗುಣ ಇರಬೇಕು ಅನ್ಸುತ್ತೆ. ಮೂಲತಃ ನಟ ಅಲ್ಲ, ನಾನು ನೃತ್ಯಪಟು. ಭರತನಾಟ್ಯ ಅಂದ ತಕ್ಷಣ ಹೆಚ್ಚು ಹೆಣ್ಣು ಮಕ್ಕಳಿಗೆ ಮೀಸಲಾದಂತಹ ಒಂದು ಕ್ಷೇತ್ರ. ಹೌದು, ನಗೋರು ನಾನು ಮಾಡಿದ್ರೆ ನೀನು ಹೆಣ್ಗಾನ ಡ್ಯಾನ್ಸ್ ಮಾಡಕ್ ಹೋಗ್ತೀಯ ಅಂತ ಹೆಣ್ಗಾನ ಪದ ಉಪಯೋಗಿಸಿದ್ದಾರೆ. ನಮಗೆಲ್ಲ ಒತ್ತಡಕ್ಕಿಂತ ಅನ್ನೊಂದು ಒತ್ತಡ ಇದೆ, ನಮ್ಮ ಬದುಕಿನ ಒತ್ತಡ ಇದೆ. ಅದು ನಮ್ಮನ್ನು ಕೆಲವು ಸ್ಥಿತಿಗೆ ತಗೊಂಡು ನನಗೆ ಡೆಲ್ಲಿನಲ್ಲಾಗೋ ನಿರ್ಭಯ ಕೇಸು ನನಗೆ ತಿಂಗಳಾನುಗಟ್ಟಲೆ ನಿದ್ದೆ ಕೆಡಿಸಿದೆ. ಯಾವುದೋ ಧರ್ಮಸ್ಥಳದ ಕ್ಷೇತ್ರದಲ್ಲಾಗುವಂಥ ಒಂದು ಯಾವುದೋ ಅತ್ಯಾಚಾರ ನನ್ನನ್ನು ತಲ್ಲಣಗೊಳಿಸಿದೆ. ಕನ್ನಡದಲ್ಲಿ ಮೊದಲನೇ ಸರಿ ಬೆತ್ತಲಾಗಿ ಅಭಿನಯಿಸಿದ ನಟ ನಾನೇ. ಅನಿವಾರ್ಯವಾಗಿ ನಾನು ಸೀರಿಯಲ್ನ ವಿರೋಧಿಸಿದ್ದನು, ಸೀರಿಯಲ್ ಒಳಗಡೆ ಬರ್ತೀನಿ. ದುಡ್ಡಿಲ್ಲದ ದಿನಗಳಿಗೂ ನೀವು ನಿಮ್ಮ ಕಣ್ಣು ಮಾತಾಡ್ತಾ ಇತ್ತು. ನಾನು ಹೇಳ್ತೀನಿ ಬ್ರದರ್, ಮುಂಗಾರು ಮಳೆ ನನಗೆ 1 ಸಿನಿಮಾ 300 ಸಿನಿಮಾ ಮಾಡೋಷ್ಟು ಅವಕಾಶ ಬಂತು. ಯಾವ ಪಾತ್ರದ ಹುಡುಕಾಟ ಇತ್ತು ಯಾವಾಗಲೂ? ಚಿಕ್ಕ ಪಾತ್ರನ ಚೆನ್ನಾಗಿ ಮಾಡೋದಕ್ಕೆ ಕಲ್ತಿದ್ದೆ ಸರ್. ಬಿಟ್ಟಿಲ್ಲ, ನಿಮ್ಮನ್ನು ಕಟ್ಟಕಟ್ಟೆ ಎಳೆಯಕ್ಕೆ ಟ್ರೈ ಮಾಡಿದ್ರು, ನಿಮಗೂ ಬಿಟ್ಟಿಲ್ಲ. ಕಾನೂನು ಹೋರಾಟ ಮಾಡಿ ಗೆದ್ದಿದ್ದೀನಿ. ಒಂದಷ್ಟು ಏಜ್ ಆದ್ಮೇಲೆ ವೆನ್ ಲುಕ್ ಬ್ಯಾಕ್ ಅಲ್ಲ ತಿರುಗಿ ನೋಡಿದಾಗ ಹೌದಲ್ವಾ, ಕೆಲವು ಸರಿ ಸಂಬಂಧಗಳನ್ನ ಕಳ್ಕೊಂಡಿದ್ದೀವಿ. ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಇದೆಯಾ? ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಅದಾವುದಯ್ಯ. ನಾನೊಂದು ಯಾವುದು ಪ್ರೊಡ್ಯೂಸ್ ಮಾಡಬೇಕು, ನಾನೊಂದು ಯಾವುದು ಡೈರೆಕ್ಟ್ ಮಾಡಬೇಕು. ಇಂಡಸ್ಟ್ರಿಯ ಪಲ್ಲಟ ತುಂಬ ಕೆಟ್ಟದಾರಿಲ್ಲ ಆಗಿದೆ ರಿಷಿ. ಒಂದು ಹೆಜ್ಜೆ ಗುರುತು ಮೂಡಿಸ್ಬೇಕು ಅನ್ನೋದಿರುತ್ತಲ್ಲ. ಸಮಾಜನೇ ವಿಚಿತ್ರವಾಗಿದೆ. ನನಗೆ 2 ಹೆಣ್ಮಕ್ಳು ಹುಟ್ಟಿದಾಗ ಆಡ್ಕೊಂಡು ನಗ್ತವ್ರಿದ್ದಾರೆ ಸರ್. ಅವ್ರು ಹೊಗಳಿದ್ರು ಹೊಗಳಿಸ್ಕೋಬೇಕು, ತೆಗೆಳಿಸ್ಕೋಬೇಕು, ಥೂ ಅಂದ್ರೆ ಥೂ ಅನ್ನಿಸ್ಕೋಬೇಕು ಸರ್. ನಮಸ್ಕಾರ, ನೀವು ನೋಡ್ತಿದ್ದೀರಾ ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳುವ ಸೆಲೆಬ್ರಿಟಿಗಳ ಕಥೆ ಇದು ಹರಿಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇಡೀ ಕರ್ನಾಟಕದಲ್ಲಿ ಶಿವಮೊಗ್ಗದ ಸಾಗರದ ಹೆಗ್ಗೋಡಿನ ಆ ಸಂಘ ಇದೆಯಲ್ಲ, ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ, ಶಾರ್ಟ್ಲಿ ನಾವು ನೀನಾಸಂ ಅಂತ ಕರೆದು ಬಿಡ್ತೀವಿ. ಅಲ್ಲಿ ಕಲಿತವರು, ಅಲ್ಲಿ ನುರಿತವರು, ಅಲ್ಲಿ ಪಳಗಿದವರು, ಆ ಗರಡಿಯಲ್ಲಿ ಅಭ್ಯಾಸ ಮಾಡಿದವರು ಇರ್ತಾರಲ್ಲ, ಅವರ ಕಲೆ ಅದ್ಭುತವಾಗೇ ಇರುತ್ತೆ. ಅದಕ್ಕೆ ಉದಾಹರಣೆ ತುಂಬ ಜನ ಇದ್ದಾರೆ. ಅದರಲ್ಲಿ ಬೆರಳೆಣಿಕೆಯ ಜನ ಇಡೀ ಜನಮಾನಸದಲ್ಲಿ ಹೆಸರು ಪಡೆದಿದ್ದಾರೆ. ಅವರಲ್ಲಿ ಇವರು ಕೂಡ ಹೌದು. ನನ್ನ ಜೊತೆ ಇದ್ದಾರೆ ಇವತ್ತಿನ ಹರಿಕಥೆಯ ಅತಿಥಿ ನೀನಾಸಂ ಅಶ್ವಥ್. ಹೌ ಆರ್ ಯು ಗೆಳೆಯ? ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರ ಆಶೀರ್ವಾದದಿಂದ. ಒಂದು ಸಂಸ್ಥೆಯಲ್ಲಿ ಅಥವಾ ಒಂದು ಜಾಗದಲ್ಲಿ ಅಭ್ಯಾಸ ಮಾಡಿದವರು ಮತ್ತು ಅಲ್ಲಿಯ ಸಂಸ್ಕಾರವನ್ನು ಕಲಿತವರು ಹೇಗಿರ್ತಾರೆ ಅಂದರೆ ಹೀಗಿರ್ತಾರೆ. ಅದು ನಮ್ಮದಲ್ವಾ, ನಮ್ಮದನ್ನ ನಾವು ಉಳಿಸ್ಕೊಳ್ಬೇಕು. ನನಗೆ ಯಾವಾಗಲೂ ಅನ್ಸುತ್ತೆ ಅಂದರೆ ನಾವು ವಿಶೇಷವಾಗಿ ಬೇರೆದು ಯಾವ್ದಾದ್ರು ನೋಡಿದಾಗ ಅದ್ರ ಬಗ್ಗೆ ಬೇಗ ಅಟ್ರಾಕ್ಟ್ ಆಗ್ತೀವಿ ಅಥವಾ ಎಕ್ಸೈಟ್ ಆಗ್ಬಿಡ್ತೀವಿ. ಹೌದು, ನಮ್ಮದ್ರ ಒಳಗಡೆ ಇರುವಂಥ ಅಂತಸತ್ವವನ್ನು ನಾವು ಗುರುತಿಸ್ಕೊಳ್ಳೋದೇ ಇಲ್ಲ. ನಮ್ಮ ಉಡುಗೆ ತೊಡುಗೆಗಳಾಗ್ಬೋದು, ಆಹಾರ ವಿಹಾರ ಆಗ್ಬೋದು, ನಮ್ಮ ಸಾಹಿತ್ಯ ಆಗ್ಬೋದು, ನಮ್ಮ ಸಂಗೀತ ಆಗ್ಬೋದು, ಎಲ್ಲದರಲ್ಲೂ ವಿಶೇಷ ಇದೆ. ಅದ್ಯಾಕೋ ನಮ್ದನ್ನ ಕೆಲವರು ಒಪ್ಕೊಂಡಿದ್ದಾರೆ, ಹಲವರು ಇದನ್ನು ತ್ಯಾಜ್ಯ ಅನ್ನೋ ಥರ ನೋಡಿ ಅದನ್ನು ವರ್ಜಿಸಿ ಅವರು ಆ ಕಡೆ ಮುಖ ಮಾಡ್ತಾರೆ. ಇಲ್ಲಿಲ್ದಿರೋದು ಅಲ್ಲೇನಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಅದನ್ನು ಅನುಭವಿಸಿದ್ದೀನಿ, ಅದನ್ನು ನೋಡಿದ್ದೀನಿ. ಈ ಪಂಚೆ ಶರ್ಟ್ ಯಾಕೆ? ಒಂದು ಬೇಸಿಗೆ ಕಾಲ, ತಂಪು ಹವೆ ಬೇಕು. ಎರಡನೇದು ನನಗೆ ತುಂಬ ಕಂಫರ್ಟ್. ನನ್ನ ಸಂಸ್ಕಾರ ಇದು, ನನ್ನ ಮೂಲ ಉಡುಗೆ ತೊಡುಗೆ. ನಾನು ಮೈಸೂರು ಭಾಗದವನು. ನಮ್ಮೆಲ್ಲ ಪಂಚೆ ಉಡೋದು ಅಭ್ಯಾಸ ಇದೆ. ಈಗೆಲ್ಲ ಜೀನ್ಸ್ ಪ್ಯಾಂಟ್ ಹಾಕೋತಾರೆ ಬಿಡಿ. ಆಮೇಲೆ ಭಾಳ ಒಂದು ಮಾರ್ಮಿಕವಾದ ಮಾತಿದೆ ಏನಂದರೆ, ಜೀನ್ಸು ಕಾರ್ಮಿಕರ ಉಡುಗೆ. ಆ್ಯಕ್ಚುಲಿ ಅದು ರಷ್ಯಾದವರು ಕಂಡಿಡಿದಂಥ. ಆಮೇಲೆ ನನಗಿದು ಭಾಳ ಆಪ್ಯಾಯ ಅನಿಸುತ್ತೆ. ಆಮೇಲೆ ನಾನು ನನ್ನ ಗೆಳೆಯನ ಮನೆಗೆ ಹೋಗ್ತಾ ಇದ್ದೀನಿ, ನನ್ನ ಗೆಳೆಯನ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ನನ್ನ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ನನ್ನ ಥರನೇ ಹೋಗ್ಬೇಕಲ್ಲ. ಕರೆಕ್ಟ್, ನಾನಾಗಿ ಹೋಗಬೇಕು. ಆಮೇಲೆ ನಿಮ್ಮ ಮುಂದೆ ಕೂತ್ಕೊಂಡಾಗ ನಾನು ಯಾವುದೇ ಡಂಬಾಚಾರ ಇಲ್ಲದೆ, ಯಾವುದೇ ಬೋಳುತನ ಇಲ್ಲದೆ ನಾನಾಗಿ ಕೂತ್ಕೊಳ್ಳೋದಕ್ಕೆ ಈ ಉಡುಗೆ ಮತ್ತು ಮಾನಸಿಕವಾಗಿ ಕೂಡ ನಾನು ಬೇರೆ ಥರದ ಉಡುಗೆ ತೊಡುಗೆಲ್ಲಿ ಬಂದಿದ್ದೀನಿ. ತುಂಬ ವರ್ಷ ಆಯ್ತಲ್ವಾ ಅಶ್ವಥ್ ಅವ್ರನ್ನ, ನೀನಾಸಂ ಅಶ್ವಥ್ ಅವ್ರನ್ನ ಮಾಧ್ಯಮ ನೋಡಿ ಅಥವಾ ಮಾತಾಡಿಸಿ ಇಂಟರ್ವ್ಯೂ ಕೊಟ್ಟು ಅಥವಾ ನೀವು ಕಾಣಿಸ್ಕೊಂಡು ಅಂತ
ಎಲ್ಲಿದ್ರಿ, ಯಾಕೆ, ಏನು? ಒಂದು ಬದುಕಿನ ಒತ್ತಡ, ಸಂಸಾರ, ಸಿನಿಮಾಗಳು ಮಾಡಲೇಬೇಕು ಹೊಟ್ಟೆಪಾಡಿಗೆ, ಅದ್ರ ಜೊತೆಗೆ ಕಿರುತೆರೆಲ್ಲೂ ಕೂಡ ಬ್ಯುಸಿ ಆಗಿದ್ದೀನಿ. ಕೆಲವರು ಕೇಳ್ತಾರೆ, ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಕಿರುತೆರೆಲ್ಲ ಯಾಕೆ ಮಾಡ್ತೀರಾ ಅಂತ. ನಮ್ಮ ಗಮನಕ್ಕೆ ಅಥವಾ ನಮ್ಮೆಲ್ಲರ ಗಮನಕ್ಕೆ ಒಂದೇನಂದ್ರೆ ಸರ್, ಇವತ್ತು 3600 ಕೋಟಿ ಟ್ರಾನ್ಸಾಕ್ಷನ್ ಮಾಡುವಂಥ ಕಿರುತೆರೆ ಚಿಕ್ಕ ಇಂಡಸ್ಟ್ರಿ ಅಥವಾ ಅದು ಸಿನಿಮಾಗಿನ ಕಡಿಮೆ ಅಂತ ಭಾವನೆ ಯಾಕೆ? ಅದು ಸಿನಿಮಾಗಿನ ಹೆಚ್ಚು ಬೆಳೆದಿದೆ. ಸಿನಿಮಾಗೆ ಯಾವ ಮೀಡಿಯಾ ಬೆಳೀಲಿ ಸರ್, ರಂಗಭೂಮಿ ಬೆಳೀಲಿ ಅಥವಾ ಟಿ ವಿ ಮೀಡಿಯಾ ಬೆಳೀಲಿ ಅಥವಾ ಇನ್ಯಾವುದೇ ಬೆಳೀಲಿ, ಎಲ್ಲದರಲ್ಲೂ ಒಬ್ಬ ನಟ ಇರಬೇಕಾಗತ್ತೆ. ನನಗೆ ಈಗಲೂ ಕೂಡ ಅದ್ಭುತವಾದ ಸ್ಕ್ರಿಪ್ಟ್ ಅಂತ ಬೀದಿ ನಾಟಕ ಮಾಡ್ತೀನಿ ಅಂದರೆ ಎಸ್ ಅಂತೀನಿ ಸರ್. ನಾನು ಹೊಟ್ಟೆಪಾಟಿಗೆ 4 ಕಾಸು ಮತ್ತು ಹೃದಯಕ್ಕೆ ಹತ್ರವಾದಂಥ ಸಬ್ಜೆಕ್ಟು, ಅಥವಾ ಈಗ ನಮ್ಮ ತುರ್ತುಗಳೇನು ಇವಾಗ ಸರ್, ಪರಿಸರ, ಸ್ತ್ರೀ ಮೇಲೆ ನಡೀತಾರೋ ಅತ್ಯಾಚಾರ, ಸಾಹಿತ್ಯ ಕ್ಷೇತ್ರ ಉಳಿಸ್ಕೊಳ್ಬೇಕಾಗಿದೆ, ಕನ್ನಡ ಉಳಿಸ್ಕೊಳ್ಬೇಕಾಗಿದೆ, ಇದನ್ನು ಕುರಿತಾಗಿ ಯಾರೋ ಸಬ್ಜೆಕ್ಟ್ ಮಾಡ್ಕೊಂಡು ತೊಗೊಂಬಂದ್ರೆ ಐ ರೆಡಿ ಟು ಆ್ಯಕ್ಟ್ ಇನ್ ಬೀದಿ ನಾಟಕ ಆಲ್ಸೋ. ನೀನಾಸಂ ಅಶ್ವಥ್ ಯಾಕೆ ಒಂಥರ ಇಷ್ಟ ಆಗ್ತಾರೆ ಅಂದರೆ, ಒಂದು ನಟನೆ ಅದು ರಕ್ತದಲ್ಲಿ ಕರಗತವಾಗಿದೆ, ಇನ್ನೊಂದು ಅದರ ಪೂರಕವಾಗಿರುವಂಥ ಎಲ್ಲ ಅಂಶಗಳನ್ನು ಒಬ್ಬ ನಟ ಒಳಗೊಂಡಿದ್ದಾನೆ ಅಂತ. ನನ್ನ ಸ್ಟ್ರೈಟ್ ಕ್ವಶನ್, ನಟ ಅಂದರೆ ಯಾರು ಮತ್ತು ನಟನಿಗಿರಬೇಕಾದಂಥ ಗುಣಗಳೇನು? ಮೊದಲನೇದಾಗಿ ನಟ ದೇವರಲ್ಲ, ಆತ ಬೆವರು ಬೇಕು, ದಣಿ ಬೇಕು, ಆತನಿಗೂ ಬಾಯಾರಿಕೆ ಆಗುತ್ತೆ. ಲಂಕೇಶ್ ಹೇಳ್ದಂಗೆ ಇಲ್ಲಿ ರಾಜನಾದವನಿಗೆ ಮೈ ಬೆವರಬಾರದು ಮತ್ತು ಆತನಿಗೆ ಹಸಿವಾಗುತ್ತೆ ಎಂಬುದು ಜನರಿಗೆ ಗೊತ್ತಾಗಕೂಡದು ಅಂತ ಕಡೆ ಬರೀತಾರೆ. ಹಂಗಿರಬಾರ್ದು ನಟ. ನಟ ಆದವನು ಬಾಹ್ಯವಾಗಿ ಇದೆಲ್ಲ ತೆರ್ಕೊಂಡಿರ್ಬೇಕು. ಅವನು ಮಾರ್ಕೆಟ್ಗೆ ಹೋಗ್ಬೇಕು, ಬದುಕಿನ ದಿನದ ಜಂಜಾಟಗಳನ್ನ ನೋಡ್ತಿರ್ಬೇಕು ಅವನು, ಮತ್ತೆ ಸಮಾಜದಲ್ಲಿ ಘಟಿಸ್ತಿರೋ ಎಲ್ಲ ಘಟನೆಗಳನ್ನ ನೋಡಿ ತಿಳ್ಕೊತಾ ಇರಬೇಕು. ಅರಿಸ್ಟಾಟಲ್ ಮಹಾಕವಿ ಹೇಳ್ತಾನೆ, ನಟನೆ ಅಂದರೆ ಏನು ಅಂದರೆ ಪ್ರಕೃತಿಯ ಅನುಕರಣೆ ಅಂತ ಹೇಳ್ತಾನೆ. ಪ್ರಕೃತಿಯ ಅನುಕರಣೆ ಮಾಡಬೇಕಾದ್ರೆ ನೀವು ಎ ಸಿ ರೂಮಲ್ಲಿ ಕೂತ್ಕೊಂಡಿದ್ರೆ ಆಗತ್ತೆಯೇ? ಹಾಗಾಗಿ ನಾವು ಸಮಾಜ ಮುಖ್ಯವಾಗಿ ಮತ್ತು ಸಮಾಜದ ಜೊತೆನೆ ಫ್ಲೋನಲ್ಲಿ ಸಾಗಬೇಕು. ಅಫ್ಕೋರ್ಸ್ ನಿಮ್ಗೊಂದು ಕಂಫರ್ಟ್ ಬೇಕು, ಜನಜಂಜಡ ಇರ್ತದೆ, ನೀವು ಅದನ್ನು ಜನರು ನಿಮ್ಮನ್ನು ಭಾಳ ಪ್ರೀತಿಸ್ತಾರೆ, ಯಾಕಂದರೆ ನೀವು ಅವ್ರಿಗೆ ಮನರಂಜನೆ ಕೊಡೋರು ಅನ್ನೋ ಕಾರಣಕ್ಕಾಗಿ ಪ್ರೀತಿಸ್ತಾರೆ. ಆದರೆ ತುಂಬ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವೇನಾಗುತ್ತೆ ಅಂದರೆ ರೆಡಿಮೇಡ್ ಆ್ಯಕ್ಟರ್ ಥರ ಆಗಿಬಿಡ್ತೀರ ನೀವು. ನಿಮಗೆ ನಿಮ್ಮ ಅಂತಸತ್ವ ಕಾಣೋದಿಲ್ಲ. ಅಂತಸತ್ವ ಎಲ್ಲರಿಗೂ ಕಾಣಿಸಿದ್ರು ಪರವಾಗಿಲ್ಲ, ಆದರೆ ಸೂಕ್ಷ್ಮ ಜೀವಿಗಳಿಗೆ ಒಬ್ಬ ನಟ ನಟಿಸ್ಬೇಕಾದ್ರೆ ಇನ್ನು ಸೂಕ್ಷ್ಮಗ್ರಾಹಿಯಾಗಿ ನಟಿಸ್ತಾ ಇದ್ದಾನೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅದೆಲ್ಲ ಆಗಬೇಕು ಅಂದರೆ ನಟ ದೇವರಲ್ಲ, ಸಾಮಾನ್ಯ ಮನುಷ್ಯನ ಥರ ಬದುಕೋದು ಕಲಿಬೇಕು ಮತ್ತು ಸಾಮಾನ್ಯ ಸಂಗತಿಗಳನ್ನು ಆತ ದಿನನಿತ್ಯ ಅನುಭವಿಸ್ಬೇಕು ಮತ್ತು ಅದನ್ನು ಗ್ರಹಿಸಬೇಕು. ಪರ್ಸೆಪ್ಷನ್ ಅವನಿಗೆ ಚೆನ್ನಾಗಿರಬೇಕು, ಅಬ್ಸರ್ವೇಷನ್ ಇರಬೇಕು, ಇಮ್ಯಾಜಿನೇಷನ್ ಇರಬೇಕು. ಇಷ್ಟು ಇಲ್ಲದೆ ಹೋದರೆ ನನ್ನ ಪ್ರಕಾರ ಇದು ದೊಡ್ಡ ಮಾತಾಗುತ್ತೆ, ಬೇರೆಯವ್ರಿಗೆ ಹರ್ಟ್ ಆಗ್ಬೋದು, ಯಾರೂ ತಪ್ಪು ಭಾವಿಸಬಾರ್ದು. ಒಬ್ಬ ನಟನಿಗೆ ಇಷ್ಟೊಂದು ಪೂರಕವಾಗಿದ್ದಾಗ ಮಾತ್ರ ಅದು ಪೂರಕವಾಗುತ್ತೆ. ಈ ಸಾಂಸ್ಕೃತಿಕ ನೆಲೆಗಟ್ಟಿನ ಮಣ್ಣಿನಿಂದ ಬಂದವರು ನೀವು, ಸಾಂಸ್ಕೃತಿಕ ನಗರಿ ಮೈಸೂರು ಅಂತ ಆ ಭಾಗದಿಂದ ಬಂದವರು. ಬಹುಶಃ ಈ ಮಣ್ಣಿಗೆ ಆ ಗುಣ ಇರಬೇಕು ಅನ್ಸುತ್ತೆ. ಈ ಸಾಹಿತ್ಯವನ್ನು ಓದೋದು, ಪರಿಸರವನ್ನು ತಿಳ್ಕೊಳ್ಳೋದು, ಇನ್ನೊಬ್ಬರ ಸೂಕ್ಷ್ಮ ಸಂವೇದನೆಗಳನ್ನ ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿ ಬೆಳೆಸೋದು ಅಂತ ಹೇಗಾಯ್ತದು? ಅದು ನಿಜ ಹೇಳಬೇಕು ಅಂದರೆ ಹರೀಶ್ವರ, ನಾನು ಮೂಲತಃ ನಟ ಅಲ್ಲ, ನಾನು ನೃತ್ಯಪಟು. ನನಗೆ ಮೂಲತವಾಗಿ ಆಸೆ ಇದ್ದಿದ್ದು ಜಾನಪದ ಮತ್ತು ಶಾಸ್ತ್ರೀಯ ನೃತ್ಯ ಶೈಲಿಗಳನ್ನ ಅಭ್ಯಾಸ ಮಾಡಬೇಕು ಅಂತ. ನಾನು ಒಂದು ಕುಗ್ರಾಮದಲ್ಲಿ ಹುಟ್ಟಿದ್ರು ಕೂಡ ನನಗೆ ಆ ಕಾಲಕ್ಕೆ ಅಂದರೆ 90ರ ದಶಕದಲ್ಲೇ ನನಗೆ ದೇಶದ ನಾನಾ ಪ್ರಕಾರಗಳ ನೃತ್ಯ ಪ್ರಕಾರಗಳ ಬಗ್ಗೆ ಗೊತ್ತಿತ್ತು. ನಾನು ಭಾನುವಾರದ ಎಲ್ಲ ನ್ಯೂಸ್ಗಳನ್ನು, ಚಾನಲ್ಗಳನ್ನು, ನ್ಯೂಸ್ ಪೇಪರ್ಗಳನ್ನ ಕಲೆಕ್ಟ್ ಮಾಡಿ ಓದ್ತಿದ್ದೆ. ನನಗೆ ಆ ಕಾಲಕ್ಕೆ ಪ್ರತಿಭಾ ಅವರು ಡಾನ್ಸರ್ಸು ಮತ್ತು ರಾಧಾ ಶ್ರೀಧರ್ ಅಂತ ನೃತ್ಯಪಟುಗಳ ಬಗ್ಗೆ ಜ್ಞಾನ ಇತ್ತು, ಕಿರಣ್ ಸೈಕಲ್ ಬಗ್ಗೆ, ಒಡಿಸಿ ಡ್ಯಾನ್ಸರ್ ಬಗ್ಗೆ ಜ್ಞಾನ ಇತ್ತು. ಮತ್ತೆ ಭಾರತದ ಎಲ್ಲ ಚಲನಚಿತ್ರಗಳನ್ನ, ಅವಾರ್ಡ್ ವಿನ್ನರ್ ಚಲನಚಿತ್ರಗಳನ್ನ ಭಾನುವಾರದತ್ತು ಪ್ರಸಾರ ಮಾಡ್ತಿದ್ರು. ಹೌದು, DD1 ಅಲ್ಲಿ ಬರ್ತಾ ಇತ್ತು. ಭಾನುವಾರದತ್ತು ಭರತನಾಟ್ಯ ಟಿವಿಲಿ ಬರ್ತಿತ್ತು. ಹೌದು, ಮತ್ತು ಫೋಕ್ ಡಾನ್ಸ್ಗಳು ಬರ್ತಿತ್ತು. ಎಲ್ಲ ಗಮನಿಸ್ತಿದ್ದೆ ನಾನು. ಅಂದರೆ ನನಗೆ ಗೊತ್ತಿಲ್ಲ, ಭಾರತ ನನ್ನ ಜೆನೆಟಿಕಲಿ ಬಿಲ್ಟ್ ಆಗಿತ್ತು ಅನ್ಸುತ್ತೆ. ಹಾಗಾಗಿ ನಾನು ನೃತ್ಯ ಕಲಿಬೇಕು ಅಂತ ಹೋದಾಗ ನಮ್ದು ಒಂಥರ ಒಂದು ಸ್ವಲ್ಪ ಫ್ಯೂಡಲ್ ಫ್ಯಾಮಿಲಿ, ಅದಕ್ಕೆಲ್ಲ ಅವಕಾಶ ಇಲ್ಲ, ನಿನ್ನ ಬೇರೆ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋ ಒಂದು ಒತ್ತಡ ಇತ್ತು. ಸೊ ನಿಮ್ಮ ಕಲೆ ಭರತನಾಟ್ಯ ಆಕ್ಚುಲಿ. ಅಲ್ಲಿ ನಾವು ಗುರುಗಳಿಗೆ ದಕ್ಷಿಣೆ ಕೊಟ್ಟು ಕಲಿಬೇಕಾಗಿತ್ತು, ಆದರೆ ಅದಷ್ಟೆಲ್ಲ ಶಕ್ತಿ ಇರಲಿಲ್ಲ. ಶಕ್ತಿ ಅಂದರೆ ಆ ಚಿಕ್ಕ ವಯಸ್ಸಿಗೆ ದುಡ್ಡು ಎಲ್ಲಿಂದ ಬರುತ್ತೆ? ನಾನು ಇದೆಲ್ಲ ಮಾಡ್ತಿರ್ಬೇಕಾದ್ರೆ ಕಾಲೇಜ್ ಡೇಸ್ಗೆ ಬಂದೆ. ಆಮೇಲೆ ಏನೇನೋ ಮಾಡ್ತಿರ್ಬೇಕಾದ್ರೆ ನೀನಾಸಂ ಅಂತ ಒಂದು ಜಾಗ ಗೊತ್ತಾದಾಗ ಯಕ್ಷಗಾನ ಕಲಿಯೋಣ ಅಂತ ಪ್ಲಾನ್ ಮಾಡಿ ನಾನು ಹೋಗಿದ್ದು. ಅದು ನೀನಾಸಂ ಅನ್ನೋ ನಾಟಕ ಪೂರ್ತಿ ಕಲಿಸೋ ಗೊತ್ತಿಲ್ಲ, ಅಲ್ಲಿ ಯಕ್ಷಗಾನನೂ ಕಲಿಸ್ತಾರೆ ಅಂತ ಹೋಗಿದ್ದು. ಆಮೇಲೆ ಅಲ್ಲಿಗೆ ಹೋದಾಗ ಏನಾಯಿತು ಅಂದರೆ, ನಾಟಕದಲ್ಲೂ ಈ ಥರದ್ದೆಲ್ಲ ಅಭಿರುಚಿ ಇದೆ, ನಾಟಕ ಒಂದು ಸಂಕೀರ್ಣವಾದ ಕಲೆ, ಇದರಲ್ಲಿ ಡಾನ್ಸ್ ಇದೆ, ಮ್ಯೂಸಿಕ್ ಇದೆ, ಮತ್ತು ಬೇರೆ ಬೇರೆ ಪ್ರಕಾರಗಳನ್ನ ನಾವು ತಿಳ್ಕೊಬೋದು ಅಂತೆಲ್ಲ. ಆಮೇಲೆ ಸುಬ್ಬಣ್ಣನಂತ ಒಂದು ದೊಡ್ಡ ವ್ಯಕ್ತಿತ್ವ, ಜಂಬೆ ಅಂತ ಒಂದು ದೊಡ್ಡ ವ್ಯಕ್ತಿತ್ವ, ಐತಾಳ್ ಅಂತ ಒಂದು ದೊಡ್ಡ ವ್ಯಕ್ತಿ, ಅಕ್ಷರ, ಇವರೆಲ್ಲ ನನ್ನ ಅಟ್ರಾಕ್ಷನ್ ಮಾಡಿದ್ರು. ಮತ್ತು ನನ್ನ ನೀನಾಸಂನ ಹಿರಿಯ ಕಲಾವಿದರು ಅಭಿನಯಿಸಿದ ನಾಟಕಗಳು ನನ್ನ ಬೇರೆ ಇದೊಂದು ಏನೋ ರೋಮಾಂಚನಕಾರಿಯಾದಂಥ ವಿಷಯ ಇದೆ. ಈ ರೋಮಾಂಚನಕಾರಿ ವಿಷಯಗಳನ್ನ ಕಲಿಬೇಕಾದ್ರೆ ನಮ್ಮ ಬದುಕು ಬೆಂಗಳೂರಿನಲ್ಲಿ ಹಾಗೆ ಇತ್ತು. ಬಿಕಾಸ್ ನಾವು ಯಾರು ಬೆಂಗಳೂರಿನವ್ರು ಆಗಿರಲಿಲ್ಲ. ನಮ್ಮೂರಿಂದ ಒಂದಷ್ಟು ಏನೋ
ಆಸೆಗಳನ್ನ ಹೊತ್ತು ನಮ್ಮ ಆಂಬಿಷನ್ಗಳನ್ನ ಇಟ್ಕೊಂಡು ನೀವು ಹೇಳ್ತಿದ್ದ ನಂಗೆ ಚೆನ್ನಾಗಿ ನೆನಪಿದೆ. ನಾನು ಇವತ್ತು ಈ ಆಂಕರ್ ಒಪ್ಕೊಂಡಿದ್ದೀನಿ, ಈ ಕನ್ನಡ ಸಾಹಿತ್ಯ ಕಾರ್ಯಕ್ರಮ ಹೆಮ್ಮೆ ಅನ್ಸುತ್ತೆ ಹರೀಶ್. ಇವತ್ತು ನೀವು ಬೆಳೆದು ಬಂದು ಇಲ್ಲಿ ಕೂತಿರೋ ಜಾಗ ತುಂಬ ಉನ್ನತವಾದ್ದು, ನಮ್ಗಿಂತ ಭಾಳ ಎತ್ತರ ಸ್ಥಾನದಲ್ಲಿದ್ದೀರಿ. ಇಲ್ಲ ಇಲ್ಲ ಅಂದರೆ ತನ್ನ ಭಾಷೆ ಮತ್ತು ಸಾಹಿತ್ಯ ತನ್ನ ಕೃಷಿಯನ್ನೇ ಈ ಮಟ್ಟಿಗೆ ಬೆಳೆದು ಇಟ್ಕೊಳ್ಳೋದಿದೆಯಲ್ಲ ಸರ್. ನೋಡಿ ನನಗೆ ಆಮೇಲೆ ನನ್ನ ನೀನಾಸಮಲ್ಲಿ ಅದೊಂದು ಘಟನೆ ಹೇಳ್ಬಿಡ್ತೀನಿ. ಅಲ್ಲಿ ನಾನು ಮಾಡಬೇಕಾದ್ರೆ ನೀನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ, ನಿನ್ಗೆ ಪೈಪ್ ಇಲ್ಲ ಅನ್ನೋಕ್ಕೆ ಶುರು ಮಾಡಿದ್ರು. ನಂಬಿದ ನಾನು 4 ಗಂಟೆಗೆ ಎದ್ದು ಹಾರ್ಮೋನಿಯಂ ಹಿಡ್ಕೊಂಡು ಇಂದ ಸಾವರೆಗೆ ಅಭ್ಯಾಸ ಮಾಡಿ ಅದ್ಭುತವಾದ ಧ್ವನಿ ವಿನ್ಯಾಸ ಇದೆ ನಿನಗೆ ಅನ್ನೋ ಥರ ಮಾಡಿ. ಇವತ್ತು ನಾನು ಡಬ್ಬಿಂಗ್ ಸ್ಟುಡಿಯೋಗೆ ಹೋದರೆ ನಾನು ಇಲ್ಲಿ ಮಾತಾಡೋ ಹೋಗೋ ಬೇರೆ, ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ನನ್ನ ರೆಂಡ್ರಿಂಗ್ ಬೇರೆ. ಅಂದರೆ ನಿಮ್ಮಂಥವ್ರಿಂದ ನನ್ನ ಇನ್ಫ್ಲೂಯೆನ್ಸ್ ಇದೆ. ಕನ್ನಡ ಭಾಷೆಗೆ ಎಷ್ಟು ಸೌಂದರ್ಯ ಇದೆ, ಅದ್ರ ಒತ್ತು ದೀರ್ಘ ಎಷ್ಟು ಚೆನ್ನಾಗಿದೆ, ಅದರ ಏನಂತೀವಲ್ಲ ಕಾಕು ಎಷ್ಟು ಚೆನ್ನಾಗಿದೆ ಅದರದ್ದು. ನಾನು ನಿಮ್ಮಂಥವ್ರಿಂದೆಲ್ಲ ಅಟ್ರಾಕ್ಷನ್ ಆಗಿದ್ದೀನಿ, ನಾನು ಸುಳ್ಳು ಹೇಳಲ್ಲ ನಿಜವಾಗ್ಲೂ. ಎಲ್ಲ ಆಮೇಲೆ ಸಣ್ಣ ಸಣ್ಣ ಕಲಾವಿದರಿಂದ ದೊಡ್ಡ ದೊಡ್ಡ ಕಲಾವಿದರಿಂದ ದೊಡ್ಡ ದೊಡ್ಡ ಸಾಹಿತಿಗಳಿಂದ ನಾನು ಅಟ್ರಾಕ್ಟ್ ಆಗಿದ್ದೀನಿ. ಹಂಗಾಗಿ ಆ ನೀನಾಸಮ್ಮನವರು ನಾನು ಯಾವಾಗ ಪ್ರೋತ್ಸಾಹ ಮಾಡಿದ್ರು ನನ್ನೊಳಗಿನ ನಟನನ್ನು ನಾನು ಜಾಗೃತಗೊಳಿಸೋಕೆ ಶುರು ಮಾಡಿದೆ. ಆ ಜಾಗೃತಿ ಇವತ್ತು ನನಗೆ ಅನ್ನ ಕೊಟ್ಟಿದೆ, ಅಂತಸ್ತು ಕೊಟ್ಟಿದೆ ಮತ್ತು ಒಂದು ಸ್ಥಿತಿನ ಕೊಟ್ಟಿದೆ. ನೈಸ್. ಅದಕ್ಕೆ ಅವ್ರ ಜೊತೆ ನೀನಾಸಂ ಯಾವಾಗಲೂ ಬೆಸೆದುಕೊಂಡಿದೆ. ಅದೊಂದು ಗಂಗಾಧರ್ ಮೊದಲಿಯಾರ್ ಅಂತ ಒಬ್ಬರು ಪ್ರೆಸ್ ರಿಪೋರ್ಟರ್, ಹೌದು, ಅವರು ಇದು ನೀನಾಸಮ್ಮನ ಹೆಸರು ನಾಮಕರಣ ಮಾಡಿದ್ದೆ. ಆ್ಯಕ್ಚುಲಿ ನಾನು ಅಶ್ವಥ್ ಮೈಸೂರು ಅಥವಾ ಅಶ್ವಥ್ ಯಾಚನಹಳ್ಳಿ ಅಂತ ಕರೀತಿದ್ದೆ. ನನ್ನ ಸಿಂಗಾರವ್ವ ಅಂತ ಒಂದು ಸಿನಿಮಾ ಶೂಟಿಂಗ್ನಲ್ಲಿ ಸಿ ಅಶ್ವಥ್ ಅವರು ನಾನು ಪಕ್ಕ ರೂಮಲ್ಲಿದ್ವಿ. ನಾಗಭರಣವರು ನನ್ನನ್ನು ಪಿಕಪ್ ಮಾಡ್ಕೊಂಡು ಬರೋಕೆ ಹೇಳಿದ್ರು, ಅವರು ಸಿ ಅಶ್ವಥ್ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೊರಟೋಗಿದ್ರು. ಅಶ್ವಥ್ ಕನ್ಫ್ಯೂಸ್. ಆಗ ಇದು ಕನ್ಫ್ಯೂಷನ್ ಬೇಡ ಅಂತ ಮೊದಲಿಯಾರ್ ಅವರು ಇದನ್ನು ಅಶ್ವಥ್ ನೀನಾಸಂ ಅಂತ ಇಟ್ಕೊಂಡು ನೀನು ಚೆನ್ನಾಗಿರುತ್ತೆ ಅಂತ ಸೇರಿಸಿದ್ರು. ಅವ್ರು ಯಾವ ಮುಹೂರ್ತದಲ್ಲಿ ನನಗೆ ಹೆಸರಿಟ್ರೋ ನಾನು ಈ ಹೆಸರಿಂದ ಅನ್ನಕ್ಕೆ ದಾರಿ ಮಾಡ್ಕೊಂಡಿದ್ದೆ ಸರ್. ಬಟ್ ಟೆಲ್ ಅಸ್, ನಿಮ್ಮ ಕುಟುಂಬ, ನಿಮ್ಮ ಮನೆತನದಲ್ಲಿ ಯಾರು ಕಲಾವಿದರು ಇರಲಿಲ್ಲ? ಇಲ್ಲ ಇಲ್ಲ ಇಲ್ಲ, ಯಾರಿಗೂ ಸಂಗೀತ, ನಾಟಕ, ನೃತ್ಯದ ಒಂದು ಗಂಧನೂ ಇಲ್ಲ? ಇಲ್ಲ 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 ಇಲ್ಲ, ಎಲ್ಲ ಪ್ಯೂರ್ಲಿ ಅಗ್ರಿಕಲ್ಚರ್ ಬೇಸ್ಡ್ ಅಂಡ್ ಒಂಥರದ ಬೇರೆ ಥರದ ವಾತಾವರಣ. ಕೆಟ್ಟ ಜನ ಅಲ್ಲ, ಅವ್ರ ವಾತಾವರಣವೇ ಬೇರೆ ಥರ. ಅಂದರೆ ಅವ್ರದ್ದೇ ಆದಂದು ಏನೋ ಸಿಸ್ಟಮು. ಬಟ್ ಮೈ ಗ್ರ್ಯಾಂಡ್ ಫಾದರ್ ವಾಸ್ ಕ್ವೈಟ್ ಸೆನ್ಸಿಬಲ್. ಅವ್ರು ಆ ಕಾಲಿಗೆ ಹೈನುಗಾರಿಕೆ ಮಾಡಬೇಕು ಅಂತ ಗೊತ್ತಿತ್ತು, ಮೆಷನರೀಸ್ಗಳನ್ನ ಹಾಕಬೇಕು ಅಂತ ಗೊತ್ತಿತ್ತು, ಆಲಮನೆ ನಡೆಸಬೇಕು ಅಂತ ಗೊತ್ತಿತ್ತು. ಈ ಹಸು ಸಗಣಿಯಿಂದ ಅಂದರೆ ನೋಡಿ ಅವ್ರಿಗಾಗಲೇ ಸಾವಯವ ಕೃಷಿ ಬಗ್ಗೆ ಕಲ್ಪನೆ ಇತ್ತು. ನಾನು 60-70 ಎಮ್ಮೆಗಳನ್ನ ಹಸುಗಳನ್ನ ಸಾಕಿ ಅದು ಗೊಬ್ಬರ ಹಾಕಿ ಬೆಳಿತೀನಿ, ಈ ಇಂಡಸ್ಟ್ರಿಯಿಂದ ತೆಗೆದಿದ್ದನ್ನು ನಾನು ಬೆಲ್ಲ ಮಾಡ್ತೀನಿ, ಮತ್ತು ಇಲ್ಲಿ ಊರಲ್ಲಿ ಬೆಳೆದವರೆಲ್ಲ ಗಿರಣಿ ಇಟ್ಟು ಕಡಲೆ ಬೀಜದ ಎಡಿಯೋ ಮಿಷಿನ್ ಇಟ್ಟು ಎಣ್ಣೆ ತೆಗಿತೀನಿ, ಹಿಟ್ಟು ಮಾಡ್ತೀನಿ ಅನ್ನೋದೆಲ್ಲ ಕಲ್ಪನೆ ಅವ್ರು ತುಂಬ ಚೆನ್ನಾಗಿತ್ತು. ಅವರು ಒಂದು ದೊಡ್ಡ ಏನಂತೀವಿ ಎಂಟರ್ಪ್ರಿನರ್ಶಿಪ್ ಅವ್ರಿಗೆ ಗೊತ್ತಿತ್ತು. ಅವರು ನನ್ನ ತಾತ ನನಗೆ ತುಂಬ ವಿಚಾರದಲ್ಲಿ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ನನ್ನ ತಾಯಿ ಮನೆ ಕಡೆಯವ್ರಿಗೆ ಸ್ವಲ್ಪ ಸಾಹಿತ್ಯ ಮತ್ತು ನಾಟಕದ ಹುಚ್ಚಿತ್ತು. ಒಂಚೂರು ಅವ್ರು ಸ್ವಲ್ಪ ಮಹಾಭಾರತನ ಪಠನ ಅಥವಾ ರಾಮಾಯಣ ನಾಟಕಗಳನ್ನ ಮಾಡೋದೆಲ್ಲ ಇತ್ತು. ಅದನ್ನು ಗೊತ್ತಿಲ್ಲ, ನಾನದು ಚಿಕ್ಕರಿಂದ ವೆರಿ ಅಟ್ರಾಕ್ಟಿವ್ ಅಬೌಟ್ ಕ್ಲಾಸಿಕಲ್ ಡಾನ್ಸ್ ಅಂಡ್ ಲಿಟ್ರೇಚರ್. ಎಲ್ಲಿ ಏನ್ ಸ್ಪಾರ್ಕ್ ಅದು ಏನೋ ನೋಡಿರ್ತಿರಲ್ಲ, ನನಗೇನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ನನಗೆ ಅನಿಸ್ತಿತ್ತು ನಾನು ಡಾನ್ಸ್ ಮಾಡಬೇಕು. ಆಮೇಲೆ ಎಕ್ಸ್ಪೆಷಲಿ ಫೋಕ್ಗಿಂತ ನನಗೆ ಸೆಳೆದಿದ್ದು ಭರತನಾಟ್ಯ. ಯಾಕಂದ್ರೆ ಒಂದು ಆಂಗಿಕ ಮುದ್ರೆ, ಒಂದು ಹಿಂಗಂದ್ರೆ ಅದು ಕಮಲ ಆಗುತ್ತೆ, ಹಿಂಗಂದ್ರೆ ಬೆಂಕಿ ಆಗುತ್ತೆ ಅಂತ ಹೇಗೆ ಸಾಧ್ಯ, ಅದು ಎಂಥ ವಿಚಿತ್ರವಾದಂಥ ವಿದ್ಯೆ ಇದು ಅಂತ ನನಗೆ ಭಾಳ ಅಟ್ರಾಕ್ಟ್ ಮಾಡಿದ್ದು. ಆಮೇಲೆ ಅದರಲ್ಲಿ ಅಭಿನಯ ಇತ್ತು, ನೃತ್ಯ ಇತ್ತು, ಮೈಮನ ದಣಿಸೋಕೆ ಸಾಧ್ಯ ಇತ್ತು, ಜೊತೆ ಸಂಗೀತ ಇತ್ತು, ಉನ್ಮಾದ ಇತ್ತು. ಇದು ಚಂದ. ಇದು ಜೊತೆಗೆ ಅನಿಸಿದ್ದು ನನಗೆ 90ರ ದಶಕದಲ್ಲಿ ಭರತನಾಟ್ಯ ಅಂದ ತಕ್ಷಣ ಹೆಚ್ಚು ಹೆಣ್ಣು ಮಕ್ಕಳಿಗೆ ಮೀಸಲಾದಂಥ ಒಂದು ಕ್ಷೇತ್ರ. ಹೌದು, ನಗೋರು ನಾನು ಮಾಡಿದ್ರೆ ನೀನು ಹೆಣ್ಗಾನ ಡ್ಯಾನ್ಸ್ ಮಾಡೋಕೆ ಹೋಗ್ತೀಯ ಅಂತ ಹೆಣ್ಗಾನ ಪದ ಉಪಯೋಗಿಸಿದ್ದಾರೆ. ಆದರೆ ನನಗೆ ಅದು ಇಲ್ಲ, ನಾನು ಮ್ಯಾನ್ಲಿಯಾಗಿ ಮಾಡ್ಬೋದಲ್ಲ. ಆ ಕಾಲಕ್ಕೆ ಮೈಸೂರು ನಾಗೇಶ್ ಅಂತ ಒಬ್ಬರು 47 ವರ್ಷಕ್ಕೆ ಕಥಕ್ ಕಲ್ತಿ ದೊಡ್ಡ ಡಾನ್ಸರ್ ಆಗಿದ್ರು. ಆಮೇಲೆ ನನ್ಗನ್ಸುತ್ತೆ ಐ ಥಿಂಕ್ ಸದಾಶಿವ ಅನ್ಸುತ್ತೆ, ಅವರು ಸುಮಾರು ಒಂದು 6.5 ಅಡಿ ಎತ್ತರದ ಮನುಷ್ಯ, ಎಷ್ಟು ಮ್ಯಾನ್ಲಿಯಾಗಿ ಡ್ಯಾನ್ಸ್ ಮಾಡೋರು. ಕಲಾಕ್ಷೇತ್ರದಲ್ಲಿ ನೀವು ನೋಡಿದ್ದೀರಿ, ನಾನು ನೋಡಿದ್ದೀನಿ. ಅವ್ರೊಂದು ಮುದ್ರೆ ಹಿಂಗೆ ಹರಡಿದ್ರೆ ಅದೊಂದು ಆ ಸೌಂದರ್ಯ. ಆಮೇಲೆ ನಾನು ನಿಧಾನವಾಗಿ ಅದನ್ನು ಕಳ್ಸ್ಕೊಳ್ಬೇಕಾಯ್ತು. ನನ್ನ ಪಾತ್ರ ಪೋಷಣೆಗೋಸ್ಕರ ನನ್ನ ದೇಹದ ಸೌಂದರ್ಯವನ್ನು ಬೇರೆ ಥರ ಮಾಡ್ಕೋಬೇಕಾಗಿತ್ತು. ಆಮೇಲೆ ನಾನು ಪ್ಯೂರ್ಲಿ ಆ್ಯಕ್ಟರ್ ಆಗಿದೆ. ಆಮೇಲೆ ಒಂದು ಬದುಕಿನ ಒತ್ತಡ ಇದೆಯಲ್ಲ ಹರೀಶ್, ಎಲ್ಲದಕ್ಕಿಂತ ನಿನ್ನ ಕೋಟಿ ವಿದ್ಯೆಗೆ ನನ್ನ ಮೇಟಿ ವಿದ್ಯೆ ಮೇಲೆ ಅಂದಂಗೆ ನಮಗೆಲ್ಲ ಒತ್ತಡಕ್ಕಿಂತ ಅನ್ನದ ಒತ್ತಡ ಇದೆಯಲ್ಲ, ಬದುಕಿನ ಒತ್ತಡ ಇದೆಯಲ್ಲ, ಅದು ನಮ್ಮನ್ನು ಕೆಲವು ಸ್ಥಿತಿಗೆ ತೊಗೊಂಡು ನಿಲ್ಲಿಸುತ್ತೆ, ಕೆಲವನ್ನ ಬಿಡಿಸುತ್ತೆ, ಕೆಲವನ್ನ ಕೂರಿಸುತ್ತೆ. ಆಮೇಲೆ ಹಿಂಗೆ ನೀನಾಸಂ ಮಾಡ್ತಾ ಇದ್ದೆ. ನೀನಾಸಂ ನಾಟಕಗಳೆಲ್ಲ ಮುಗಿದ್ಮೇಲೆ ಈ ಥರ ಇದೆಲ್ಲ ಆದಮೇಲೆ ನಾನು ನೀನಾಸಂಗೆ ಹೋದೆ. ಈ ಥರ ಡಾನ್ಸ್ ಗೀನ್ಸ್ ಎಲ್ಲ ಒಂದು ಪ್ರೋಸೆಸ್ ಮುಗಿದ್ಮೇಲೆ ನೀನಾಸಮಿಂದ ಬಂದಮೇಲೆ ನನಗೆ ಒನ್ ಮ್ಯಾನ್ ಶೋ ಮಾಡಬೇಕು ಅಂತ ಅನ್ನಿಸ್ತು. ಯಾಕಂದರೆ ಅಷ್ಟೊತ್ತಿಗಾಗಲೇ ಕೊಲ್ಲಿ ಯುದ್ಧ ಪ್ರಾರಂಭ ಆಗಿತ್ತು. ನನಗೆ ರಂಗಭೂಮಿ ಯಾವಾಗಲೂ ಬದುಕಿನ ಸತ್ಯಗಳಿಗೆ ತಳ್ಕಾಕೋಬೇಕು ಅಂತ ಅನಿಸುತ್ತೆ, ಇಲ್ಲಾಂದರೆ ಅದು ರಂಗಭೂಮಿಯಾಗಿ ಉಳಿಯೋದಿಲ್ಲ. ಹಾಗಾಗಿ ಆ ಕೊಲ್ಲಿವಾರನ ವಿರೋಧಿಸಿ ಮಹಾಭಾರತದ ಕೊನೆಯ ಪರ್ವವನ್ನು, ರನ್ನನ ಗದಾಯುದ್ಧವನ್ನು ಬೇಸ್ ಮಾಡಿ ಇಂಡಿಯನ್ ಕ್ಲಾಸಿಕಲ್ ಫಾರ್ಮ್ಸ್ನ ಅಲ್ಲಿಗೆ ತರೋಕ್ಕೆ ಪ್ರಯತ್ನ ಪಟ್ಟೆ. ಕೂಡಿಯಾಟಂ, ಕಥಕಳಿ, ಮೋಹಿನಿಯಾಟಂ, ಯಕ್ಷಗಾನ, ಚೌ, ಕುಂಫು ಇದನ್ನೆಲ್ಲ ತಂದು 1 ಗಂಟೆ 15 ನಿಮಿಷ ಒಬ್ಬನೇ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಿದೆ. ಅವಕ್ಕಾದರೂ ಪ್ರೇಕ್ಷಕರು 500-600 ಜನ ಪ್ರೇಕ್ಷಕರು. ಹರೀಶ್ ಬಿಲೀವ್ ಮೀ, ನಾನು ಮಾಡಿದೆ ಅಂತ ಹೊಗಳ್ತಾ ಇಲ್ಲ, ಯಾರು ಮಾಡಿದ್ರು ಚೆನ್ನಾಗಿ ಆಗ್ತಿತ್ತು. ಕಣ್ಣೀರಿನ ಹಾಕೋರು, ಒಬ್ಬರು ಎದ್ದು ಹೋಗ್ತಿರ್ಲಿಲ್ಲ.
ಶೋ ಮುಗಿದ್ಮೇಲೆ 5 ನಿಮಿಷ ಯಾರೂ ಚಪ್ಪಾಳೆ ಹೊಡಿತಿರಲ್ಲ, ಸುಮ್ಮನೆ ಮೌನವಾಗಿ ಕೂತಿರ್ತಿದ್ರು. ಸೊ ನಿಮಗೆ ಭರತನಾಟ್ಯ ಗೊತ್ತು, ಕೂಚಿಪುಡಿ ತಕ್ಕ ಮಟ್ಟಿಗೆ ಗೊತ್ತು, ಅದೆಲ್ಲ ಕಥಕ್ಕಳಿ, ನನಗೆ ಎಲ್ಲ ಕ್ಲಾಸಿಕಲ್ ಫಾರ್ಮ್ ಬಗ್ಗೆ ಎಲ್ಲ ಗೊತ್ತು. ಆದರೆ ಪೂರ್ಣ ಪ್ರಮಾಣ ತಿಳ್ಕೊಂಡ್ರೆ ಇದರ ಆಗು ಹೋಗುಗಳು, ಇದರ ಸ್ಕಿಲಿಟನ್ ಇದು ನನಗೆ ಗೊತ್ತು. ಅಲ್ಲ, ಒನ್ ಮ್ಯಾನ್ ಶೋನಲ್ಲಿ ಇಷ್ಟು ಕಲಾ ಪ್ರಕಾರಗಳನ್ನ ವೇದಿಕೆ ಮೇಲೆ ತಂದು ಅದರ ಎಸೆನ್ಸ್ ಅನ್ನ ನೋಡುಗರಿಗೆ ಕೊಟ್ಟು ಅವರಿಂದ ಶಬಾಷ್ಗಿರಿ ಪಡೆಯೋಕೆ ಅಷ್ಟೊಂದು ಕಾಲದಲ್ಲಿ ಆದಂತ ಲಕ್ಷ್ಮೀ ಚಂದ್ರಶೇಖರ್ ಅವ್ರ ಒನ್ ಮ್ಯಾನ್ ಶೋ, ಜಯಶ್ರೀ ಅವ್ರ ಒನ್ ಮ್ಯಾನ್ ಶೋ, ಮತ್ತೆ ನಮ್ಮ ನೀನಾಸಂ ಅವ್ರ ಒಬ್ರು ಯಾರೋ ಒನ್ ಮ್ಯಾನ್ ಶೋ ಮಾಡಿದ್ರೆ ಅತ್ಯಂತ ರಂಗಭೂಮಿಯಲ್ಲಿ ಒಂದು ಯುಗಾದಿ ಅಂತೆಲ್ಲ ಆರ್ಟಿಕಲ್ ಮಾಡಿದ್ರು. ಅದು ಯಾಕೆ ಕ್ಲಿಷ್ಟಕರವಾಗಿತ್ತು ಅಂದರೆ, ನನ್ನ ಡೈರೆಕ್ಷನ್ ಮಾಡಿದಂಥ ಜೋಸೆಫ್ ಅಭಿನಯ ಮೂಲತಃ ಕೂಡಿಯಾಟಮ್ ಡಾನ್ಸರ್. ನಮ್ಮಲ್ಲಿ ಬರೋ 7 ಕ್ಯಾರೆಕ್ಟ್ರು 7 ಫಾರ್ಮಲ್ಲಿ ಮಾತಾಡುತ್ತೆ. ದುರ್ಯೋಧನ ಇದು ಕಳಾರಿ ಪೈಟ್ ಫಾರ್ಮಲ್ಲಿ ಮಾತಾಡಿದ್ರೆ, ಗಾಂಧಾರಿ ಚೌ ಫಾರ್ಮಲ್ಲಿ ಮಾತಾಡ್ತಾಳೆ, ಅಶ್ವತ್ಥಾಮ ಕಳಾರಿ ಪೈಟಲ್ಲಿ ಮಾತಾಡ್ತಾನೆ, ಬಲರಾಮ ಕುಂಫು ಫಾರ್ಮಲ್ಲಿ ಈ ಥರದ್ದೆಲ್ಲ ಒಂದೇನೋ ಫಾರ್ಮ್ ಯೂಸ್ ಮಾಡಿದ್ವಿ ಆ ಕ್ಯಾರೆಕ್ಟರ್ಗೆ ಅಂತ ಹೇಳಿ. ಆ ಥರ ಅದು ಆ್ಯಕ್ಚುಲಿ ನನ್ನ ಜೀವನದ ಭಾಳ ದೊಡ್ಡ ಘಟ್ಟ. ಈ ಮುಗ್ಧವಾಗಿದ್ದಂಥ ಒಬ್ಬ ಅಶ್ವಥ್ ಹುಡುಗ ಇದ್ನಲ್ಲ, ಚಿಕ್ಕವನು, ಮೈಸೂರಿನ ಏರಿಯಾಗಳು ಓಡಾಡ್ತಿದ್ದ, ಏನಿತ್ತು ಆಸೆ ಗಣ್ಣು ಏನಿತ್ತು ಅಥವಾ ಏನು ವಿಷನ್ ಏನಿತ್ತು ಹುಡುಗನಿಗಾಗ ನೀನಾಸಂಗೆ ಹೋಗೋಕೆ ಮುಂಚೆ? ಕಲಾವಿದನ ಉಳಿಬೇಕು ಅಂತ, ಹಸುಗಳು ಸಾಕಬೇಕು, ಗೋಸೇವೆ ಮಾಡಬೇಕು, ಅಂದರೆ ಗೋಶಾಲೆಗಳು ಮಾಡಬೇಕು, ಕಲಾವಿದನ ಉಳಿಬೇಕು, ಡಾನ್ಸ್ ಮಾಡ್ತಿರ್ಬೇಕು, ಆ್ಯಕ್ಟ್ ಮಾಡ್ತಿರ್ಬೇಕು. ಅದೇ ಡಾನ್ಸೇ ನನ್ನ ಮುಖ್ಯ ಗುರಿ ಇತ್ತು. ಆ್ಯಕ್ಟಿಂಗ್ ಆಮೇಲೆ ನೀನಾಸಂಗೆ ಹೋದ್ಮೇಲೆ ನನ್ನ ಆ್ಯಕ್ಟಿಂಗ್ ಪ್ರಾಸೆಸ್ ಶುರು ಆಗಿದೆ. ಬಟ್ ಯಾರಾದರೂ ಕಲಾವಿದರು ನಿಮ್ಮ ಗಮನ ಸೆಳೀತಿದ್ರ? ತುಂಬ ಜನ ಸೆಳೀತಿದ್ರು. ಅವಾಗ ನೀನಾಸಂಗೆ ಹೋಗಕ್ಕೆ ಮುಂಚೆ ನೀನಾಸಂನ ನಾಟಕ ನೋಡಿ ನಾನು ನೀನಾಸಂಗೆ ಹೋಗಿ ನಿರ್ಧಾರ ಮಾಡಿದ್ದು. ಬಟ್ ಅಂದರೆ ನಮಗಿರೋ ವಿಷನ್ಸ್, ನಮಗೆ ಟಿ ವಿ ಮಾಧ್ಯಮ ಹೆಚ್ಚು ಬೆಳೆದಿರಲಿಲ್ಲ. DD1 ಇತ್ತು. ಆಮೇಲೆ ಬೇರೆಯವ್ರ ಮನೆಗೆ ಹೋಗಿ TV ನೋಡಬೇಕಾಗಿತ್ತು, ಅವ್ರನ್ನ ಪುಸ್ಲಾಯಿಸಿ ಅವ್ರ ಮನೆ ಹೊಲಿಸಿ. ಆಮೇಲೆ ಭಾನುವಾರದೊತ್ತು ಈ ಕಲಾವಿದ್ರ ಕುರಿತು ಆರ್ಟಿಕಲ್ಸ್ ಬರ್ತಿತ್ತು. ಅದನ್ನು ಓದಿ ನನ್ನ ರಕ್ತಗಳೆಲ್ಲ ರೋಮಾಂಚನ ಆಗೋದು. ಯಾವುದೋ ಕಲಾವಿದ್ರ ಬಗ್ಗೆ, ಪದ್ಮಿನಿ ಕೊಲ್ಲಾಪುರಿ ಬಗ್ಗೆ ಬರ್ತಿತ್ತು, ಕನ್ನಡದ ಕಲಾವಿದ್ರ ಬಗ್ಗೆ ಬರೋದು, ಮೀನಾಕ್ಷಿ ಶೇಷಾದ್ರಿ ಬಗ್ಗೆ ಬರೆಯೋರು, ಪ್ರತಿಭಾ ಪ್ರಹ್ಲಾದ್ ಬಗ್ಗೆ ಡಾನ್ಸ್ ಬಗ್ಗೆ ಬರೀತಿದ್ರು, ಆಮೇಲೆ ಕರ್ನಾಟಕ ಸಂಗೀತ ಬಗ್ಗೆ, ಭೀಮಸೇನ್ ಜೋಶಿ ಬಗ್ಗೆ. ಇವ್ರದೆಲ್ಲ ಓದಿದಾಗ ಎಷ್ಟೋ ಸರಿ ಬಿಕ್ಕಿ ಬಿಕ್ಕಿ ಹತ್ಕೊಂಡಿದ್ದೀನಿ ನಾನು. ನಾವೆಲ್ಲ ಆಗೋದು ಹೇಗೆ, ನಮಗೆಲ್ಲ ಅವಕಾಶಗಳು ಎಲ್ಲಿ ಸಿಗುತ್ತೆ, ಎಲ್ಲಿ ಹೋಗಬೇಕು, ನಾನು ಮನೆ ಬಿಟ್ಟು ಹೊರಟೋಗ್ಲಾ, ಎಲ್ಲರೂ ದೂರ ಹೋಗಿ ಸೇರ್ಕೊಳ್ಳ. ಈ ನೀನಾಸಂ ಒಳಗಡೆ ಹೋಗೋಕ್ ಮುಂಚೆ ಇದ್ದ ಅಶ್ವತ್ತು ಮತ್ತು ನೀನಾಸಂ KV ಸುಬ್ಬಣ್ಣನವರ ಗರಡಿ ಅಥವಾ ಅವರ ಪುತ್ರ ಈಗಿರುವಂಥ ಅಕ್ಷರ ಅವರ ಗರಡಿ, ವಾಟ್ ಎವರ್ ಇಟ್ ಈಸ್, ಆ ಗರಡಿಯಿಂದ ಹೊರಗೆ ಬಂದಂಥ ನಟ, ಆ ಜರ್ನಿ ಇತ್ತಲ್ಲ, ಅದು ಮನಸ್ಥಿತಿ ಯಾವ ಮಟ್ಟಕ್ಕೆ ಚೇಂಜಸ್ ಆಗಿತ್ತು ನಿಮ್ಮ ಮನಸ್ಸಲ್ಲಿ? ಭ್ರಮೆಗಳಿತ್ತು ನೀನಾಸಂಗೆ ಹೋಗೋಕ್ಕೂ ಮುಂಚೆ. ಏನು? ನಾವು ಕೆಲಸ ಅನ್ಕೋತೀವಲ್ಲ, ಈ ಸಾಗರ ದಾಟ್ಬಿಡ್ತೀನಿ, ಬೆಟ್ಟ ಹತ್ಬಿಡ್ತೀನಿ, ನಾನು ಇದು ಮಾಡಿಬಿಡ್ತೀನಿ ಅನ್ನೋದಲ್ಲ. ಆ ವಾಸ್ತವದ ಸಂಗತಿಗಳು ಹೆಚ್ಚು ಅರ್ಥ ಆಗ್ತಾ ಹೋಯಿತು. ಯಾಕಂದರೆ ನನಗೆ ಇಬ್ಸನ್ ಮತ್ತು ಏನು ಆಂಟನ್ ಚೆಕಾಫ್ ಭಾಳ ಇಷ್ಟವಾದ ನಾಟಕಕಾರರು. ಅವ್ರ ನಾಟಕಗಳು ನನ್ನ ತುಂಬ ಭ್ರಮೆಯಿಂದ, ಅಂದರೆ ಎಮೋಷನ್ಸ್ ಇದೆಯಲ್ಲ ಸರ್ ಹರೀಶ್ ಅವರೇ, ನಮ್ಮ ಸಂಬಂಧಗಳು ಮತ್ತು ಭಾವನಾತ್ಮಕತೆಗಳಿದೆಯಲ್ಲ, ಅದು ನಾವು ಅಂದ್ಕೊಂಡಷ್ಟು ಸತ್ಯ ಇಲ್ಲ ಅದರಲ್ಲಿ. ಓಕೆ. ಈಗ ನಾವೇ ನಮ್ಮ ಮಕ್ಕಳುಗಳನ್ನ ಭಾಳ ಪ್ರೀತಿ ಮುದ್ದಿನ ಬೆಳೆಸ್ತೀವಿ. ನನ್ನೊಳಗೆ ಒಬ್ಬ ಅಪ್ಪನಾಗಿ, ನಿಮ್ಮೊಳಗೆ ಒಬ್ಬ ಅಪ್ಪನಾಗಿ ನಮಗೊಂದು ಭಾವುಕತೆ ಇದೆ, ನಮಗೊಂದು ಭಾಳ ವಿಶ್ವಾಸ ಇದೆ, ಇವ್ರು ಈಗ ಇಲ್ಲಿ ಬಲ್ರು, ಈಗ ಮಾಡಬಲ್ರು ಅಂತ. ಆದರೆ ಅದು ಹಾಗಿರೋಲ್ಲ ಮುಂದೆ. ನನ್ನ ಜೀವನದಲ್ಲಿ ಈ ಥರದ ಘಟನೆಗಳನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಇದು ನೀನಾಸಂ ಕಲಿಸ್ಕೊಟ್ಟ ಪಾಠ. ಆಮೇಲೆ ಸಮಾಜಮುಖಿಯಾಗಿ ಏನು ಯೋಚನೆ ಮಾಡ್ಬೋದು. ಐ ಆಮ್ ನಾಟ್ ಎ ಇಂಟೆಲೆಕ್ಚುಯಲ್, ಬಟ್ ಐ ಆಮ್ ವೆರಿ ಸೆನ್ಸಿಬಲ್. ನೈಸ್ ವೇ ಟು ಪುಟ್ ಇಟ್ ಅಕ್ರಾಸ್. ಅಂದರೆ ನೀವು ಅದನ್ನು ಹೇಳುವ ರೀತಿ ಚಂದ ಇದೆ. ನಾನು ಇಂಟೆಲೆಕ್ಚುಯಲ್ ಅಲ್ಲ, ಬಟ್ ಆದರೆ ತುಂಬ ಸೆನ್ಸಿಬಲ್ ಆಗಿದ್ದೀನಿ. ಅಂದರೆ ನಾನು ಗ್ರಹಿಸಬಲ್ಲೆ ನಾನು. ಓಕೆ. ನನಗೆ ಡೆಲ್ಲಿನಲ್ಲಿ ಆಗೋ ನಿರ್ಭಯ ಕೇಸು ನನಗೆ ತಿಂಗಳಾನುಗಟ್ಟಲೆ ನಿದ್ದೆ ಕೆಡಿಸುತ್ತೆ. ಕಾಡಿದೆ. ಹೌದು ಸರ್, ನಿಜವಾಗ್ಲೂ ಕಾಡಿದೆ. ಅಥವಾ ನಾನು ವೈಯಕ್ತಿಕವಾಗಿ ಯಾರನ್ನೂ ಹೇಳ್ತಲ್ಲ, ಯಾವುದೋ ಧರ್ಮಸ್ಥಳದ ಕ್ಷೇತ್ರದಲ್ಲಿ ಆಗುವಂಥ ಒಂದು ಯಾವುದೋ ಕೇಸು, ಅದು ಯಾರು ಮಾಡಿದಾರೋ ಇಲ್ವೋ ನಮಗೆ ಸಂಬಂಧ ಇಲ್ಲ. ಆದರೆ ಒಂದು ಅತ್ಯಾಚಾರ ನನ್ನನ್ನು ತಲ್ಲಣಗೊಳಿಸಿದೆ. ರಸ್ತೆಯಲ್ಲಿ ರೈತರು ಸುರಿಯೋ ಟೊಮೊಟೊ ನನಗೆ ತಲ್ಲಣಗೊಳಿಸಿದೆ. ಅಂದರೆ ಒಂದು ಬೆಂಚ್ ಕಾರ್ ತೊಗೊಂಡ್ರೆ ನಿಮಗೆ 6% ಲೋನ್ ಕೊಡ್ತಾರೆ, ಅಗ್ರಿಕಲ್ಚರ್ ಲೋನು 14% ವಿತ್ ಪ್ರೊಸೆಸಿಂಗ್ ಫೀಸಸ್. ನೀವು ಬೆಂಚ್ ಕಾರ್ ತೊಗೊಳಕ್ಕೆ ಹೋಗಿದ್ದಾರೆ ಅಂದಾಗ ನಿಮ್ಗೆ ಕೊಡೋ ಟ್ರೀಟ್ಮೆಂಟೇ ಬೇರೆ. ಓ ಹಲೋ ಸರ್, ಪ್ಲೀಸ್ ಕಮ್ ಸಿಟ್ ಡೌನ್, ವಾಟ್ ಯು ವಾಂಟ್ ಸರ್, ಜ್ಯೂಸ್ ಅಂತ ಕೇಳ್ತಾರೆ. ನೀನು ರೈತ ಹೋದರೆ ನಿಮ್ಗೆ ಯಾರೂ ಮಾತಾಡ್ಸೋಲ್ಲ. ಇದು ನನ್ನ ರಂಗಭೂಮಿಯ ತಲ್ಲಣ. ಹಾಗಾಗಿ ರಂಗಭೂಮಿಗೆ ಹೋಗೋಕ್ಕೂ ಮುಂಚೆ ಇದ್ದ ಅಶ್ವಥ ಇದ್ದಲ್ಲ, ಭ್ರಮೆ ಮತ್ತು ಆ ವಯಸ್ಸಿನ ಉನ್ಮಾದಕ್ಕೆ, ಆ ಉನ್ಮಾದದ ಪೊರೆಗಳನ್ನೆಲ್ಲ ಕಳಚಿ ಈಚೆ ಬಂದೆ. ಪೂರ್ಣ ಪ್ರಮಾಣಕ್ಕೆ ಅಲ್ಲದೇ ಇದ್ದರೂ ಅರ್ಧ ಭಾಗ ಕಳ್ಚ್ಕೊಂಡಿದೆ. ಮತ್ತು ಬದುಕಿನ ಜಂಜಾಟ ಮತ್ತು ಇಂಡಸ್ಟ್ರಿಯಲ್ಲಿ ನಾವು ಒಂದು ಸಣ್ಣ ಹೋರಾಟ ಇದ್ದೇ ಇರ್ತದೆ, ನಾವು ನಮ್ಮ ಸ್ಥಾನಕ್ಕೆ ನಿಂತ್ಕೊಳ್ಳೋಕ್ಕೆ. ಅಲ್ಲಿಗೆ ಬರುವಾಗ ಪೂರ್ಣ ಪ್ರಮಾಣ ಕಳಚಿ ಬೆತ್ತಲಾಗಿದ್ದೀನಿ ಸರ್ ನನಗೆ. ಅದಕ್ಕೆ ನನಗೆ ಭಯ ಇಲ್ಲ, ಲಜ್ಜೆ ಇಲ್ಲ ನನಗೆ. ಕನ್ನಡದಲ್ಲಿ ಮೊದಲನೇ ಸರಿ ಬೆತ್ತಲಾಗಿ ಅಭಿನಯಿಸಿದ ನಟ ನಾನೇ, ಮತ್ತೆ ಮುಂಗಾರು ಸಿನಿಮಾದಲ್ಲಿ. ನನಗೆ ಇವತ್ತಿಗೂ ಇಲ್ಲ, ಲಜ್ಜೆ ಇಲ್ಲ ಹರೀಶ್.
ಆಮೇಲೆ ಹೊಗಳಿದ್ರು ಅಂತ ನಾನು ಹಿಗ್ಗಲ್ಲ. ನೀವು ಗಮನಿಸಿ, ನನ್ನನ್ನು ತೆಗ್ಲಿಬಿಟ್ರು, ನನ್ನ ಬಗ್ಗೆ ಯಾರೋ ಒಂದು ಕೆಟ್ಟ ಆರ್ಟಿಕಲ್ ಮಾಡಿದ್ರು ನಾನು ಕುಗ್ಗಲ್ಲ. ನೋಡಿದ್ದೀವಿ. ಈ ನೀನಾಸಮಿಂದ ಹೊರಗೆ ಬಂದ್ರಲ್ಲ, ಎಷ್ಟೇ ಆದರೂ 4 ಗೋಡೆ ಮಧ್ಯೆ ಒಂದಷ್ಟು ವರ್ಷಗಳು ಕಳೆದ್ರಿ, ಹೌದು, ಗುರು ಆದ್ರಿ, ಅಲ್ಲಿಂದ ಆಚೆ ಬಂದ್ರಿ, ಮತ್ತೊಂದಷ್ಟು ಆಕಾಂಕ್ಷೆಗಳನ್ನ ಇಟ್ಕೊಂಡು ಆಚೆಗೆ ಬರ್ತೀರಾ. ಹೌದು. ಆಚೆ ಬಂದ ತಕ್ಷಣ ಅವೆಲ್ಲವೂ ಈಡೇರ್ಬಿಡ್ತಾ ಸಡನ್ ಆಗಿ, ಎಲ್ಲವೂ ಆರಾಮಾಗಿ. ಭಯ ಹೇಗಿತ್ತು ಆ ಲೈಫ್? ಹೇಗಿತ್ತದು? ತುಂಬ ಭಯ ಶುರು ಆಗ್ಬಿಡುತ್ತೆ. ನೀನಾಸಮಲ್ಲಿದ್ದಂಗೆ ಅನ್ಸುತ್ತೆ ಅಂದರೆ ನಾವು ಸಿನಿಮಾದಲ್ಲಿ ಬ್ಯುಸಿ ಇದ್ದಾಗ ಎಷ್ಟು ಇದಾಗಿರ್ತೀವಲ್ಲ ಆ ಥರ ಇರುತ್ತೆ. ನೀನಾಸ ಅಲ್ಲೆಲ್ಲ ಫೆಸಿಲಿಟಿಗಳು ಇರ್ತದೆ, ಬಸ್ ಇರುತ್ತೆ, ರಿಹರ್ಸಲ್ ನಡೆಯುತ್ತೆ, ಸ್ಟೈಫಂಡ್ ಬರುತ್ತೆ, ಊಟ ಸಿಗುತ್ತೆ, ಅವರೇ ಶೋ ಆರ್ಗನೈಸ್ ಮಾಡ್ತಾರೆ, ನಾವು ಸೂಪರ್ ಸ್ಟಾರ್ಗಳ ಥರ ಆ್ಯಕ್ಟ್ ಮಾಡಿ ಬರ್ತೀವಿ. ಹೊರಗಡೆ ಬಂದ ತಕ್ಷಣ ಯಾರೂ ಮಾತಾಡ್ಸೋರು ಇರಲ್ಲ, ನಾಟಕ ಕೊಡೋರು ಇರಲ್ಲ, ಜೋಬಲ್ಲಿ ದುಡ್ಡಿರಲ್ಲ. ಮೊದಲಾಗಿ ಈ ಆರ್ಥಿಕ ಅಭದ್ರತೆ ತುಂಬ ಕಷ್ಟ ಹರೀಶ್. ನೀವು ಏನೇ ಮಾಡಿದ್ರು ನಿಮ್ಮೊಂದು ಆರ್ಥಿಕತೆ ಮತ್ತು ಅನ್ನ ಬಹಳ ಇಂಪಾರ್ಟೆಂಟ್. ಆಮೇಲೆ ಆರೋಗ್ಯ, ಆಮೇಲೆ ಮಿಕ್ಕಿದ್ದೆಲ್ಲ. ಆಮೇಲೆ ನೀವು ಆ್ಯಂಕರು, ಟಿ ವಿ ಚಾನಲ್ ಬಿಟ್ಟಿದ್ದೀರಾ, ಇನ್ನೊಂದು ಮಾಡಿದ್ದೀರಾ, ನನ್ನ ನಟ, ಇನ್ನೊಂದೆಲ್ಲ. ಆರ್ಥಿಕ ಭದ್ರತೆ ಮತ್ತು ಊಟ ಮತ್ತು ಆರೋಗ್ಯ ನಾವೇನಿದ್ದೀವಲ್ಲ, ಅದು ಅಂದರೆ ನಮ್ಮ ಕೌಟುಂಬಿಕ ವ್ಯವಸ್ಥೆ ಇದೆಯಲ್ಲ, ಸೊ ಅದು ಭಾಳ ಭದ್ರವಾಗಿಲ್ಲ ಅಂದರೆ ತುಂಬ ಹಾಳಾಡ್ಬಿಡ್ತೀವಿ. ಅನಿವಾರ್ಯವಾಗಿ ನಾನು ಸೀರಿಯಲ್ನ ವಿರೋಧಿಸಿದ್ದನು, ಸೀರಿಯಲ್ ಒಳಗಡೆ ಬರೆದೆ. ಹುಡುಕಾಟ ಏನಿತ್ತು ಅವಾಗ? ಆ್ಯಕ್ಚುಲಿ ಏನೂ ಇರಲಿಲ್ಲ. ನಾಟಕ ಮಾಡಿಕೊಂಡು ಒನ್ ಮ್ಯಾನ್ ಶೋ ಮಾಡಿ, ಊರುಗಳ ಮೇಲೆ ಶೋ ಮಾಡಿ, ಒಂದಷ್ಟು ಹಸುಗಳು ಸಾಕೊಂಡು ಹಾಲು ಕರೆದು ರಾತ್ರಿ ನಾಟಕ ಮಾಡಿ ಜೀವನ ಕಟ್ಕೊಳ್ಬೇಕು ಅಂತ ಒಂದಿತ್ತು. ಅಂದರೆ ಕುಟುಂಬಕ್ಕೆ ನೆರವಾಗಬೇಕು ಅಂತ ಒಂದು ಇರುತ್ತಲ್ಲ. ಅಂದರೆ ಆಗಲೇ ನಾನು 19 ವರ್ಷ 20 ವರ್ಷದ ಅರೆಯದ ಹುಡುಗ ಆಗಿದ್ದೆ. 21 ವರ್ಷ ನನಗೆ ನೀನಾಸಂದ ಹೊರಗೆ ಬಂದಾಗ ಅದು ಮಾಡಬೇಕು ಅಂತ ಒಂದಿತ್ತು. ಹೆಂಗೋ ಮಾಡಿ ನಾಗಬಣ್ಣವ್ರಿಗೆ ವಿಷಯ ಹೋಗಿತ್ತು. ನಾನು ಶೋ ನೋಡಿದ್ರು ಅನ್ಸುತ್ತೆ, ಅವರು ಬಣ್ಣವರು ಕರೆದ್ರು. ಕಿರಣ್ ಅಂತಿದ್ದಾನೆ, ನಮ್ಮ ಕಿರಣ್ ನಾಯಕ ಅಂತ ನೀನಾಸಂ ಹುಡುಗನೆ. ಅವನು ಬಣ್ಣವ್ರು ಒಂದು ಸೀರಿಯಲ್ ಮಾಡ್ತಿದ್ದಾರೆ, ಬಾ ಇಂಟ್ರ್ಯೂ ಕೊಡೋಣ ಅಂತ ಕರ್ಕೊಂಡು ಬಂದ. ಆಗ ಹೋದೆ ಸರ್. ನಾನು ಇಂಟ್ರ್ಯೂನಲ್ಲಿ ಪಾಪ ನಾನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು ಅವರು. ಒಂದು ಸೀರಿಯಲ್ ಆಯಿತು, 250 ರೂಪಾಯಿ ಪೇಮೆಂಟು. ಆಮೇಲೆ ರಾಮದಾಸ್ನ ಕರೆದ್ರು 500 ರೂಪಾಯಿ. ರಾಮೋಜಿರಾವ್ ಕರೆದು ದಿನಕ್ಕೆ 1,500 ಪೇಮೆಂಟು. ತಾರನ್ ಮಗನ ರೋಲ್ ಹೋದ್ರು ಸರ್. ತಾರಾ ಇಸ್ ಸಚ್ ಎ ಬಿಗ್ ಲೆಜೆಂಡ್ರಿ ಆ್ಯಕ್ಟರ್. ಅವ್ರ ಮಗನ ರೋಲು ಒಬ್ಬ ಕುಗ್ರಾಮದ ಅಶ್ವತ್ಥ, ಯಾವುದೋ ಕ್ಲಾಸಿಕಲ್ ಡ್ಯಾನ್ಸ್ ಕಲಿಯಕ್ಕೆ ಹೋಗಿ ನೀನಾಸಂಗೆ ಹೋಗಿದ್ದವನು ಬಂದು ತಿಂಗಳಿಗೆ 30,000 ರೂಪಾಯಿ ಕೊಡ್ತೀನಿ ಅಂದರೆ ನನಗೆ ಏನಾಗಿರಬೇಕು? ತಲೆ ಸುತ್ತ ಬೀಳಬೇಕಾ, ಇರಬೇಕಾ, ಬೇಡವಾ? ನಾನು 2004ರಲ್ಲಿ 30,000 ರೂಪಾಯಿ ಚೆಕ್ಕು, 3,000 ರೂಪಾಯಿ TDS ಕಟ್ ಮಾಡಿ 27,000 ರೂಪಾಯಿ ಚೆಕ್ಕು ETV ಆಫೀಸಲ್ಲಿ ಕೊಟ್ಟಾಗ ಸರ್ ಎಷ್ಟು ಭಾರ ಅದು. ಅಕೌಂಟ್ ಇಲ್ಲ. LIC ಬಿಲ್ಡಿಂಗ್ ಹತ್ರ ಹೋಗಿ ಡಿಸ್ಕೌಂಟ್ ಮಾಡಿಸಿ ಆ ದುಡ್ಡನ್ನ 50 ಸರಿ ಲೆಕ್ಕ ಹಾಕಿ ಈ ಜೋಬಲ್ಲಿಟ್ಟು ನನ್ನ ಬ್ಯಾಗ್ ಇತ್ತು ಅದರಲ್ಲಿ ಇಟ್ಟು ನನ್ನ ತಲೆ ಕೆಳಗಡೆ ಇಟ್ಕೊಂಡು ಎಲ್ಲ ಮಾಡಿದ್ದೀನಿ ಸರ್. ನೋಡಿ, ನೀವು ದುಡ್ಡಿಲ್ಲದ ದಿನಗಳಿಗೂ ನಿಮ್ಮ ಕಣ್ಣು ಮಾತಾಡ್ತಾ ಇತ್ತು. ದುಡ್ಡು ಇಷ್ಟೊಂದು ಬಂತಲ್ಲಪ್ಪ ಅಂದಾಗಲೂ ನೀವು ತುಂಬ ಎಮೋಷ್ನಲಿ ಕಣ್ಣಲ್ಲಿ ಮಾತಾಡ್ತಿದ್ದೀರಿ. ನಿಜ ಅಲ್ವಾ ಹರೀಶ್ ಅವರೇ? ಆ್ಯಕ್ಚುಲಿ ನಾನು ಹುಟ್ಟಿದ್ದು ತುಂಬ ಒಳ್ಳೆ ದೊಡ್ಡ ಕುಟುಂಬದಲ್ಲಿ ಸರ್. ನಾವೆಲ್ಲ ಬೆಳ್ಳಿ ರೂಪಾಯಿ ಇಟ್ಕೊಂಡು ಬೆಳೆದಿದ್ದೀನಿ ಸರ್. ನಾನು ತುಂಬ ಅತಪತನ ನೋಡಿದ್ದೀನಿ ಸರ್. ಇವತ್ತು ರಾತ್ರಿ ಊಟಕ್ಕೆ ಏನು ಮಾಡೋದು ಅಂತಲೂ ನಮ್ಮ ಕುಟುಂಬ, ಎಲ್ಲರ ಕುಟುಂಬದಲ್ಲೂ ಇರುತ್ತೆ ಸರ್. ನಾನೇನು ಮಹಾನ್ ಶ್ರೇಷ್ಠ ಅಂತಲ್ಲ ಸರ್. ನಾನು ಯಾಕೆ ಸಿನಿಮಾಗೆ ಬಂದಾಗ ನಾನು ಚಪ್ಪಲಿಲ್ಲದೆ ನಡೆದೆ, ಉಪ್ಪಿಟ್ಟು ತಿಂದಿರಲಿಲ್ಲ, ದೋಸೆ ತಿಂದಿಲ್ಲ ಅಂತ ಹೇಳ್ಕೊಳ್ಳಲ್ಲ ಅಂದರೆ, ಎಲ್ಲ ಮಹಾನ್ ನಟರು ಇದನ್ನು ಅನುಭವಿಸಿ ಬಂದಿದ್ದಾರೆ ಸರ್. ಅಥವಾ ಎಲ್ಲ ಸಾಧಕರು ಇದನ್ನು ಅನುಭವಿಸಿ ಬಂದಿರ್ತಾರೆ. ಈಗ ಇನ್ಫೋಸಿಸ್ ಸುಧಾಮೂರ್ತಿ ಅವರು ಚಿಕ್ಕ ರೂಮಲ್ಲಿ ಶುರು ಮಾಡಿದೆ ಅಂತ ಹೇಳ್ತಾರೆ. ಹಂಗೆ ಅದು ನಮಗೆ ಮುಖ್ಯ ಅಲ್ಲ. ಬಟ್ ಆದರೆ ನಾವು ಧ್ಯಾನಿಸಿ ನಡೆದ ದಾರಿ ಇನ್ನೊಬ್ಬಂಗೆ ಏನಾರು ದಾರಿ ದೀಪ ಆದರೆ ಸರ್, ನಾವು ಮಾಡೋ ಕೆಲಸ ಇನ್ನೊಬ್ಬಂಗೆ ಏನಾರು ಉಪಕಾರ ಆದರೆ, ನಾವು 4 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಅಂತಾದರೆ, ಅಥವಾ ನಾವು ಮಾಡಿ ಇನ್ನೊಂದು 4 ಜನಕ್ಕೆ ಸಹಾಯ ಮಾಡಿದ್ದೀವಿ ಅಂತಾದರೆ, ಇದೇ ಒಳ್ಳೆಯದು. ಇದೇ ದೊಡ್ಡ ತಪಸ್ಸು, ಇದೇ ದೊಡ್ಡ ಸಾಧನೆ ಸರ್. ನಾನು ಆ ಎರಡೂ ಅಂದರೆ ಅಶ್ವಥ್ ನೀನಾಸಂ ಅವರ ಬದುಕಿನ ನಾಣ್ಯದ 2 ಮುಖವನ್ನು ನಾನು ಹತ್ತಿರದಿಂದ ನೋಡೋಕ್ಕೆ ಸಾಧ್ಯ ಆಗಿದೆ. ವಯಸ್ ವರ್ಷ ನನ್ನನ್ನು ಹತ್ತಿರದಿಂದ ಹಾಗೆ ನೋಡಿದ್ದಾರೆ. ಬಿಕಾಸ್ ಆಗಲೇ ಅಶ್ವಥ್ ಹೇಳಿದಾಗೆ ಅದೊಂದು ಕ್ಯಾಂಟೀನಲ್ಲಿ ಬೈಟು ಕಾಫಿ, ಕ್ಯಾಂಟೀನಲ್ಲಿ ಬೈಟು ತಿಂಡಿ ಅಲ್ಲ, ನನಗೆ ಹಾಗೆ ಶೇರ್ ಮಾಡ್ತಿದ್ವಿ ನಾವು ಶೋ ಬಂದಾಗ ಎದುರುಗಡೆ ಕೂತವ್ರನ್ನ ಹೊಗಳೋ ಸಹಜ. ಅದನ್ನ ಮನಸಾರಿ ಹೇಳ್ತಿದ್ದೀನಿ. ನೀವು ಪಬ್ಲಿಕ್ ಟಿವಿಲಿ ಕೂತಾಗ ಇಲ್ಲಿ ಹೇಳ್ಬೇಕಲ್ಲೋ ಗೊತ್ತಿಲ್ಲ, ಐ ಡೋಂಟ್ ನೋ ನನಗೆ. ಆದರೆ ನಾನು ಇಷ್ಟು ದೊಡ್ಡ ಚಾನಲ್ ಹರೀಶ್ ಕೂತಿದ್ದಾನ ಅಂತ ಅನ್ಕೊಂಡಿದ್ದೆ. ಅಂದರೆ ಕ್ಲೀಶೆ ಅಲ್ಲ, ಹೆಮ್ಮೆಯಿಂದ ನಮ್ಮೂರಿದ್ದಾರೆ ಅಂತ. ಆಮೇಲೆ ನಾನು ಯಾರೇ ಚೆನ್ನಾಗಿ ಪಾತ್ರ ಮಾಡಲಿ, ಯಾರೇ ಚೆನ್ನಾಗಿ ಕತೆ ಬರೀಲಿ, ಯಾರೇ ಚೆನ್ನಾಗಿ ವ್ಯವಸಾಯ ಮಾಡಲಿ, ಅವ್ರ ಹತ್ರ ಹೋಗಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಾನು ಹುಡ್ಕೊಂಡು ಹೋಗ್ತೀನಿ. ನಾನು ಬೇರೆ ಊರುಗಳಿಗೆ ಶೂಟಿಂಗ್ ಎಲ್ಲ ಹೋದಾಗ ನಾನು ಬಿಡುವಿನ ವೇಳೆ ನಾನು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ಆ ಊರಿನಲ್ಲಿ ಏನೇನು ವಿಶೇಷ ಇದೆ ಅವ್ರ ಹತ್ರ ಹೋಗಿ ಮಾತಾಡ್ತೀನಿ. ರೈತ ಹತ್ರ ಹೋಗ್ತೀನಿ, ಕಲಾವಿದ್ರ ಹತ್ರ ಹೋಗ್ತೀನಿ, ಅಲ್ಲಿ ಯಾವುದೋ ಹಿಂದೂಸ್ತಾನಿ ಸಿಂಗರ್ ಹತ್ರ ಹೋಗ್ತೀನಿ, ಇನ್ನೇನೋ ಮಾಡ್ತಿರ್ತೀನಿ. ಈ ಥರದೆಲ್ಲ ಮಾಡ್ತೀನಿ. ನನ್ನ ಸಮಯನ ನಾನು ಹಾಳು ಮಾಡ್ಕೊಳ್ಳೋಣ. ಬಟ್ ಎಲ್ಲ 2004 ಒಂದು ದೊಡ್ಡ ಮಟ್ಟದ ಅಮೌಂಟ್ ಬಂತು. ಅಂದರೆ ನಿಮಗೆ 30,000 ರೂಪಾಯಿ ಒಂದು ತಿಂಗಳಿಗೆ ಒಂದು ದುಡ್ಡು ಬರುವಂತ. ಹೌದು, ಆ ಇಸುವಿಗೆ ಒಂದು ಪ್ರಾರಂಭ ದೊಡ್ಡ ಮನಿ ಅದು. ಹೌದು. ಆಮೇಲೆ 2002-3 ಶುರು ಆಯ್ತು ನನ್ನ ಜರ್ನಿ. 4ರಿಂದ ಬೂಸ್ಟ್ ನಂದು. ಬೂಸ್ಟ್ ಅಲ್ಲಿಂದ ತಿರುಗಿ ನೋಡ್ಲೇ ಇಲ್ವಾ? ಇಲ್ಲ ಹರೀಶ್, ಪುರ್ಸತ್ತೆ ಇರಲಿಲ್ಲ. ನಾನು ಸೂರ್ಯನ ನೋಡಿಲ್ಲ, ಚಂದ್ರನ ನೋಡಿಲ್ಲ. ಬೆಳಗ್ಗೆ 4 ಗಂಟೆಗೆ ಪಿಕಪ್ ಮಾಡೋರು ಟಾಟಾ ಸುಮೋ ತಂದು, ಸಂಜೆ ಎಷ್ಟೊತ್ತಿಗೆ ಆದ್ರೂ ತಂದು ಬಿಡ್ಬೋದು. ಅವಾಗೇನು ರಿಸ್ಟ್ರಿಕ್ಷನ್ ಇಲ್ಲ. ಯಾರು ಗ್ರೋನಿಂಗ್ ಆರ್ಟಿಸ್ಟ್ ಅವರೆಲ್ಲ ಏನೋ ಪ್ರಶ್ನೆ ಮಾಡೋದು. ಕಣ್ಣು ಮುಂದೆ ಇದ್ದದ್ದು ಬರೀ ಅಭಿನಯ. ಮೇಕಪ್ ಹಾಕೊಳ್ಳೋದು, ಸೆಟ್ಟಲ್ಲೇ ನಿದ್ದೆ, ಸೆಟ್ಟಲ್ಲೇ ಊಟ,
ಮನೆಗೆ ಸ್ನಾನಕ್ಕೆ ಬಟ್ಟೆ ಬದಲಾಯಿಸಕ್ಕೆ ಮಾತ್ರ ಬರೋದು. ಒಂದು ಕಿಟ್ ಬ್ಯಾಗಲ್ಲಿ ಒಂದು 10 ಪ್ಯಾಂಟ್ 10 ಶರ್ಟ್ ಇತ್ತು. ಎಲ್ಲ ಸೀರಿಯಲ್ಗೂ ಅದನ್ನೇ ಹಾಕ್ತಿದ್ವಿ. ಆಗ ಈಗಿಂತ ರೆಸ್ಟ್ರಿಕ್ಷನ್ಸ್ ಏನು ಇರಲಿಲ್ಲ. ಎಲ್ಲ ಚಾನಲ್ 2-3 ಸೀರಿಯಲ್ ಮಾಡ್ಬೋದಾಗಿತ್ತು. ಒಂದು ಒಳ್ಳೆತನ ಇತ್ತು ಅವಾಗ ಎಲ್ಲ ಪ್ರೊಡಕ್ಷನ್ಸಲ್ಲಿ. ಅಂದರೆ ಇವನು ಒಳ್ಳೆ ಕಲಾವಿದ ಅಂತ ಗೊತ್ತಾದರೆ ಎಲ್ಲರೂ ಕರೆದು ಕೆಲಸ ಕೊಡೋರು. ಸೊ 5-6 ಸೀರಿಯಲ್ ಮಾಡ್ತಿದ್ವಿ. ಒಂದೊಂದು ಸೀರಿಯಲ್ಗೆ 5 ದಿವಸ ಅಂದರೆ 30 ದಿನ ಡೇಟ್ ಮುಗಿದೋಗ್ತಿತ್ತು. ಸೊ ನಮಗೇನು ನಾವು ತುಂಬ ದಡ್ಡತರಾಗಿ ಹೋಗಿದ್ವಿ ಹೇಳಬೇಕು ಅಂದರೆ. ಬೆಳಿಗ್ಗೆ ಹೋಗು ನಿಂತ್ಕೋ ಆ್ಯಕ್ಟ್ ಮಾಡು ಬಾ ಬೇಗ ಹೋಗಿ. ಸೊ ಇದೊಂದು ಕಾಲಕ್ಕೆ 2006 ಸ್ವಲ್ಪ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗಿದ್ದು ನಮಗೆ. ಒಂದು 3-4 ವರ್ಷ ಬರೀ ಇದೆ ಮಾಡಿ ಏನಪ್ಪ ಇದು, ನನ್ನ ರಂಗಭೂಮಿ ಎಲ್ಲೋಯ್ತು, ನನ್ನ ವ್ಯವಸಾಯ ಎಲ್ಲೋಯ್ತು, ನಾನು ಎಲ್ಲಿ ಸಾಕ್ತಾ ಇದ್ದೀನಿ. ನಾನು ಆ್ಯಕ್ಟಿಂಗ್ನ ಆಮೇಲೆ ಕರೆಕ್ಟು. ಸೊ ಅಷ್ಟೊಳಗೆ ಯೋಗರಾಜ್ ಭಟ್ರು ಪರಿಚಯ ಆಗಿತ್ತು. ಪರಮಪದ ಅಂತ ಸೀರಿಯಲ್ ಮಾಡ್ತಿದ್ವಿ, ಇಲ್ಲ ಮಾಡಿರಲಿಲ್ಲ ಇನ್ನು. ಸುಬ್ರಹ್ಮಣ್ಯ ಅಂತ ಅಷ್ಟೊಳಗೆ ZTV ಸ್ಟಾರ್ಟ್ ಆಗಿ 13 ಎಪಿಸೋಡ್ತು ಟೆಲಿಫಿಲ್ಮ್ಸ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗೇನಲ್ಲಿ ತಾರಾ ಮೇಡಮ್ ಬಂದರು. ಅಲ್ಲಿ ಸುಬ್ರಹ್ಮಣ್ಯ ಅಂತಂದ್ರು, ಅಶ್ವಥ್ ನೀನು ಒಳ್ಳೆ ನಟ, ಸೀರಿಯಲ್ ದುಡ್ಡು ಸಿಗ್ತಾ ಇದೆ ಅಂತ ನೆಮ್ಮದಿಯಾಗಿ ತಿಂದು ಉಂಡು ಮಲಗ್ತಾ ಇದೆಯಾ, ಅದರಿಂದ ಆಚೆಗೆ ಬೆಳಿಬೇಕು ಅನ್ನೋ ಆಸೆ ಏನಿಲ್ಲ ಅಲ್ವಾ ಅಂದರು ಸರ್. ಆ ಮಾತು ನಂಗೆ ತುಂಬ ಸ್ಟ್ರೈಕ್ ಮಾಡಿಬಿಡ್ತು. ಹರೀಶ್, ಐ ವಾಂಟ್ ಟು ಕ್ವಿಟ್ ಇಟ್ ಅಂತ ಶುರು ಮಾಡಿದೆ. ನನಗಾಗಲೇ ತಿಂಗಳಿಗೆ ಆಗಲಿಕ್ಕೆ ಒಂದು 70-1 ಲಕ್ಷ ರೂಪಾಯಿ ವರಮಾನ ಆಯಿತು ಸೀರಿಯಲಲ್ಲಿ. ಇದನ್ನು ಏನೋ ಮಾಡಿ ಬಿಡಬೇಕು, ನಾನು ಬೇರೆ ಆಗಬೇಕು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಅಷ್ಟರೊಳಗೆ ಪರಮಪದ ಸೀರಿಯಲ್ ಬಂತು. ಯೋಗರಾಜ್ ಭಟ್ರು ಅಲ್ಲಿಗೆ ಬಂದರು. ಯೋಗರಾಜ್ ಭಟ್ರು ನನ್ನ ನೋಡಿದ್ರು, ಮುಂಗಾರು ಮಳೆ ಕರ್ಕೊಂಡೋದ್ರು. ದೈವಿ ಕೃಪೆ, ಆ ಮಾದೇಶ್ವರ ಕೃಪೆ. ನಾನು ಹೇಳ್ತೀನಿ ಬ್ರದರ್, ಮುಂಗಾರು ಮಳೆ ನನಗೆ 1 ಸಿನಿಮಾ 300 ಸಿನಿಮಾ ಮಾಡೋಷ್ಟು ಅವಕಾಶ ಕೊಡ್ತು. ಇಡೀ ರಾಜ್ಯದ ಜನ 2006ನೇ ಇಸ್ವಿಯಲ್ಲಿ ಬಿಡುಗಡೆ ಆದಂಥ ಮುಂಗಾರು ಮಳೆ ನೋಡಿದ್ರು. ಒಂದು ವಿಲನಿಶ್ ಕ್ಯಾರೆಕ್ಟರ್ ಇದೆಯಲ್ಲ, ಯಾರಿವನು ಅಂತ ಬೇರಿಸಿದ್ರು, ಇನ್ಕ್ಲೂಡಿಂಗ್ ಗಾಂಧಿನಗರ. ಹೌದು. ರಿಲೀಸ್ಗೂ ಮುಂಚೆ ಮತ್ತು ರಿಲೀಸ್ ಆದಮೇಲೆ ಅಶ್ವತ್ನ ಪ್ರೊಫೆಷನಲ್ ಲೈಫ್ ಹೆಂಗೆ ಚೇಂಜ್ ಆಯಿತು? ರಿಲೀಸ್ ಮುಂಚೆ ಆ್ಯಕ್ಚುಲಿ ಸಿನಿಮಾದಲ್ಲಿ ಎಲ್ಲ TV ಚಾನಲ್ಗಳು ಹೇಳ್ಬಿಟ್ಟಿದ್ದೀನಿ. ನನಗೆ ಸತ್ತೋಗ್ಬೇಕಾಯಿತು, ಆ ಥರದೊಂದು ಫೈಟ್ ಆ್ಯಂಡ್ ಇನ್ಸಿಡೆಂಟ್ ಆಯಿತು, ಬದುಕತೆ ಸಿನಿಮಾ ಎಲ್ಲ ಆಯಿತು. ಬಟ್ ಸಿನಿಮಾ ಆಗುವಾಗ ಈ ಮಟ್ಟನ ಯಶಸ್ಸಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಹರೀಶ್. ಬಟ್ ಹಿಟ್ ಆಗುತ್ತೆ ಅನ್ನೋ ಒಂದು ಸೂಚನೆ ಇತ್ತು. ಗೊತ್ತಾ, ಆ ಸಿನಿಮಾ ಮಾಡುವಾಗೆಲ್ಲ ಬರೀ ಪಾಸಿಟಿವೇ ಆಗ್ತಾಯಿತ್ತು, ಬರೀ ಪಾಸಿಟಿವ್ ವೈಬ್ಸ್. ಸರ್ ರೆಡಿ ಶಾರ್ಟ್ ಅಂದರೆ ಮಳೆ ಬರ್ತಿತ್ತು ಅಂದರೆ ಕೆಲವು ಶಾರ್ಟ್ಗಳಲ್ಲಿ, ಅಲ್ಲ ರೈನಿ ಸೀಸನ್ ಅದೇನೋ ಅದೇನು ಮಾಟ ಮಂತ್ರ, ಅದೇನೋ ದೈವಿಕ ಕೃಪೆ ಅಲ್ಲ, ನೋಡಿ ಒಂದು ಪಾಸಿಟಿವ್ ವೈಬ್ ಬಂತೀವಲ್ಲ ಸ್ಟಾರ್ಟ್ ಆಗಿತ್ತು. ಸರ್ ಮುಂಗಾರು ಮಳೆ ಆಯಿತು, ಸೂಪರ್ ಡೂಪರ್ ಹಿಟ್ ಆಯಿತು. ಬಹುಶಃ ಸಿನಿಮಾ ಅದು ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಯಿತು ಅನ್ಕೊಳ್ತೀನಿ ಸರ್. ಮೇವರೆಗೂ ನಾನು ಯಾವ ಸಿನಿಮಾ ಮಾಡಲಿಲ್ಲ ಸರ್. ಇರೋಕ್ಕೆ ಸೀರಿಯಲ್ ಕಮಿಟ್ಮೆಂಟ್ ಎಲ್ಲ ಮುಗಿಸ್ತಾ ಇದ್ದೆ. ಮೇಯಿಂದ ಸಿನಿಮಾ ಫ್ಲೋ ಶುರು ಆಯಿತು ಹರೀಶ್ ಅವರೇ. 1 ಸಿನಿಮಾ 2 ಸಿನಿಮಾ 3 ಸಿನಿಮಾ 4 ಸಿನಿಮಾ 5 ಸಿನಿಮಾ ಸೈನ್ ಮಾಡ್ತಾನೇ ಇದ್ದೆ ಸರ್. ಬಟ್ ನಮ್ಗೆ ಆ ಜ್ಞಾನ ಇಲ್ಲ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು. ಸರ್ ನಮಗೆ ಉದರ ಪೋಷಣೆ ನಡೀತಾ ಇದೆ, ನಮ್ಮ ಮನೆಯೆಲ್ಲ ಸೆಟ್ಲ್ ಆಗ್ತಿದ್ದಾರೆ, ಮನೆ ಕಟ್ತಿದ್ದೀನಿ, ತಮ್ಮನ ಮದುವೆ ಮಾಡ್ತಾಯಿದ್ದೀನಿ, ಅವ್ರಿಗೇನೋ ಹೆಲ್ಪ್ ಮಾಡ್ತಾಯಿದ್ದೀನಿ, ಇವ್ರಿಗೇನೋ ಹೆಲ್ಪ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ನಡೀತಿತ್ತು ಹರೀಶ್. ನಾನು ಮದುವೆ ಮಾಡಿಕೊಂಡೆ, ನಾನು ಕಾರ್ ತೊಗೊಂಡೆ, ಇಷ್ಟೆಲ್ಲ ಸರ್. ನಾನು ಕಟ್ಟಿದ ಮೊದಲನೇ ಮನೆ ಹೆಸರು ಬಣ್ಣದ ಋಣ ಅಂತ ಸರ್. ಯಾಕಂದರೆ ಒಂದಿದೆ ಸರ್, ನಮ್ಮ ಮನೆಯವ್ರಿಗೂ ಅದು ಅರ್ಥ ಆಗಲಿ ಅಂತ ನಾನು ಅದಕ್ಕೆ ಮಾಡಿದೆ. ಯಾಕೆಂದರೆ ಕಲೆ ಅನ್ನೋದನ್ನು ಭಾಳ ಕೇವಲವಾಗಿ ನೋಡುವಂಥ ಸ್ಥಿತಿ. ಅಂದರೆ ಏನು ಕಲಾವಿದನಾಗ ಏನು ಮಾಡ್ಬಿಡ್ತೀಯಾ, ಏನು ಇದಾಗ್ಬಿಡತ್ತೆ ನಿನಗೆ. ಅಂದರೆ ಕಲೆನೂ ನೀವು ಭಾಳ ಧ್ಯಾನಿಸಿದ್ರೆ ಅದನ್ನು ದುಡಿಬೋದು ಅಂತ ಗೊತ್ತಾಗಲಿ ಅಂತೇಳಿ ಆ ಮನೆಗೆ ಬಣ್ಣದ ಋಣ ಅಂತ ಹೆಸರಿಟ್ಟೆ. ಇದು ಬಣ್ಣದಿಂದ ಸಂಪಾದನೆ ಮಾಡಿದ ಹಣ ಅಲ್ವಾ. ಇನ್ಫ್ಯಾಕ್ಟ್ ಈ ಇಂಟ್ರ್ಯೂ ನನ್ನ ತಮ್ಮಗಿಮ್ಮ ನೋಡಿದ್ರೆ ಅವ್ರಿಗೆ ಬೇಸರ ಆಗ್ಬೋದು. ಒಂದು ಸರಿ ನಾನು ಕೆಂಗೇರಿ ಮನೇಲಿದ್ದೆ, ನಾನು ಇನ್ನೂ ಸೀರಿಯಲ್ ಮಾಡ್ತಿದ್ದೆ. ನಮ್ಮಣ್ಣ ಊರಿನ ಮೇಲೆ ಕುಡಿತಾನೆ ಡ್ಯಾನ್ಸ್ ಮಾಡ್ತಾನೆ ಅಂದರೆ ನಮ್ಗೆ ಎಷ್ಟು ಅವಮಾನ ಅಂತ ನನ್ನ ತಮ್ಮ ನನಗೊಂದು ಮಾತಂದಿದ್ರು. ಇದು ಬೋರ್ ಹಾಕ್ಸ್ಬೇಕು ಅಂತ ಅವ್ರು ನಮ್ಮ ಮನೆಗೆ ನನ್ನ ದುಡ್ಡು ತೊಗೊಂಡೋಗಿ ಬಂದಿದ್ರು ಒಂದು ಸರಿ. ನಾನು ಹೇಳಿದೆ ನನಗೆ, ಇದು ಬಣ್ಣ ಹಚ್ಚಿ ಸಂಪಾದನೆ ಮಾಡಿರೋ ದುಡ್ಡು, ನಿನಗೆ ಅವಮಾನ ಇಲ್ಲ ಅಂದರೆ ತೊಗೊಂಡೋಗು ಅಂತ ಹೇಳಿದ್ದೆ. ಪಾಯಿಂಟ್ ಯಾಕೆ ಮಾತಾಡ್ತೀನಿ ಅಂದರೆ ಯಾರನ್ನೂ ಅವಮಾನಿಸೋ ಉದ್ದೇಶ ನನಗಿಲ್ಲ. ಯಾವುದೇ ವೃತ್ತಿ ಕೀಳಲ್ಲ, ಯಾವುದೇ ವೃತ್ತಿ ಹರೀಶ್, ಸತ್ಯ. ಆಮೇಲೆ ನಟನಾದವನು ಬಿಸ್ನೆಸ್ ಮಾಡಬಾರ್ದು ಅಂತಿಲ್ಲ, ಅವನು ಹೋಟ್ಲ್ ನಡೆಸಬಾರ್ದು ಅಂತಿಲ್ಲ ಸರ್. ಬಾಂಬೆ ಅವ್ರನ್ನ ನೋಡ್ಕೊಳ್ಳಿರಿ, ಎಲ್ಲ ಆರ್ಟಿಸ್ಟ್ಗಳು ಬಿಸ್ನೆಸ್ ಮನ್ಗಳವರು. ಹ್ಯಾಂಡ್ ಕ್ರಾಫ್ಟ್ ಅಂಗಡಿಗಳು ಇಟ್ಕೊಂಡಿದ್ದಾರೆ, ಪೇಂಟಿಂಗ್ ಮಾಡ್ತಾರೆ, ಡಾನ್ಸ್ ಮಾಡ್ತಾರೆ, ಜ್ಯುವೆಲರಿ, ಮದುವೆ ಮನೆಗಳಿಗೆ ಗೆಸ್ಟ್ ಆಗೋಗಿ ದುಡ್ಡು ಸಂಪಾದನೆ ಮಾಡ್ತಾರೆ ಸರ್. ಜ್ಯುವೆಲರಿ ಶಾಪ್ಸ್ ಇಟ್ಟಿದ್ದಾರೆ, ರೆಸಾರ್ಟ್ ಇಟ್ಟಿದ್ದಾರೆ, ವ್ಯವಸಾಯ ಮಾಡ್ತಾರೆ. ನಿನ್ನೆ ಒಂದು ವಿಡಿಯೋ ನೋಡಿದ್ರ, ಸಲ್ಮಾನ್ ಖಾನ್ ಫಾರ್ಮಲ್ಲಿ ಕಸ ಗುಡಿಸ್ತಾ ಇದ್ರು. ನಾವು ಮನುಷ್ಯರೇ ಅಲ್ವಾ ಸರ್, ನಮಗೂ ಬಾಯಾರಿಕೆ ಆಗುತ್ತದೆ, ಮೈ ಬೆವರುತ್ತದೆ, ಈರ್ಷ್ಯೆಗಳಿದೆ, ಅರಿಷಡ್ ವರ್ಗಗಳಿವೆ. ಹೆಸರು ಬರ್ತಾ ಇತ್ತು, ದುಡ್ಡು ಬರ್ತಾ ಇತ್ತು, ಲೈಫ್ ಸೆಟ್ಲ್ ಆಗಿತ್ತು. ಹೌದು ಸರ್. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಪುರ್ಸೊತ್ತಿಲ್ಲ ಬೇರೆ ಯಾವುದಕ್ಕೂ. ಹೌದು ಸರ್, ಇಲ್ವೇ ಇಲ್ಲ. ನಂಗೆ ನೆನಪಿದೆ, ಅಶ್ವತ್ನ ರೀಚ್ ಹಾಕಿ ನಾನು ಒದಾಡ್ಬಿಟ್ಟಿದ್ದೀನಿ ಎಷ್ಟೋ ದಿನ. ಅಂದರೆ ಗೆಳೆಯ ಸಾರಿ ಅಂತ ಎಷ್ಟೋ ದಿನ ಆದಮೇಲೆ ಮಿಡ್ ನೈಟಲ್ಲಿ ಕಂಟಿನ್ಯೂಸ್ ಶೂಟು, ಮೊಬೈಲ್ ನೋಡೋಕ್ಕಾಗ್ತಿಲ್ಲ ನನಗೆ ಅಂತ ಹೇಳಿದ ದಿನಗಳನ್ನ. ಸ್ಕೂಲ್ಗಳು ಬೇರೆ ಅಲ್ಲ ಹರೀಶ್, ವೆರಿ ಶಿಸ್ತು. ನಿಮ್ಮ ಶೂಟಿಂಗ್ ಇಲ್ಲಿ ಅಟೆಂಡ್ ಮಾಡಬೇಕು. ಬೆಳಗ್ಗೆ 7 ಗಂಟೆ ಅಂದರೆ ನಾನು 6:50 ಆಮೇಲೆ ಸೆಟ್. ಇವತ್ತು ಅಷ್ಟೇ, ನಾನು 5 ನಿಮಿಷ ಸೆಟ್ಗೆ ಹೋಗಿ ಅಭ್ಯಾಸ ಇಲ್ಲ. ಆಮೇಲೆ ನನ್ನ ಪಾತ್ರ ಇರಲಿ ಬಿಡಲಿ, ಆಮೇಲೆ ನಾನು ಎಲ್ಲ ಪಾತ್ರಕ್ಕೂ ಡಿಸೈನ್ ಮಾಡ್ತಿದ್ನಲ್ಲ, ನಾನದೇ ಡಿಸೈನ್ಸು. ಹಾಗಾಗಿ ಆ ಥರ ಆಮೇಲೆ ಸ್ಕೂಲ್ ರೀಲ್ ಅಲ್ವಾ ಅವಾಗ,
ರೀಲಿನ ಕಾಲ. ಆಮೇಲೆ ತಾನೆ ಅರ್ಧದಿಂದ ಡಿಜಿಟಲ್ ಶುರು ಆಗಿದ್ದು. ಆಮೇಲೆ ಅವ್ರು ಮಾನಿಟರ್ ಮಾಡ್ಕೋಬೇಕು, ರೀಲ್ ವೇಸ್ಟ್ ಆಗಬಾರ್ದು, ಇದೆಲ್ಲ ಇತ್ತು ಅವಾಗ. ಏನು ಕಲಿಯೋಕೆ ಸಿಕ್ತು ಅಂದರೆ ಇವರ ವಿಲನಿಶ್ ಕ್ಯಾರೆಕ್ಟರ್. ಜನ ನಿಮ್ಮನ್ನು ವಿಲನ್ ಆಗಿ ನೋಡೋಕೆ ಶುರು ಮಾಡಿದ್ರು. ಈ ವಿಲನ್ ಅಪ್ರೋಚೇ ಬರ್ತಿತ್ತ ನಿಮ್ಗೆ ಯಾವಾಗಲೂ ಸಿನಿಮಾಗಳಿಗೆ? ಇಲ್ಲ, ಐ ಆಮ್ ವೆರಿ ಲಕ್ಕಿ. ಕನ್ನಡದಲ್ಲಿ ನೀವು ಬೇಕಾದ್ರೆ ಯಾವ ಪುಟ ಬೇಕಾದ್ರೆ ಬದಲಾಯಿಸಿ, ಬಹುಶಃ ಬಾಲಣ್ಣನ ನಂತರ, ದೊಡ್ಡಣ್ಣ ನಂತರ ಅನ್ಕೊಳ್ಳಿ, ಬಾಲಣ್ಣ ದೊಡ್ಡಣ್ಣ ಈ ಥರ ಎರಡ ನಂತರ ಸರ್ ಒಬ್ಬ ಕಲಾವಿದನಿಗೆ ಎಲ್ಲ ಥರದ ಪಾತ್ರ ಸಿಕ್ಕಿದ್ದು ನಾನು ಒಬ್ಬಂಗೆ ಸರ್. ಕಾಮಿಡಿ, ವಿಲನ್, ಸೆಂಟಿಮೆಂಟ್. ಸರ್ ಅಲ್ಲಿ ವಿಲನ್ ಮಾಡಿಸೋರು ಸರ್ ಸೈಮೆಂಟನ್ಸ್ ಸಿನಿಮಾಗಳು ರಿಲೀಸ್ ಆಗಿದ್ದು. ಈ ಸಿನಿಮಾದಲ್ಲಿ ನಾನು ಸೆಂಟಿಮೆಂಟ್ ರೋಲ್ ಮಾಡ್ತಿದ್ದೆ. ಆ ಡೈರೆಕ್ಟರ್ ಹೇಳಬೇಕು ಅಂತಿಲ್ಲ, ರಂಗಭೂಮಿಯ ಎಲ್ಲ ಡೈರೆಕ್ಟರ್ಗೂ ಸರ್ ನನ್ನನ್ನು ಈಗೋಯಿಸ್ಟಾಗಿ ಯಾರೂ ತಗೊಳ್ಳಿಲ್ಲ ಸರ್. ನನಗೆ ಅವಕಾಶ ಬಿಟ್ಕೊಟ್ರು ಸರ್. ಚಂದ್ರು ಸರ್ ಏನೋ ಬೇರೆ ಥರ ಡಿಸೈನ್ ಮಾಡ್ಕೊಂಡಿದ್ರು, ಹೇಳಿದೆ ಸರ್. ಅದನ್ನು ಹೇಳಿದೆ ಕಬ್ಜನ್ ಸರ್, ಇದನ್ನು ಈ ಥರ ಮಾಡೋಣ ಸರ್, ತುಂಬ ಇಂಟ್ರೋವರ್ಟ್ ಮಾಡೋಣ ಸರ್. ಎಲ್ಲರೂ ವಿಲನ್ ತಕ್ಷಣ ಮಾಡ್ಬಿಟ್ಟಿದ್ದೆ ನಾವು ಮಜೂದು, ಅವ್ರು ಇದನ್ನು ಬಿಟ್ಟು ಬೇರೇನೋ ಮಾಡ, ಇದನ್ನೇ ಮಾಡು ಅಂತ ಮಾಡಿ. ನೈಸ್. ಅಂದರೆ ಸ್ಪೇಸ್ ಕೊಡ್ತಿದ್ರು ನಿಮಗೆ ಸರ್. ಅವರೆಲ್ಲ ಕೊಡದೆ ನಾವು ಎಲ್ಲಿರ್ತೀವಿ ಸರ್. ಅವ್ರು ಹಾಕಿದ ಭಿಕ್ಷೆ ಇವತ್ತು ನಾವು ಎಲ್ಲಿ ಕೂತಿದ್ದೀವಿ ಸರ್. ಇಲ್ಲವೇ ಇಲ್ಲ ಸರ್. ಅಷ್ಟು ದುಡ್ಡು ಯಾವ ಪ್ರೊಫೆಷನ್ಗೆ ಹೋದ್ರೂ ಸಿಗಲ್ಲ ಸರ್, ಅಷ್ಟು ಹೆಸರು ಯಾವ ಪ್ರೊಫೆಷನ್ಗೆ ಹೋದ್ರೂ ಸಿಗಲ್ಲ ಸರ್. ಯಾವ ಪಾತ್ರದ ಹುಡುಕಾಟ ಇತ್ತು ಯಾವಾಗಲೂ, ಅಥವಾ ಬಂದಿದ್ದೆಲ್ಲ ಒಪ್ಕೊಂಡು ಮಾಡ್ತಿರೋದ? ಸರ್ ನನಗೆ ಒಂದು ಚಾಲೆಂಜ್ ಇತ್ತು ಸರ್. ಒಂದು ಹುಡುಕಾಟ ಮಾಡೋದು ಕೆಲವು ಸರಿ ಆಗುತ್ತೆ, ಕೆಲವು ಸರಿ ಆಗಲ್ಲ. ಹರೀಶ್, ನಿಮಗೂ ಗೊತ್ತಿದೆ ಅದು. ನಾವು ಅಂದ್ಕೊಂಡಿದ್ದೆಲ್ಲ ಸಿಗಲ್ಲ. ಆದರೆ ಸಿಕ್ಕ ಪಾತ್ರನ ಚೆನ್ನಾಗಿ ಮಾಡೋದು ಕಲ್ತಿದ್ದೆ ಸರ್. ನೀವು ಯಾವುದೇ ಪಾತ್ರ ಕೊಟ್ಟರು ಅಶ್ವಥ್ ಚೆನ್ನಾಗಿ ಮಾಡಿದ್ದ, ಸಿನಿಮಾ ಚೆನ್ನಾಗಿಲ್ಲ ಅಂತ ಬೇಕಾದ್ರೆ ಹೇಳಿದ್ದು ಮಾತುಗಳಿದೆ ಸರ್. ಹಾಗೆ ಮಾಡ್ಕೊಂಡಿದ್ದೀನಿ. ಅಂದರೆ ಇನ್ನೂ ಮಾಡಬೇಕಾದ ಪಾತ್ರ ತುಂಬಗಳಿದೆ, ಮಾಡಬೇಕು. ತುಂಬ ಪಾತ್ರಗಳು ಹುಡುಕಾಟ ಈಗಲೂ ಇದೆ, ಮಾಡ್ತಿದ್ದೀನಿ ಕೂಡ. ಬಹುಶಃ ಯಾರೂ ಅಶ್ವಥ್ ಅವ್ರನ್ನ ನೋಡಿದ್ರೆ ಹೀಗೆ ಅಂದ್ಕೊಂಡ್ರಕ್ಕೆ ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ ಈ ಶೋ ರೆಕಾರ್ಡ್ ಮಾಡ್ತಿರೋ ನ್ಯೂಸೋ ಕ್ಯಾಮ್ರಾಮನ್ಗಳು ಹುಬ್ಬೇರಿಸಿ ನೋಡ್ತಿದ್ದಾರೆ. ಅಪ್ಪ, ಅಶ್ವಥ್ ಅವ್ರು ಹೀಗೆಲ್ಲ ಇದ್ದಾರಾ? ನಾನು ಒಂದೇನು ಗೊತ್ತಾ ಬ್ರದರ್, ಎಲ್ಲೂ ನನಗೆ ಪ್ರಚಾರ ಇಷ್ಟ ಇಲ್ಲ. ಅವ್ರಾಗ ಕರೆದ್ರೆ ನಾನು ಮಾತಾಡ್ತೀನಿ ಅಷ್ಟೇ. ಸಿನಿಮಾ ಎಲ್ರಿಗೂ ಅದು ಒಂದು ಉದ್ಯಮ, ನನಗೊಂದು ಉದ್ಯಮನೇ. ಆಮೇಲೆ ಅಂದರೆ ಮೊದಲು ಬದುಕೋದು ನನಗೆ. ಹಂಗಾಗಿ ನನ್ನ ಬದುಕನ್ನು ನಾನು ಯಾರ ಮುಂದೆ ಬಟ್ಟೆ ಬಿಚ್ಚಿ ತೋರ್ಸೋಕ್ಕಾಗಲ್ವಲ್ಲ. ಆದರೆ ಸಿನಿಮಾದ ಕ್ಯಾಮ್ರಾ ಮುಂದೆ ಬಟ್ಟೆ ಬಿಚ್ಚಿ ತೋರಿಸಿದ್ರು, ಅನಿವಾರ್ಯ ಆಗಿತ್ತು. ಇದೊಂಥರ ಏನಂತಾರೆ ಅದಕ್ಕೆ, ಒಂದು ಗಟ್ಟಿ ಮನಸ್ಸು ಬೇಕು ಈ ಪ್ರಯೋಗಗಳನ್ನು ಮಾಡೋದಕ್ಕೆ. ಬೆತ್ತಲಾಗಿ ಕ್ಯಾಮ್ರಾ ಮುಂದೆ ನಿಂತು ಅಭಿನಯಿಸಿರುವ ಏಕೈಕ ನಟನಿರ್ಬೋದಾ ನೀವು ಕನ್ನಡದಲ್ಲಿ? ನಾನು ಮೊದಲನೇವನು, ಆಮೇಲೆ ಯಾರು ಮಾಡಿದಾರೆ ಗೊತ್ತಿಲ್ಲ. ನಾನು ಮೊದಲನೇವನು ನಾನು. ಯಾಕೆ ನಂಗೆ ಡೈರೆಕ್ಟರ್ ನನಗೆ ಅವಾಗ ಹಿಸ್ಟ್ರಿ ಕೊಟ್ಟರು, ನೀನೇ ಮೊದಲನೇವನು ಅಂತ. ಏನದು ಆ ಚಾಲೆಂಜ್, ಏನದು ಅಥವಾ ಆ ಫೀಲ್ ಏನದು? 11 ಜನ ಕರಾಚಿ ಬಾರ್ಡರ್ ಕ್ರಾಸ್ ಮಾಡಿ ಪಾಕಿಸ್ತಾನದಲ್ಲಿ ಅರೆಸ್ಟ್ ಆಗೋಗಿರ್ತೀವಿ. ಮತ್ತೆ ಮುಂಗಾರು ಅನ್ನೋ ಸಿನಿಮಾದ ಸಮುದ್ರದ ಮೇಲೆ ಮಳೆ ಫ್ಲಡ್ಗೆ ಸಿಕ್ಕಾಕೊಂಡು ಏನಾಗ್ತೀವಿ ಅಂದರೆ, ಕರಾಚಿ ಬಾರ್ಡರ್ ಕ್ರಾಸ್ ಮಾಡಿದಾಗ ಪ್ರಜ್ಞೆ ಹೊಟ್ಟೋಗಿರುತ್ತೆ. ಪಾಕಿಸ್ತಾನಿಯವರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ನಾನು ಮುಸಲ್ಮಾನನ ಪಾತ್ರ ಮಾಡಿದೆ. ಅವ್ರು ನನಗೆ ಹೇಳ್ತಾರೆ, ಈ ಹಿಂದೂಗಳನ್ನೆಲ್ಲ ಒಡೆದು ಸಾಯಿಸು, ನೀನು ಅವ್ರು ಏನೇನು ಹಿಂಸೆ ಕೊಡ್ತಾರೆ ಹೇಳು ಅಂದಾಗ ಅವ್ರು ಒಂದು ಡೈಲಾಗ್ ಹೇಳ್ತಾನೆ, ಯಾರು ಹೇಳಿದ್ದು ನಿಮಗೆ ಮುಸಲ್ಮಾನರಿಗೆ ಭಾರತದಲ್ಲಿ ಹಿಂಸೆ ಕೊಡ್ತಾರೆ ಅಂತ? ಭಾರತದಲ್ಲಿ ಮುಸಲ್ಮಾನರಿಗೆ ತೊಂದರೆ ಇದ್ದಿದ್ರೆ ಪಂಡಿತ್ ಜಾಕಿರ್ ಹುಸೇನ್ ದೊಡ್ಡ ತಬಲವಾದಕರಾಗಿ ಬೆಳೀತಿರ್ಲಿಲ್ಲ. ಬಿಸ್ಮಿಲ್ಲಾ ಖಾನ್ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಕೂತು ಶಾನೆ ನಡೆಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಷ್ಟೇ ಯಾಕೆ, ಯೂಸುಫ್ ಖಾನ್ ಅನ್ನೋ ಮುಸ್ಲಿಂ ವ್ಯಕ್ತಿ ದಿಲೀಪ್ ಕುಮಾರ್ ಆಗಿ ಹಿಂದಿ ಚಿತ್ರರಂಗದಲ್ಲಿ ಮರೆಯೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸದಾ ಕಾಶ್ಮೀರ ಅಂತ ಕಿತ್ತಾಡೋ ನಿಮ್ಗೇನರೋ ಗೊತ್ತು. ಅಲ್ಲಿರೋ 90% ಜನ ನಮ್ಮವರು ಒಂದೇ. ನಿಮ್ಮ ಅಲ್ಲಾಹು ಪಾಕಿಸ್ತಾನದ ಗಲ್ಲಿಗಳಲ್ಲಿ ಮಸೀದಿಗಳನ್ನ ಕಟ್ಕೊಂಡು ನಿಮ್ಮ ಅಲ್ಲಾಹು ಭಾರತದ ಗಲ್ಲಿಗಳಲ್ಲಿ ಮಸೀದಿಗಳನ್ನ ಕಟ್ಕೊಂಡು ನೆಮ್ಮದಿಯಾಗಿದ್ದಾನೆ. ಆದರೆ ಅವರ ರಾಮಕೃಷ್ಣ ನಿಮ್ಮ ಪಾಕಿಸ್ತಾನದಲ್ಲಿ ಇಲ್ಲ ಅಂದೆ. ಅಷ್ಟೇ ಯಾಕೆ, ನಿಮ್ಮ ಪಾಕಿಸ್ತಾನಕ್ಕೆ ಬರಗಾಲ ಬಂದಾಗ ಮೊದಲ ಅನ್ನ ಬರೋದು ಭಾರತದಿಂದ ಅಂದೆ. ಏಕಿ ರಹೆಂಗೆ ಅಂದೆ, ಜೈ ಹಿಂದ್ ಅಂದೆ ಅಂತ ಒಂದು ಡೈಲಾಗು. ಈ ಡೈಲಾಗ್ ಹೇಳಿದ ತಕ್ಷಣ ಅವ್ರು ಕೋಪ ಬಂದು ಓಡ್ದು ನಾಲ್ಗೆಲ್ಲ ಕತ್ತರಿಸಿ ಬಟ್ಟೆ ಬಿಚ್ಚಾಗಿ ತಂದೇಸಿದ್ದಾರೆ. ಯಾರೋ ನಾಜೂಕಾಗಿ ಬಟ್ಟೆ ಬಿಡಿಸಿದ್ದು. ನಾನು ಡೈರೆಕ್ಟ್ ಹೇಳಿದೆ, ಸರ್ ಈ ಸೀನ್ ಬೆತ್ತಲಾಗಿ ಮಾಡಲಿಲ್ಲ ಅಂದರೆ ಇದು ವರ್ಕೇ ಆಗಲ್ಲ ಸರ್ ಅಂತ ನಾನು ಹೇಳಿದೆ. ನಿಮ್ಮದೇ ಐಡಿಯಾನ? ಕರೆಕ್ಟ್ ಅಶ್ವಥ್, ಬಟ್ ಯಾರು ಬಿಚ್ತಾರೆ ಬಟ್ಟೆ? ಎಲ್ಲರೂ ಬಿಚ್ಚಲ್ವ? ಬೇಡ ಸರ್, ನಾನು ಬಿಚ್ಚಿಬಿಡ್ತೀನಿ. ನನ್ನನ್ನು ತಂದು ಎಸಿತಾರೆ ಗೋಡನೊಳಗಡೆ. ಇವರೆಲ್ಲ ಜನ ಅಲ್ಲಿ ಕೂತಿರ್ತಾರೆ, ತಂದು ರಪ್ ಅಂತ ಹಿಂಗೆ ಎಸ್ಬಿಟ್ಟು ಹೋಗ್ತಾರೆ ಸೈನಿಕರು. ಆ ಕತ್ಲಲ್ಲಿ ಒಂದು ಸೌಂಡ್ ಕೇಳಿಸೋರ್ಗೆ ಅಂತ ಒಂದು ಸೌಂಡ್ ಕೇಳಿಸುತ್ತೆ. ನಾಲ್ಗೆ ಕತ್ತರಿಸ್ಬಿಟ್ಟಿರ್ತಾರಲ್ಲ, ಆಗ ಅವ್ರು ಓಡ್ ಬಂದು ನನ್ನ ಎತ್ಕೋತಾರೆ. ಕಂಪ್ಲೀಟ್ಲಿ ನೆಕೆಡ್. ಎಂಥ ಪ್ರಯೋಗಗಳಿವೆಲ್ಲ. ಪಾತ್ರಕ್ಕೊಂದು ಜೀವ ತುಂಬ ಒಬ್ಬ ರಂಗಭೂಮಿಯ ಕಲಾವಿದ ಯಾವ ಎಕ್ಸ್ಟೆಂಡ್ ಬೇಕಾದ್ರೂ ಹೋಗ್ತಾರೆ. ಮಾಡಲೇಬೇಕಾಗುತ್ತೆ ಹರೀಶ್ವರೇ, ಮಾಡಲೇಬೇಕು. ಇಲ್ಲ ಪಾತ್ರ ಉಳ್ಕೊಳ್ಳಲ್ಲ. ಆ್ಯಕ್ಚುಲಿ 50 ಅಡಿಯಿಂದ ಧುಮ್ಕೋದು ಪಾತ್ರ ಅಲ್ಲ, ಪಾತ್ರದ ಒಳಗೆ ಧುಮ್ಕೋದು ಪಾತ್ರ. ನೋಡಿ ಎಷ್ಟು ಎಮೋಷನಲ್ ಆಗ್ತೀರಾ ನೀವು. ಒಂದೆಲ್ಲ ಅಲ್ಲ ಅಂದರೆ
ಏನು ಅನುಷ, ಎಲ್ರಿಗೂ ಅದು ಅವ್ರವ್ರ ಮಟ್ಟಿಗೆ ಭಾವಕತೆ ಇರ್ತದೆ. ಅಂದರೆ ಪ್ರತಿಯೊಂದು ಅನುಭವ ಇದೆಯಲ್ಲ ಅನುಷನೇ, ಬಹುಶಃ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ಭಗವಂತ ಇಷ್ಟು ತಂದು ಇಲ್ಲಿ ನಿಲ್ಲಿಸಿದ್ದಾನೆ, ಇಷ್ಟು ಅನುಭವ ಕೊಟ್ಟಿದ್ದಾನಲ್ಲ. ಈ ಮೂಟೆ ಎಂಥ ಬೆಲೆ ಬಾಳುವಂಥದ್ದು ಈ ಅನುಭವದ ಮೂಟೆ. ಹಾಂ, ಇವತ್ತು ಎಮ್ಮರಾವ್ ಬೆಳೆದ ಹರೀಶ್ ಮುಂದೆ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ, ಹೆಮ್ಮೆ ನನಗೆ. ಗುರು ನಮ್ಮ ಜೊತೆ ಇದ್ದ ಗೆಳೆಯ, ಈಗ ನಂದು ಅಶ್ವತ್ಥದು ಫಸ್ಟ್ ಯಾವಾಗಲೂ ಹ್ಯಾಂಗ್ಔಟ್ ಪ್ಲೇಸ್ ಬೆಂಗಳೂರಲ್ಲಿ ಅಂದರೆ ಅದು ಕಲಾಕ್ಷೇತ್ರದ ಆವರಣ, ಸಂಸಾ ಬಯಲು ರಂಗಮಂದಿರ, ಕಾರಂತರ ಕ್ಯಾಂಟೀನು. ಅದಾದ್ಮೇಲೆ ಒಂದಷ್ಟು ವರ್ಷ ಆದಮೇಲೆ ನಮ್ಮಿಬ್ರದ್ದು ಶಿಫ್ಟ್ ಆಗುತ್ತೆ, ಅದು ಹನುಮಂತ ನಗರಕ್ಕೆ ಹೋಗುತ್ತೆ. ಅಲ್ಲೊಂದು ರೊಟ್ಟಿ ಅಂಗಡಿ, ಅಲ್ಲೊಂದೆಲ್ಲೋ ಕಾಫಿ. ಈ ಥರದ ಬಾಂಧವ್ಯದಲ್ಲಿ ನಾವು ಇಲ್ಲ, ಅಷ್ಟೊತ್ತಿಗಾಗ್ಲಿ ನಾವು ಇಬ್ರು ಬಿಸಿಯಾಗಿ ಶುರು ಆಗ್ತೀವಿ. ಕಲಾಕ್ಷೇತ್ರಕ್ಕೆ ಹೋಗ್ತಿದ್ದೆ ಅವಕಾಶಕ್ಕೋಸ್ಕರ, ಅಲ್ಲಿ ಸೀರಿಯಲ್ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಹಲೋ ಅಂತಾರೆ, ನಮ್ಗೇನೋ ಕೆಲಸ ಕೊಡ್ತಾರೆ, ನಮ್ಗೊಂಚೂರು ಕಾಸು ಬರುತ್ತೆ, ನಮ್ದು ಒಂಚೂರು ಜೀವನ ಚೆನ್ನಾಗಿ ದೊಡ್ಡ ಊಟ ಸಿಗುತ್ತೆ. ಈ ಥರದ ಬೆಳವಣಿಗೆ ನಮ್ಮಿಬ್ಬರ ಮನಸ್ಸು. ಹಾಗೆ ಆ ಮೆಟ್ಲುಗಳನ್ನು ನೋಡಿದೀವಿ ನಾವು. ವೆನ್ ವಿ ಲುಕ್ ಬ್ಯಾಕ್ ಅಲ್ವಾ, ಅದನ್ನ ನೆನೆಸ್ಕೊಂಡಾಗ. ಆದರೆ ಇದ್ರ ಮಧ್ಯೆ ನಾವು ಯಾವುದು ಕೆಟ್ಟದನ್ನು ಕಲಿಲ್ಲ ನೋಡಿ. ಹೌದು, ಕುಡಿಲಿಲ್ಲ, ಸಿಗರೇಟ್ ಸೇದಿಲ್ಲ, ಕೆಟ್ಟತನ ಮಾಡಲಿಲ್ಲ, ನಾವಾಗೇ ಉಳ್ಕೊಂಡು ಬಂದ್ವಿ. ಯಾಕಂದರೆ ನಮ್ಮ ಧ್ಯಾನ ಇದ್ದಿದ್ದೇ ಕಲಾವಿದರಾಗೋದಷ್ಟೇ. ದುಡಿಬೇಕು, ಒಳ್ಳೊಳ್ಳೆ ಪಾತ್ರ ಮಾಡಬೇಕು. ಹರೀಶ್ ದುಡ್ಡು ಒಂದು ಭಾಗ ಅಷ್ಟೇ. ಇವತ್ತಿಗೂ ನನಗೆ ಧ್ಯಾನ ಇರೋದೇನೆಂದರೆ ನಮ್ಮ ಮನೆಯವ್ರಿಗೆ ಒಂದು ಸರಳವಾದ ಜೀವನ ಕೊಟ್ಟಿದ್ದೀನಿ, ಏನು ತೊಂದರೆ ಇಲ್ಲ. ಒಂದು ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅಷ್ಟೇ. ನೋಡಿ, 300+ ಸಿನಿಮಾಗಳಾದರೂ ಕೂಡ ಹುಡುಕಾಟ ಇನ್ನೂ ಹೆಂಗಿದೆ, ಹಸಿವು ಹೇಗಿದೆ. ಹೌದು. ಆಮೇಲೆ ಕಿರುತೆರೆಯಲ್ಲಿ ಈಗಲೂ ನನ್ನ ಕರೆದ ಅವಕಾಶ ಕೊಡೋರು ಸ್ಪೆಷಲ್ ರೋಲ್ಸ್ ಮಾತ್ರ ನಾನು ಕರೀತಾರೆ. ಅಂದರೆ ಇಂಪಾರ್ಟೆಂಟು. ಸಾಮಾನ್ಯ ಹಾಗೆ ಮಾಡಲ್ಲ. ಅಂದರೆ ಯಾರು ಸಿನಿಮಾದಲ್ಲಿ ತುಂಬ ಬ್ಯುಸಿ ಇರ್ತಾರೋ ಅವ್ರು ಯಾಕೆ ಸ್ಮಾಲ್ ಸ್ಕ್ರೀನ್ ಬರಬೇಕು? ಬರಬೇಕಾಗುತ್ತೆ ಹರೀಶ್ ಇವಾಗ. ಯಾಕಂದರೆ ಸಿನಿಮಾ ಏನಾಗಿದೆ, ನನ್ನ ಅಭಿಪ್ರಾಯ, ಲಾಂಗ್ ಗ್ಯಾಪ್ ರಿಲೀಸ್ಗಳಾಗ್ತಿದೆ. ಜನಗಳು ನಾವು ಮುಖ ತೋರಿಸ್ಬೇಕಾಗಿದೆ ಇವಾಗ. ಆಮೇಲೆ ಸೀರಿಯಲ್ ಇಂಡಸ್ಟ್ರಿ ಕೂಡ ದೊಡ್ಡ ಮಟ್ಟಿಗೆ ಬೆಳೆದು ನಿಂತುಬಿಟ್ಟಿದೆ ಹರೀಶ್ ಅವರೇ. ಸಿನಿಮಾಗಿಂತ ಹೆಚ್ಚು ಖರ್ಚು ಮಾಡ್ತಾರೆ. ನನ್ನ ಪ್ರಕಾರ ಹರೀಶ್ ಅವರೇ ನಾಟ್ ನಾನು ತಪ್ಪಾಗಿ ಹೇಳ್ತಾ ಇಲ್ಲ ಅಂತ ಅನ್ಕೋತೀನಿ. ಪ್ರಾರಂಭದ ಎಪಿಸೋಡ್ಗೆ ಅವ್ರು 1 2 ಕೋಟಿ ಖರ್ಚು ಮಾಡಿಬಿಡ್ತಾರೆ. ಆಗಿದೆ, ಇದು ತಪ್ಪೇನಿಲ್ಲ ಹೇಳಿದ್ದು. ಹಂಗಾಗಿ ಎಲ್ಲ ಇಂಡಸ್ಟ್ರಿನೂ ನಾವು ಆಡಿಸ್ಬೇಕು. ಅಲ್ಲ, ದೊಡ್ಡ ಸ್ಟಾರ್ಗಳೇ ಬಂದಿದ್ದಾರಲ್ಲ ಸ್ಮಾಲ್ ಸ್ಕ್ರೀನ್ಗೆ. ಅಮಿತಾಬ್ ಬಚ್ಚನ್ ಬಂದಿದ್ದಾರೆ, ಸುದೀಪ್ ಸರ್ ಇದ್ದಾರೆ, ರವಿಚಂದ್ರನ್ ಸರ್ ಇದ್ದಾರೆ. ಈ ಥರ ಎಲ್ಲ ದೊಡ್ಡವರು ಬರ್ತಿದ್ದಾರಲ್ಲ ಸ್ಮಾಲ್ ಸ್ಕ್ರೀನ್ಗೆ ಬಂದು ಕೆಲಸ ಮಾಡ್ತಿದ್ದಾರೆ, ಬಿಗ್ ಸ್ಕ್ರೀನಲ್ಲೂ ಮಾಡ್ತಿದ್ದಾರೆ. ಜನಗಳಿಗೇನು ವ್ಯತ್ಯಾಸ ಇಲ್ಲ ಸರ್. ನೀವು ಎಲ್ಲಿ ಚೆನ್ನಾಗಿ ಮಾಡೋರು ನೋಡ್ತಾರೆ ಸರ್. ಊಟ ಎಲ್ಲಿ ಚೆನ್ನಾಗಿದೆ ಆ ಹೋಟ್ಲು ಹುಡ್ಕೊಂಡು ನೀವು ಹೋಗ್ತೀರಾ ಸರ್, ಅಷ್ಟೇ. ಈಗ ಬೆಳೆದ ಮೇಲೆ, ಹೆಸರು ಬಂದ ಮೇಲೆ, ಶೂಟಿಂಗ್ ಪರ್ಪಸ್ಗೂ ಬೇರೆದಕ್ಕೂ ಊರುಗಳು ಹೋಗ್ತಿರ್ತಿರಲ್ಲ, ಏನು ಕಾಂಪ್ಲಿಮೆಂಟ್ ಸಿಗುತ್ತೆ? ಜನ ಏನು ಹೇಳ್ತಾರೆ ನಿಮ್ಮ ಬಗ್ಗೆ? ತುಂಬ ಚೆನ್ನಾಗಿ ಪ್ರೀತಿಸ್ತಾರೆ ಸರ್. ಒಟ್ಟಾಗಿ ಹೇಳಬೇಕು ಅಂದರೆ ಎಲ್ಲರೂ ಹೆಂಗೆ ಕಲಾವಿದರು ಅನ್ನೋ ಥರ ನೋಡ್ತಾರೆ. ಆದರೆ ನನ್ನ ವೀಕ್ಷಣೆ ಅಥವಾ ಫ್ಯಾನ್ಸ್ ಅಂತ ಹೇಳ್ಬೇಕಂತ ನನಗೆ ಗೊತ್ತಿಲ್ಲ, ಅದು ದೊಡ್ಡ ಪದ ಆಗುತ್ತೆ. ಅವ್ರು ನನ್ನ ಸೂಕ್ಷ್ಮ ಗ್ರಹಿಸ್ತಾರೆ, ನನ್ನ ಸೂಕ್ಷ್ಮಗ್ರಾಹಿ ನಟ ಅಂತಲೇ ಕರೀತಾರೆ ಸರ್. ಅವ್ರು ನಡೆಸ್ಕೊಳ್ಳೋ ರೀತಿ ಬೇರೆ, ಅವ್ರ ಮನೆಗೆ ಆಹ್ವಾನಿಸ್ತಾರೆ, ಊಟ ಬಡಿಸ್ತಾರೆ. ಆದರೆ ಊರಿನ ಬೇರು ಬಿಟ್ಟಿಲ್ಲ ಅಲ್ಲ ನೀವು? ಇಲ್ಲ. ಮಾತೆತ್ತಿದ್ರೆ ಬೆಂಗಳೂರಲ್ಲಿ ಇರೋದೇ ಇಲ್ಲ. ರಜೆ ಇದ್ರೆ ಹೋಗ್ತೀನಿ ಊರಿಗೆ, ರಾತ್ರಿ ಹೋಗ್ಬಿಟ್ಟು ಬೆಳಗ್ಗೆ ಬರ್ತೀನಿ. ಆಮೇಲೆ ಮಕ್ಕಳು ಮೈಸೂರಲ್ಲಿ ಇರೋದ್ರಿಂದ ನಾನು ಟ್ರಾವೆಲ್ ಮಾಡ್ತೀನಿ. ಹಂಗಾಗಿ ಆಮೇಲೆ ನನಗೆ ಎಷ್ಟು ದಿನ ಸಾಧ್ಯ ಆಗುತ್ತೆ ಅಷ್ಟು ಜನ ಭೂಮಿ ಜೊತೆ ಒಡನಾಟ ಇಟ್ಕೊಂಡಿರೋಣ ಅಂತಷ್ಟೇ. ನಿಮ್ಮೊಳಗಿರುವ ರೈತ ಹೇಗಿದ್ದಾನೆ? ತುಂಬ ಪ್ರಜ್ಞಾಪೂರ್ವಕವಾಗಿದ್ದಾನೆ, ನಿಷ್ಠುರವಾಗಿರೋದಕ್ಕೆ ತುಂಬ ಜನ ಕೆಲವು ಸಾರಿ ಶತ್ರುಗಳು ಉಟ್ಕೊಳ್ತಾರೆ. ಪ್ರಶ್ನಿಸ್ತೀನಿ ನಾನು ಕೆಲವು ಕಂಪ್ನಿಗಳನ್ನು ಅಥವಾ ಮೈಮೂಲ್ನವ್ರನ್ನೇ ಆಗ್ಬೋದು. ಯಾರು ಪ್ರಶ್ನಿಸಿದಾಗ ನಿಮಗೆ ಹರೀಶ್, ಇದು ಒಂದು ಜಗತ್ತಿನ ತತ್ವ ಹೇಳ್ತೀನಿ. ನೀವು ಸ್ಥಾನಕ್ಕೆ ಬಂದು ಕುತ್ಕೊಂಡ್ಮೇಲೆ ನೀವು ಪ್ರಶ್ನಿಸೋ ಅಧಿಕಾರನ ಕಳ್ಕೊಂಡ್ಬಿಡ್ತೀರಿ. ನೀವು ಇಷ್ಟೆಲ್ಲ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡ್ರೆ ನಿಮಗೆ ಅಫ್ಕೋರ್ಸ್ ನೀವು ಎಡವ ವಿಚಾರ ಮಾತಾಡಿದಾಗ ಎಲ್ಲರಿಗೂ ಗೊತ್ತಿರೋ ದೊಡ್ಡ ಸತ್ಯ ಏನಪ್ಪಾ ಅಂದರೆ ಬಿಟ್ಟಿಲ್ಲ, ನಿಮ್ಮನ್ನು ಕಟ್ಟಕಟ್ಟೆಗೆ ಎಳೆಯಕ್ಕೆ ಟ್ರೈ ಮಾಡಿದ್ರು, ನಿಮಗೂ ಬಿಟ್ಟಿಲ್ಲ. ಆ ಥರದ ಕಷ್ಟ ದಿನಗಳನ್ನ ಹೇಗೆ ಫೇಸ್ ಮಾಡ್ತೀರಾ? ನನಗೆ ಕಾನೂನು ಪ್ರಜ್ಞೆ ಇದೆ ಹರೀಶ್, ಕಾನೂನು ಪ್ರಜ್ಞೆ ಇದೆ ನನಗೆ. ಕಾನೂನು ಹೋರಾಟ ಮಾಡಿ ಗೆದ್ದಿದ್ದೀನಿ. ಆಮೇಲೆ ನಾನು ಅದೇ ಹೇಳಿದ್ರೆ ಬ್ರದರ್, ಹೊಗಳಿಕೆ ಮತ್ತು ತೆಗಳಿಕೆನ ಸಮಾನವಾಗಿ ಸ್ವೀಕರಿಸೋದು ಇದೆಯಲ್ಲ ಹರೀಶ್, ಅದು ಭಾಳ ಮುಖ್ಯ. ಆಮೇಲೆ ಇದೊಂದು ಟ್ರೆಂಡ್ ಆಗಿದೆ ಇವಾಗ. ಏನಂದರೆ ಫೇಸ್ಬುಕ್ಕು ಮತ್ತು ಇದೆಲ್ಲ ಇರೋದ್ರಿಂದ ಬಾಯಿ ಚಪ್ಲಿಗೆ ಕಾಮೆಂಟ್ ಹಾಕೋದು, ಅದು ಅವ್ರವ್ರ ಸಂಸ್ಕಾರನ ತೋರಿಸುತ್ತೆ. ನಾವು ಅದಕ್ಕೆ ಪಾಪ ಅವ್ರ ಬಗ್ಗೆ ನಾವು ಮಾತಾಡಿ ಸಮಯ ಯಾಕೆ ವ್ಯರ್ಥ ಮಾಡ್ಕೋಬೇಕು. ಆಮೇಲೆ ನೀವು ಯಾವುದೇ ವಿಚಾರನ ಹೇಳ್ಬೇಕು. ಇನ್ನು ನಿಮ್ಮ ಮಗು ತಪ್ಪು ಮಾಡುತ್ತಪ್ಪ, ನೀವು ಹೆಂಗೆ ಹೇಳ್ತೀರಾ? ಮಗಳೇ ಹಂಗೆ ಮಾಡಬೇಡ ಅಂತ ಹೇಳಿ ಏಯ್ ಅಂತ ಕೆಟ್ಟ ಭಾಷೆಲಿ ಬೈತೀರಾ? ಹಂಗೆ ನಾವು ತಪ್ಪು ಮಾಡೋದು ನೀವು ಒಳ್ಳೆ ಭಾಷೆ ಬಳಸಿ ಹೇಳಿ. ಆಧುನಿಕ ಬದುಕಿನಲ್ಲಿ ನಾವು ಯಾವುದೋ ಒಂದರಿಂದ ಓಡ್ತಾನೆ ಇರ್ತೀವಿ. ಖಂಡಿತ. ಜೀವನದ ಮೌಲ್ಯಗಳನ್ನು ಎಷ್ಟೋ ಸರಿ ಬಿಟ್ಟೇ ಬಿಡ್ತೀವಿ. ಖಂಡಿತ. ಒಂದಷ್ಟು ಏಜ್ ಆದಮೇಲೆ ವೆನ್ ವಿ ಲುಕ್ ಬ್ಯಾಕ್ ಅಲ್ಲ, ತಿರುಗಿ ನೋಡಿದಾಗ ಹೌದಲ್ವಾ ಇದು ಮಿಸ್ ಮಾಡ್ಕೊಂಬಿಟ್ಟೆ ನಾನು ಅಂತ ಯಾರಿಗೂ ಅನಿಸುತ್ತೆ. ಆ ಥರದ್ದು ಏನಾದರೂ ಅಶ್ವತ್ಥ್ಗೆ ಅನಿಸಿದ್ದುಂಟ? ತುಂಬ ಅನಿಸಿದೆ. ತುಂಬ ನೀವು ಹೇಳ್ದಂಗೆ ಹೋಗೋದಲ್ಲಿ ಓಡುವಾಗ ಗೊತ್ತಾಗಲ್ಲ, ಬ್ಯಾಗ್ ಬಿದ್ದೋಗುತ್ತೆ, ಪೆನ್ ಬಿದ್ದೋಗುತ್ತೆ, ಎಲ್ಲ ಬಿದ್ದೋಗುತ್ತೆ. ಅಲ್ಲಿ ಹೋಗಿ ಏನೋ ಒಂದು ಕಡೆ ಒಂದು ಪಾಯಿಂಟ್ ನಿಮ್ಗೆ ದಣಿವ ಆಗೇ ಆಗುತ್ತೆ. ಅಲ್ಲಿ ನಿಂತಾಗ ಲುಕ್ ಬ್ಯಾಕ್ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಏನು ಕೆನ್ ಯು ಟೆಲ್ ಅಸ್? ಕೆಲವು ಸರಿ ಸಂಬಂಧಗಳನ್ನ ಕಳ್ಕೊಂಡಿದ್ದೀವಿ, ಅದನ್ನು ಕೂಡಿಸೋ ಪ್ರಯತ್ನ ಮಾಡಿದ್ದೀನಿ.
ಕೆಲವು ಸರಿ ಯಾರಿಗೂ ಏನೇನೋ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀವಿ, ಮಾಡೋಕ್ಕಾಗಿರಲ್ಲ. ಅದನ್ನ ನೆನಪಿಸ್ಕೊಂಡು ವಾಪಸ್ ಹೋಗಿ ಮಾಡಿಬಿಟ್ಟು ಬಂದಿದ್ದೀನಿ. ನೈಸ್. ಅವ್ರು ನನಗೆ ಯಾವುದಾದ್ರು ಕಾಲದಲ್ಲಿ ಸಹಾಯ ಮಾಡಿದಾರಲ್ಲ ಸರ್. ಇಲ್ಲಿ ಬೆಂಗಳೂರು ಬಂದಾಗ ನಾನು ಹಸ್ದಾಗ ಊಟ ಹಾಕಿದ್ದಾರೆ ಸರ್, ನಾನು ಬಸ್ ಚಾರ್ಜಿಗೆ ಕಾಸು ಕೊಟ್ಟಿದ್ದಾರೆ ಸರ್, ಬಟ್ಟೆ ತೊಗೊಟ್ಟಿದ್ದಾರೆ ಸರ್. ನಾನು ಸೋದರತೆ ಮನೇಲಿದ್ದೆ, ಅವಾಗ ಎಷ್ಟೋ ಸರಿ ನಮ್ಮ ಅಕ್ಕನ ಮನೆಗೆ ಹೋಗೋಕ್ಕಾಗಲ್ಲ, ಇಲ್ಲೇ ಬೆಂಗಳೂರು ಚಾಮರಾಜಪೇಟೆಯಲ್ಲಿದ್ದಾರೆ. ಅವ್ರು ಏನೇ ಮಾಡಿರಲಿ ಸರ್, ಆ ಸಮಯದಲ್ಲಿ ನನಗೆ ಶೆಲ್ಟರ್ ಕೊಟ್ಟಿದ್ದಾರೆ, ಊಟ ಹಾಕಿದ್ದಾರೆ ಸರ್. ನಂತರ ದುಡ್ಡೇ ತೊಗೊಂಡಿರಲಿ ಅವರು. ಯಾವ ನೆನಪಾದಾಗ ಹೋಗ್ತೀನಿ ಸರ್, ಅವ್ರಿಗೊಂದು ಸೀರೆ ಕೊಡ್ತೀನಿ, ಊಟ ನನ್ನ ಕೆಲವಷ್ಟು ದುಡ್ಡು ಕೊಡ್ತೀನಿ, ಅಥವಾ ಎಲ್ಲ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ, ಪ್ರೀತಿಯಿಂದ ಮಾತಾಡಿಸ್ತೀನಿ. ನೈಸ್. ನಾನು ಮನುಷ್ಯ ಸಹಜವಾಗಿ ನಾನು ಕೆಲವು ತಪ್ಪುಗಳನ್ನ ಮಾಡಿದ್ದೀನಿ ಸರ್, ಅದನ್ನು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸರ್. ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ ಆ್ಯಕ್ಚುಲಿ ನಿಮ್ಮ ಈ ಕೆಲಸಗಳು. ನನಗೆ ಸರ್ ನನಗೆ ಒಂದು ಹೇಳ್ತೀನಿ, ನಾನು ನಿಜ ಹೇಳ್ತಾ ಇದ್ದೀನಿ, ನಂಬಿಬಿಡಿ. ನನಗೆ 2 ದಿನ ರಜೆ ಇದ್ದು ಕೂತಿರೋ ಮನೇಲಿ ಸಂಜೆ ಕಾರ್ ತೊಗೊಂಡು ಒಂದು 20 ಕಿಲೋಮೀಟರ್ ಕಾರ್ ಓಡಿಸ್ಕೊಂಡಾರ ಕೂತ್ಕೊಂಡು ವಾಪಸ್ ಮನೆಗೆ ಬರ್ಬೇಕು. ನಾನು ಸಾಧ್ಯನೇ ಇಲ್ಲ ಕೂತ್ಕೊಳ್ಳೋಕ್ಕೆ. ನನ್ನ ಮನೇಲಿ ಕೂತಿರೋ ಅಡುಗೆ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು. ಐ ಆಮ್ ವೆರಿ ಗುಡ್ ಕುಕ್. ಒಂದು ಚಿಕ್ಕ ಸಹಾಯ ಮಾಡಿದ್ರೆ ದೊಡ್ಡದಾಗಿ ರೀಲ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದು ಬಹುಶಃ ಅವರು ಯಾವ ಸೋಷಿಯಲ್ ಮೀಡಿಯಲ್ಲಿ ಹುಡುಕಿದ್ರು ಸಿಗಲ್ಲ ಸರ್. ಕರೋನಾದಲ್ಲಿ ನಮ್ಗೆ ತುಂಬ ಜನ ಪ್ರಶ್ನೆ ಕೇಳಿದ್ರು ಸರ್, ನಾವು ಮಾಡೇ ಇಲ್ಲ ಅಲ್ಲ. ಖಂಡಿತ ಮಾಡಿದ್ದೀನಿ ಸರ್, ನಾನು ಎಲ್ಲೂ ಫೇಸ್ಬುಕ್ಕಲ್ಲಿ ಹಾಕಿಲ್ಲ ಸರ್. ಯಾಕಂದರೆ ಇದು ನಂದಲ್ಲ ಸರ್, ಆ ಭಗವಂತ ಕೊಟ್ಟಿರೋ ಭಿಕ್ಷೆ. ನಾನು ತಿಂಗಳಿಗೆ 25,000 ದುಡಿದ್ರೆ ಸಾಕು ಅಂತಿದ್ದವನಿಗೆ ದಿನಕ್ಕೆ 50,000 ದುಡಿಯೋ ಶಕ್ತಿ ಕೊಟ್ಟಿದ್ದ ಭಗವಂತ ಸರ್. ಅದನ್ನು ನಾನು ತಿಂದು ಉಂಡು ಮಿಕ್ಕಿದ ಕೆಲ ಭಾಗವನ್ನ ಅವ್ರಿಗೆ ಕೊಟ್ಟಿದ್ದೀನಿ ಬಿಟ್ಟರೆ ನಾನು ಮಹಾನ್ ದಾನ ಮಾಡಿದ್ದೀನಿ ಅಂತ ಎಲ್ಲೂ ಹೇಳ್ಕೊಂಡ್ರೆ ತಪ್ಪಾದಿತ್ತು ಸರ್. ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಇದೆಯಾ? ಇದೆ ಸರ್. ಮನುಷ್ಯನಿಗೇನು ಗೊತ್ತಾ ಸರ್, ನೀವು ಎಷ್ಟೇ ಓದಿರಿ, ಎಷ್ಟೇ ಚಿಂತಕರಾಗಿರಿ, ನಾವು ಒಂದು ರೀತಿಯ ಮಂಗಗಳೇ. ಎಲ್ಲೋ ಒಂದು ಕಡೆ ನಮ್ಮ ಹೋಗೋದಲ್ಲಿ ಓಡ್ತಾ ಆರ್ಬಿಡ್ತೀವಿ ಸರ್. ಹಿಂಗೆ ಅದನ್ನೆಲ್ಲ ನಾವು ನಮ್ಮನ್ನು ಒಂದು ತಹಬದಿಗಿಡೋದೇನು ಗೊತ್ತಾ ಸರ್, ಸದ್ಧರ್ಮ. ಧರ್ಮ ಅಂತ ಹೇಳ್ತಾ ಇಲ್ಲ, ನಾವು ದಯವಿಟ್ಟು ಅದನ್ನು ಅಂಡರ್ಲೈನ್ ಮಾಡಿ. ಸದ್ಧರ್ಮ ಮತ್ತು ಆಧ್ಯಾತ್ಮಿಕತೆ. ಯಾವುದು ಸದ್ಧರ್ಮ? ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಅದಾವುದಯ್ಯ. ಸದ್ಧರ್ಮ ಎಲ್ಲಿದೆಯೋ ಅದು ಮನುಷ್ಯನ ಹಿಡಿತದಲ್ಲಿಡುತ್ತೆ. ಆಧ್ಯಾತ್ಮಿಕತೆ ನಿಮಗೆ ಸ್ವಲ್ಪ ಭಯ ಮತ್ತು ಭಕ್ತಿನ ಉಂಟು ಮಾಡುತ್ತೆ ಸರ್. ಭಯ ಭಕ್ತಿ ಯಾಕೆ ಬೇಕು? ಪರಸ್ಪರ ಗೌರವಿಸ್ಕೊಳ್ಳೋದಕ್ಕೆ. ಪರಸ್ಪರ ಗೌರವಿಸ್ಕೊಂಡ್ರೆ ಏನು ಬೆಳೀತಿದೆ? ಪರಂಪರೆ ಬೆಳೀತಿದೆ. ಪರಂಪರೆ ಬೆಳೆದ್ರೆ ಸಂಸ್ಕಾರ ಬರುತ್ತೆ, ಸಂಸ್ಕೃತಿ ಬೆಳೆಯುತ್ತೆ. ನಮ್ಮೆಲ್ಲರಿಗೂ ಇರೋ ದೊಡ್ಡ ಗೋಲ್ ಏನು ಗೊತ್ತಾ? ಯಾವಾಗಲೂ ಪ್ರತಿಯೊಬ್ಬ ಮನುಷ್ಯನ ಕಾಡೋದು ನಾವು ಚೆನ್ನಾಗಿರಬೇಕು ಅಷ್ಟೇ, ಚೆನ್ನಾಗಿ ಬದುಕನ್ನು ಕಟ್ಕೋಬೇಕು. ಹೌದು. ನಿಮ್ಮ ಪ್ರಕಾರ ಏನದು ಚಂದದ ಬದುಕು ಅಂದರೆ ಏನು? 3 ಹೊತ್ತು ಊಟ, ಆರೋಗ್ಯ ಸ್ಥಿತಿ, ಮೈ ತುಂಬ ಬಟ್ಟೆ, ಒಂದು ಶೆಲ್ಟರು, ನಮ್ಮನೆಗೆ ಯಾರೋ ದೇಹಿಯಿಂದ ಬಂದ ಕೊಡೋಕ್ಕೊಂದಿಷ್ಟು ಹಣ. ಇದು ಸದ್ಬದುಕು ಸರ್. ಅದ್ರ ಜೊತೆಗೆ ಸಮಾಜ ಮುಖ್ಯ ಆಗಿರೋದು. ಅದು ನೀವು ಮನೆ ಕಟ್ಕೊಳ್ತೀವಿ ಅಂತೇಳಿ ಸರ್ ಧೀರುಭಾಯಿ ಅಂಬಾನಿ ಥರ ಕಟ್ಟಬೇಕು ಅಂದರೆ ಕಷ್ಟ ಸರ್. ಅದು ಏನು ಅವಶ್ಯಕತೆ ಮೀರಿ ನಾವೆಲ್ಲ ಸ್ಟ್ರೆಸ್ಸಲ್ಲಿದ್ದೀವಿ ಅಷ್ಟೇ ಹರೀಶ್. ನಾನು ಈ ತಪ್ಪನ್ನು ಮಾಡಿದ್ದೀನಿ. ನಾವು ಅವಶ್ಯಕತೆಗೆ ಮೀರಿ ಬದುಕೇ ಇಲ್ಲ ಹರೀಶ್. ಈಗಲೂ ನಾವು ಲಿಮಿಟೆಡ್ ಆಗಿದ್ದೀವಿ. ನಮ್ಮ ಇಡೀ ಕುಟುಂಬ 8-9 ವರ್ಷ ಹಳ್ಳಿಲೇ ಇತ್ತಲ್ಲ. ನಾನು ಈ ವರ್ಷ ಸಿಟಿಗೆ ಹೋಗಿರೋದು. ನಾವು ಅದು ಮಕ್ಳಿಗೆ ಟ್ಯೂಷನ್ ತೊಂದರೆ ಅಂತ ಹೋಗಿರೋದು ಬಿಟ್ಟು ನಾವು ಹಳ್ಳಿಲೇ ಇದ್ವಿ. ಏನಾಗಿದೆ? ಯಾಕೆ ಆ ಆಯ್ಕೆ ಯಾಕೆ? ನನಗೆ ಮಣ್ಣಿನ ಜೊತೆ ಬದುಕಿದ್ರೆ ಮನುಷ್ಯ ಆರೋಗ್ಯವಾಗಿರ್ತಾರೆ ಅನ್ನೋ ದೊಡ್ಡ ನಂಬಿಕೆ ಹರೀಶ್. ಮಣ್ಣನ್ನು ಬಿಟ್ಟು ಮನುಷ್ಯ ಬದುಕಿದ್ರೆ ನಿಜವಾಗ್ಲೂ ಇಲ್ಲ, ಅವ್ರು ಗುಳಿಗಾಲ ಇಲ್ಲ ಅವ್ನಿಗೆ. ನೀವು ದೊಡ್ಡ ಚಾನಲ್ ಕಟ್ಬೋದು, ನಾನು ದೊಡ್ಡ BMW ಕಾರ್ ತೊಗೊಳ್ಬೋದು, ನಾನು ಬಂಗ್ಲೆ ಕಟ್ಬೋದು, ಏನೋ ಮಾಡ್ಬೋದು. ಮಣ್ಣಿನ ಜೊತೆ ನೀವು ಹೋಗ್ಲೇಬೇಕು ಹರೀಶು. ಗೋ ಬ್ಯಾಕ್ ಹರೀಶ್. ನಮ್ಮೂರು, ನಮ್ಮ ಹಳ್ಳಿ, ಅಟ್ಲೀಸ್ಟ್ ಇದೆಲ್ಲ ದೊಡ್ಡದು ಹರೀಶು. ನಿಮ್ಮ ಜಮೀನು 1 ಎಕರೆ ಮಾಡ್ಕೊಂಡು ನಿಮ್ಮ ಗಿಡ ಮರ ಜೊತೆ ನನಗೆ ಒಳ್ಳೆ ಹರೀಶ್ ಮಾಡ್ತೀವಿ. ನನಗೆ ಸರ್ ಹರೀಶ್ ನಾನು ದುಡ್ಡು ಕೊಡ್ತೀನಿ, ಶುದ್ಧವಾದ 1-2 kg ಆಕ್ಸಿಜನ್ ಕೊಡೋಕ್ಕಾಗತ್ತಾ? ನನಗೆ ಪಿಜ್ಜಾ ಬರ್ಗರ್ ಯಾವತ್ತೂ ಶ್ರೇಷ್ಠ ಅಂತ ಅನ್ಸಿಲ್ಲ ಸರ್. ಅದು ತಿನ್ನೋರು ನಾನು ನಕ್ಕಿದ್ದೀನಿ, ಏನು ಪಾಪಿ ನನ್ನ ಮಕ್ಳು ಇವರು ಅಂತ. ದೇವ್ರು ಅವ್ರಿಗೆ ಎಂಥ ಕರ್ಮ ಬರ್ದ ನೋಡಿ ಸರ್. ಪಾಪಿ ನನ್ನ ಮಕ್ಕಳು. ಹಾಂ, ಎಂಥ ಕರ್ಮ ಬರ್ದ ಸರ್. ಪಿಜ್ಜಾ ಬರ್ಗರ್ ನಮ್ದು ಎಂಥಂಥ ಆಹಾರ ಇದೆ ಸರ್. ನಮ್ಮ ಪುಳಿಯೋಗರೆ ತೊಗೊಳ್ಳಿ ಸರ್, ಅದ್ರಲ್ಲಿ ಆಯುರ್ವೇದ ಇದೆ ಸರ್. ನಮ್ಮ ಚಿತ್ರಾನ್ನ ತೊಗೊಳ್ಳಿ ಸರ್, ಆಯುರ್ವೇದ ಇದೆ ಸರ್. ಮಜ್ಜಿಗೆ ತೊಗೊಳ್ಳಿ ಸರ್, ಮೊಸರು ತೊಗೊಳ್ಳಿ ಸರ್. ಈಗೆಲ್ಲ ನೀವೆಲ್ಲ ಪ್ರೋಬಯೋಟಿಕ್ ಮೊಸರು ಅಂತಿಲ್ಲ. ನಮ್ಮ ಅನಾದಿ ಕಾಲದಿಂದ ಜನ ಮೊಸರು ಮಜ್ಜಿಗೆಲ್ಲ ಊಟ ಮಾಡೇ ಇಲ್ಲ ಸರ್. ನಾವೆಲ್ಲ ಬೆಣ್ಣೆ ಇಲ್ಲದೆ ಊಟ ಮಾಡಿಲ್ಲ ಸರ್. ನಾವು ಆಸ್ತಿ ಮಾಡ್ಬೇಕು ಚೆನ್ನಾಗಿ, ನಮ್ಮ ಮಕ್ಕಳಿಗೂ ಒಂದಷ್ಟು ಆಸ್ತಿ ಯಾಕೆ ಅಂದ್ರೆ ಸರ್ ಆಸ್ತಿ ಮಾಡಬೇಕು ಅಂತ ಆಲೋಚನೆ ಇಲ್ಲ, ಮಕ್ಕಳನ್ನ ಆಸ್ತಿ ಮಾಡಬೇಕು ಅಂತ ಅದು ದೊಡ್ಡ ಎಲ್ಲರೂ ಹೇಳ್ತದೆ. ಆದರೆ ಮಕ್ಕಳಿಗೊಂದು ನಾವು ಬ್ಯಾಕ್ಲಾಗ್ ಇಡಬಾರ್ದು ಸರ್. ಬೇರೆ ಲಗೇಜ್ ಕೊಟ್ಬಿಟ್ಟು ಹೋಗ್ಬಾರ್ದು ಮಕ್ಕಳಿಗೆ ಸರ್. ನಾವು ಉಡ್ಸಿ ಅಂತ ಅವ್ರು ಏನು ಕೇಳ್ಕೊಂಡಿಲ್ಲ ಸರ್. ನಾವು ಉಡ್ಸಿದ್ದೀವಿ ನಮ್ಮ ಮಕ್ಕಳು ಬೇಕು ಅಂತ. ಆಮೇಲೆ ನಾವು ನಮ್ಮ ವೃದ್ಧಾಪ್ಯನ ಚೆನ್ನಾಗಿ ನಾವು ಪ್ಲಾನ್ ಮಾಡ್ಕೋಬೇಕು. ವಿಷ್ಣು ಸರ್ ಹೇಳ್ತಿದ್ದು ಒಂದು ಮಾತು ನಮ್ಗೆ ಚೆನ್ನಾಗಿ ಈ ಬಂಧನ ಶೂಟಿಂಗ್ ಟೈಮಲ್ಲಿ, ತಂದೆ ತಾಯಿಗೂ ಮಕ್ಕಳಿಗೆ ಯಾಕೆ ಡಿಸ್ಪ್ಯೂಟ್ಸ್ ಬರುತ್ತೆ ಅಂದರೆ ಸರ್, ನಥಿಂಗ್ ಬಟ್ ಎಕನಾಮಿಕಲ್ ಇಶ್ಯೂಸ್ ಸರ್. ಮನೇಲಿ ದುಡ್ಡು ಸಾಕಾಗ್ತಿರಲ್ಲ, ಇದು ಸಾಕಿರಲ್ಲ, ಇವ್ರು ಆರೋಗ್ಯ ಕೆಡುತ್ತೆ, ಇವ್ರನ್ನ ನೋಡ್ಕೊಳಕ್ಕಾಗ್ತಿರಲ್ಲ, ಕೆಲಸ ಮಾಡಬೇಕು. ಇದೆಲ್ಲ ಬ್ಯಾಲೆನ್ಸ್ಫುಲ್ಲಾಗಿ ಇಟ್ಕೋಬೇಕು ಅಂದರೆ ನೀವು ಪ್ಲ್ಯಾನ್ ಮಾಡಬೇಕು. ನಿಮ್ಮ ವೃದ್ಧಾಪ್ಯಕ್ಕೆ ಏನು ಬೇಕೋ ಅದನ್ನು ಈಗಲಿಂದ ಪ್ಲ್ಯಾನ್ ಮಾಡ್ಕೋಬೇಕು. ನಾವು ನಮ್ಮ ಮಕ್ಳು ನಾಮಕರಣ ಮಾಡಿಲ್ಲ ಸರ್, ಬರ್ಡೇ ಮಾಡಿಲ್ಲ ಸರ್, ಮದುವೆ ಕೂಡ ರಿಜಿಸ್ಟರ್ ಆಫೀಸಲ್ಲಿ ಮಾಡ್ತೀವಿ ಸರ್. ನಾವು ಸತ್ತ ಮೇಲೆ ನಮ್ಮ ದೇಹ ಆಸ್ಪತ್ರೆಗೆ ಹೋಗುತ್ತೆ ಸರ್. ನೋ ತಿಥಿ ಮತಿ ಎಲ್ಲ ಇಲ್ಲ ಸರ್. ಇದೆಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ವಿ ಆಲ್ರೆಡಿ ಡಿಸೈಡೆಡ್.
ಸರ್ ನಮ್ಮ ತಂದೆ ಸಾಲ ತೀರಿಸಿದ್ದೀನಿ, ನಮ್ಮ ತಂದೆಗೋಸ್ಕರ ಮನೆ ಕಟ್ಟಿದ್ದೀನಿ, ಅವ್ರು ಅದು ಮಾಡಿದ್ದೀನಿ, ಇದು ಮಾಡಿ ಎಲ್ಲ ಮಾಡಿದ್ದೀನಿ ಸರ್. ಅವರು ನಮ್ಮ ತಂದೆಯವ್ರು ತೀರ್ಕೊಂಡಾಗ ಸರ್ ಅವ್ರಿಗೆ ಆಂಪಿಟೇಷನ್ ಕೂಡ ಮಾಡಿಸ್ತೆ ಸರ್, ಕಾಲು ಗ್ಯಾಂಗ್ರೀನ್ ಆಗಿಬಿಟ್ಟಿತ್ತು. ತಲೆ ಬೋಡಿಸ್ಬೇಕಾದ ಪ್ರಸಂಗ ಎಲ್ಲವನ್ನು ಬೋಡಿಸು. ಆಗ ನನಗೆ ಒಂದು ನಾನು ಅದನ್ನು ವಿರುದ್ಧವಾಗಿ ಬೆಳೆದವನು ಸರ್. ಅಂದರೆ ಗುಡ್ ಸರ್, ನಾವು ವೇದ ಉಪನಿಷತ್ತಲ್ಲಿ ಎಲ್ಲೂ ಹೇಳಿಲ್ಲ ಸರ್, ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ. ಪಂಚಮುಡಿ ತೆಗೆಸಿ ನಾನು ಎಲ್ಲ ಕಾರ್ಯ ಮುಗಿಸ್ತೆ ಸರ್. ನಾನು 5 ಸಿನಿಮಾ ಮಾಡ್ತಿದ್ದೆ, ನಾನು ತಲೆ ಬೋಡಿಸಿ ಮನೇಲಿ ಕೂತ್ಕೊಂಡ್ಬಿಟ್ಟೆ, ಪ್ರೊಡ್ಯೂಸರ್ ಕತೆ ಏನಾಗುತ್ತೆ ಸರ್? ಯಾವ ನಟನ ವ್ಯಕ್ತಿತ್ವ ನಿಮ್ಗೆ ಬಹಳ ಇಂಪ್ರೆಸ್ ಆಗ್ತಿತ್ತು? ಎಲ್ಲರ ಜೊತೆ ಕೆಲಸ ಮಾಡಿದ್ದೀರಾ, ಯಾರು ಇಂಥವ್ರು ಇಲ್ಲ ಅನ್ನಂಗಿಲ್ಲ, ತುಂಬ ಜನ ಇಂಪ್ರೆಸ್ ಮಾಡಿದ್ದಾರೆ ಸರ್. ಹೌದಾ? ನನಗೆ ಹಳೆ ಶಿವರಾಮಣ್ಣ ಅವ್ರದ್ದು ಅವರ ಶ್ರದ್ಧೆ ಭಕ್ತಿ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಟರ್ ಆಗಿ ನನಗೆ ಶ್ರೀನಿವಾಸ ಮೂರ್ತಿ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ, ರಮೇಶ್ ಭಟ್ ಅವರು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಇನ್ನೂ ಈ ನಟನೆ ಬಂದರೆ ರಂಗಣ್ಣ ರಘುವರ ಸರಳತೆ ಭಾಳ ಇಷ್ಟ ಆಗುತ್ತೆ. ಅವಿನಾಶ್ ಅವರ ಡಿಸಿಪ್ಲಿನ್ ಅಂಡ್ ವೆಲ್ ಮೆಚೂರ್ಡ್ ಬಿಹೇವಿಯರ್ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಈಸ್ ಎ ಸ್ಕಾಲರ್ ಅವರು. ಹೌದು. ಶೋಭರಾಜ್ ಅವರ ತುಂಟತನ ಇಷ್ಟ ಆಗುತ್ತೆ. ತುಂಟತನ? ಅವರು ತುಂಟಾಗಿ ಎಲ್ರಿಗೂ ಬಾರೋ ಮುಂಗಾರು ಮಳೆ ಕಳ್ಳ ಬಾರೋ ಅಂತಾರೆ. ಆ ಥರ ನಾಯಕ ನಟರನ್ನ ನಾವು ಅಷ್ಟು ಫಾಲೋ ಮಾಡೋಕ್ಕಾಗಲ್ಲ ಸರ್, ಯಾಕಂದರೆ ಅವ್ರು ದಿಗ್ಗಜರು, ಅವ್ರು ಬೇರೆ ಥರ ಇರ್ತಾರೆ, ಅವ್ರನ್ನೂ ಫಾಲೋ ಮಾಡೋಕ್ಕಾಗಲ್ಲ. ಬಟ್ ಅವರಿಂದ ಕೆಲವು ಕಲ್ತಿದ್ದೀನಿ ಸರ್. ಬಟ್ ಅಲ್ಟಿಮೇಟ್ಲಿ ನಾವು ವ್ಯಾಲ್ಯೂ ಕೊಡಬೇಕಾಗಿರೋದು ಮನುಷ್ಯತ್ವಕ್ಕೆ. ಆಮೇಲೆ ಇನ್ನೊಂದು ಗೊತ್ತಾ, ಮನುಷ್ಯ ಹುಡ್ತಾಗ ಅವನು ಬಾಲ್ಯವನ್ನು ಬೇರೆ ಥರ ಕಳಿಬೇಕಂತೆ, ಯೌವನಕ್ಕೆ ರಸಿಕ ಆಗಿರ್ಬೇಕಂತೆ, ಆಮೇಲೆ ಅವನು ಮಾರ್ಕ್ಸ್ವಾದಿ ಥರ ವರ್ತಿಸ್ಬೇಕಂತೆ, ಆಮೇಲೆ ಅವನು ಸೋಷಲಿಸ್ಟ್ ಆಗಬೇಕಂತೆ, ಆಮೇಲೆ ಅವನು ಧ್ಯಾನ ಸ್ಥಿತಿಗೆ ಹೋಗ್ಬೇಕಂತೆ, ಆಮೇಲೆ ಅವನು ದಾನಿಯಾಗಿ ಬದುಕಬೇಕಂತೆ. ಇಷ್ಟು ಹಂತಗಳನ್ನ ದಾಟ್ಕೊಂಡು ಬರಬೇಕಲ್ವ, ಅದೇ ನಿಜವಾದ ಪಕ್ವತೆ ಅಲ್ವಾ? ಯಾವ ಸ್ಥಿತಿಲಿದ್ದೀರಿ? ನಾನೀಗ ಬಹುಶಃ ಪ್ರಬುದ್ಧ ಸ್ಥಿತಿಗೆ ಬಂದಿದ್ದೀನಿ. ಪ್ರಬುದ್ಧ ಸ್ಥಿತಿ. ಸೊ 40ರಿಂದ 50 ಇರೋರೆಲ್ಲರೂ ಪ್ರಬುದ್ಧಕ್ಕೆ ಬಂದಿದ್ದೀನಿ. ಒಂದಷ್ಟು ದಾನ ಧರ್ಮ ಈ ಸಮಾಜಕ್ಕೆ ಕೊಟ್ಟವು. ಸಮಾಜ ನಂಗೆ ತುಂಬ ಕೊಟ್ಟಿದ್ದಾರೆ, ತುಂಬ ಕೊಟ್ಟಿದೆ. ಏನು ನಾನು ಪ್ಲಾಸ್ಟಿಕ್ ಕವರ್ 200 ರೂಪಾಯಿ ಇಟ್ಕೊಂಡು ಬೆಂಗಳೂರು ಬಂದವನು. ಆಗಸ್ಟ್ 22ನೇ ತಾರೀಕು ಮಧ್ಯಾಹ್ನ 4 ಗಂಟೆಗೆ ಚಾಮರಾಜಪೇಟೆ ಟಿಆರ್ ಮಿಲ್ಲಲ್ಲಿ ಇದ್ದವನು ಹರೀಶ್ ನಾನು. ನಾವು ಲಕ್ಷಗಟ್ಟಲೆ ಕಾರಲ್ಲಿ ಬರ್ತೀವಿ, ಬಂಗ್ಲೆಯಲ್ಲಿ ಬದುಕ್ತೀವಿ ಅಂದರೆ ನಮಗೆ ದೇವ್ರು ಎಲ್ಲ ಕೊಟ್ಟಿದ್ದಾನೆ. ವಾಪಸ್ ಒಂಚೂರು ಕೊಟ್ಟೋಗ್ಬೇಕಲ್ವ? ಅಟ್ಲೀಸ್ಟ್ ನಮ್ಮ ಮಕ್ಕಳನ್ನಾರು ಒಂದು ಸಮಾಜಕ್ಕೆ ಕೊಡುಗೆ ಕೊಟ್ಟೋಗ್ಬೇಕಲ್ವ? ನಾವು ಇಂಡಸ್ಟ್ರಿಯಲ್ಲಿ ಅಂದರೆ ವೃತ್ತಿಯಲ್ಲಿ ನಾನೊಂದು ಯಾವುದು ಪ್ರೊಡ್ಯೂಸ್ ಮಾಡಬೇಕು, ನಾನೊಂದು ಯಾವುದು ಡೈರೆಕ್ಟ್ ಮಾಡಬೇಕು, ನಂದೇನೋ ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು, ಈ ಥರದ್ದೇನಾದರೂ? ಆ್ಯಕ್ಚುಲಿ ಒಂದು ಪ್ರೊಡ್ಯೂಸ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ವಿ. ಅದು ಆಮೇಲೆ ನಮ್ಮ ಫ್ರೆಂಡ್ಗಳಿಗೆ ನಾನು ವಯಸ್ಸು ಕೊಟ್ಬಿಟ್ಟೆ ಹರೀಶ್, ಯಾಕಂದರೆ ಅದು ತುಂಬ ರಿಸ್ಕಿ ಜಾಬ್ ಅಂತೇಳಿ ಅವ್ರಿಗೆ ವಯಸ್ಸು ಕೊಟ್ಬಿಟ್ಟೆ. ಡೈರೆಕ್ಷನ್ ತುಂಬ ಹುಚ್ಚಿತ್ತು ಹರೀಶ್. ಓಕೆ. ಆದರೆ ಇಂಡಸ್ಟ್ರಿಯ ಪಲ್ಲಟ ತುಂಬ ಕೆಟ್ಟದಾರಿಲ್ಲ ಆಗಿದೆ ಹರೀಶ್. ಇದನ್ನು ಕೆಲವರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಈಗ ನನ್ನ ಡೈರೆಕ್ಷನ್ ಆ್ಯಕ್ಟ್ರಾಗಿ ನನ್ನ ಮಾರ್ಕೆಟ್ ಚೆನ್ನಾಗಿದೆ, ನಾನು ಚೆನ್ನಾಗಿ ಓಡ್ತಿದ್ದೀನಿ, ಎಲ್ಲೋ ಒಂದಷ್ಟು ಕೆಲಸ ಸಿಗ್ತಿದೆ, ಒಂದಷ್ಟು ದುಡ್ಡು ಬರ್ತಿದೆ. ನಾನು ಏನಾದರೂ ಇದ್ದಕ್ಕಿದ್ದಂಗೆ ಡೈರೆಕ್ಷನ್ಗೆ ಹೋದರೆ ಯಾರೂ ಆ್ಯಕ್ಟಿಂಗ್ ಕರೆಯಲ್ಲ ಇವಾಗ. ಆಯಿತಾ? ಆಮೇಲೆ ಡೈರೆಕ್ಷನ್ ಅನ್ನೋದು ಇವಾಗ ತುಂಬ ರಿಸ್ಕಿ ಜಾಬ್ ಆಗಿದೆ, ಕಡಿಮೆ ದುಡ್ಡು ಡೈರೆಕ್ಷನ್ ಮಾಡೋಕ್ಕಾಗಲ್ಲ. ನಮ್ಮದೆಲ್ಲ ಐ ಆಮ್ ಇನ್ಫ್ಲುಯೆನ್ಸ್ ಬೈ ಸಂಜಯ್ ಲೀಲಾ ಬನ್ಸಾಲಿ. ಓಕೆ. ನನಗೆ ಸ್ವಲ್ಪ ಎಸ್ಥೆಟಿಕಲ್ಲಿ ನಾನು ಶೂಟ್ ಮಾಡಬೇಕು, ಫೋಕ್ ಇರಬೇಕು ಹಿಂದೆ ಅನ್ನೋದು ನಾನು ಇಷ್ಟಪಡ್ತೀನಿ ಅದನ್ನು. ಹಂಗಾಗಿ ಆ ಥರ ಪ್ರೊಡ್ಯೂಸರ್ಸ್ ಇಲ್ಲಿ ಕಷ್ಟ. ಆಮೇಲೆ ಈಗ ಅಷ್ಟು ಸ್ವಲ್ಪ ವ್ಯವಧಾನ ಕಡಿಮೆ ಆಗಿದೆ ಹರೀಶ್. ನಟನಾಗಿ ಇನ್ನೊಂದಷ್ಟು ಕುಸ್ರಿ ಕೆಲಸಗಳು ಮಾಡೋದಿದೆ. ರಂಗಭೂಮಿಲಿ ಒಂದಷ್ಟು ಕೆಲಸ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀನಿ. ಹಂಗಾಗಿ ರಂಗಭೂಮಿಲಿ ನಿರ್ದೇಶನ ಮಾಡ್ತೀನಿ, ಸಿನಿಮಾ ಗೊತ್ತಿಲ್ಲ ಹರೀಶ್. ನನಗೆ ಏಪ್ರಿಲಲ್ಲಿ ನಾವು ಕೂತು ಮಾತಾಡೋಣ, ಒಂದೊಳ್ಳೆ ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ ಅಂದ್ರಿ. ಒಂದಷ್ಟು ಸಿನಿಮಾಗಳು ಒಪ್ಕೋತಾ ಇದ್ದೀನಿ. ಗಣೇಶ್ ಅವ್ರ ಜೊತೆ ಮತ್ತೆ ಸಿನಿಮಾ ಮಾಡ್ತಿದ್ದೀನಿ. ಒಂದು ವೆಬ್ ಸೀರೀಸ್ ಓಕೆ ಆಗಿದೆ, ಬಟ್ ಅನೌನ್ಸ್ ಮಾಡೋಂಗಿಲ್ಲ, ಯಾಕಂದ್ರೆ ಅಗ್ರಿಮೆಂಟ್ ಸೈನ್ ಆಗಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ನಿಮ್ದು ಮುಂದಕ್ಕೆ ಹೇಳ್ತಾ ಇದ್ದೆ. ಇನ್ನೊಂದಷ್ಟು ಬೇರೆ ಭಾಷೆ ಸಿನಿಮಾಗಳು ಬಂದಿದೆ, ಮಾತುಕತೆ ಮುಗಿದಿದೆ. ಅಗ್ರಿಮೆಂಟ್ ಸೈನ್ ಆದ ತಕ್ಷಣ ನಿಮ್ಮ ಮುಖ್ಯದಿಂದ ನಾನು ಅನೌನ್ಸ್ ಮಾಡಿ. ವೆರಿ ನೈಸ್. ಸೊ ನಮ್ಮ ಕನ್ನಡದ, ನಮ್ಮ ಮಣ್ಣಿನ ಕಲಾವಿದ ಬೇರೆ ಬೇರೆ ಭಾಷೆಗಳಿಗೆ ಕಾಣಿಸ್ಕೊಳ್ಳೋ ಸಾಧ್ಯತೆಗಳಿದೆ. 100% ಈ ವರ್ಷ ಹೋಗ್ತಾ ಇದ್ದೀನಿ, ಹೇಳ್ತೀನಿ. ಇದುವರೆಗೂ ಹೋಗಿರ್ಲಿಲ್ಲ? ಹೌದು. ಅದೇ ಹೋಗಿ ಮಾಡಿ ಬಂದಿದ್ದೆ, ಆ ಸಿನಿಮಾ ಚೆನ್ನಾಗಿ ಆಗಿರಲಿಲ್ಲ. ಈ ಸರಿ ಬೇರೆ ಬೇರೆ ದೊಡ್ಡ ಪ್ರಾಜೆಕ್ಟ್ ಜೊತೆ ಟೈಅಪ್ ಆಗ್ತಾ ಇದ್ದೀನಿ. ನನಗಂತೂ ವೈಯಕ್ತಿಕವಾಗಿ ಕಲಾವಿದರು ಬಿಸಿ ಇದ್ರೆ ಬಹಳ ಖುಷಿ ಆಗುತ್ತೆ ನನಗೆ. ನಾನು ಅಂದರೆ ಮೊದಲಿಗಿಂತ ಚೂಸಿ ಆಗಿದ್ದೀನಿ ಕೆಲವೆಲ್ಲ. ಆದರೆ ಈಗ ಸಿನಿಮಾ ಪೀರಿಯಡ್ಸೇ ದೊಡ್ಡದಲ್ಲ ಇವಾಗ. ಹೌದು. ಈಗ ಮೊದಲಂಗೆ ಒಂದು ಶೆಡ್ಯೂಲ್ ತಗೊಳ್ಳೋರು 30 ದಿನ, ಅದ್ರಲ್ಲಿ ನಾವು ಅಷ್ಟೊಂದು 10 ದಿವಸ ಡೇಟ್ ಮುಗಿಸ್ಬಿಡೋರು, 2 ತಿಂಗಳು ಬಿಟ್ಟು ರಿಲೀಸ್ ಮಾಡಿ. ಈಗ ಹಂಗಿಲ್ವೇ ಇಲ್ಲ ಪ್ರೋಸೆಸ್. ಮತ್ತೆ 6 ತಿಂಗಳು, ವರ್ಷ, 2 ವರ್ಷ, 3 ವರ್ಷ. ಆ ಸಿನಿಮಾನ ಈಗ ಬರ್ತಾ ಇದೆ ಅಂತ ನೀವೇ ನಾವು ಡಬ್ಬಿಂಗ್ ಕಲಿತಾಗ ಯಾವ ಡಬ್ಬಿಂಗ್ ಸರ್ ಅಂತ ಕೇಳಿದ್ದಿದ್ದೆ ನಾವು. 3 ವರ್ಷ ಆದ್ಮೇಲೆ ರಿಲೀಸ್ ಆಗೋ ಸಿನಿಮಾಗಳಿದೆ ಈಗ. ಹಂಗಾಗಿದೆ. ಕಿರುತೆರೆಗೂ ಮಾಡಬೇಕಾಗುತ್ತೆ ಹರೀಶ್. ನಮ್ಗೆ ಅನ್ನ ಕೊಟ್ಟಿದ್ದೆ ಕಿರುತೆರೆ ಮೊದಲು, ನಾವು ಅದನ್ನು ಮರೆಯಾಗೇ ಇಲ್ಲ. ಆಮೇಲೆ ದೇ ಪೇಯ್ಡ್ ವೆಲ್ ಅಮೌಂಟ್. ನಮಗೆ ಸಿನಿಮಾದಿಂದ ಹೋಗಿರೋದ್ರಿಂದ, ಎಕ್ಸ್ಪೋಜರ್ ಚೆನ್ನಾಗಿರೋದ್ರಿಂದ ಅವ್ರು ತುಂಬ ಒಳ್ಳೆ ಸಂಭಾವನೆ ಕೊಡ್ತಾರೆ, ಚೆನ್ನಾಗಿ ನಡೆಸ್ಕೊಡ್ತಾರೆ. ಮತ್ತು ನಮ್ಮ ಮಾಡೋ ಪಾತ್ರ ಜನಕ್ಕೆ ರೀಚ್ ಆಗ್ತಿದೆ. ಒಂದು ಹೆಜ್ಜೆ ಗುರುತು ಮೂಡಿಸ್ಬೇಕು ಅನ್ನೋದಿರುತ್ತಲ್ಲ, ಮುಂದಿನ 10 ವರ್ಷನೋ 5 ವರ್ಷನೋ ಗುರು ನನ್ನ ಬಕೆಟ್ ಲಿಸ್ಟಲ್ಲಿ ಇದ್ದಿದೆ, ಇದು ಮುಗಿಸ್ಬೇಕು ಅಂತ ಒಂದು 3 ಕೆಲಸ. ಒಂದು, ಮಕ್ಕಳನ್ನ ಒಳ್ಳೆ ಎಜುಕೇಟೆಡ್ ಆ್ಯಂಡ್ ಪ್ರಜ್ಞಾಪೂರ್ವಕವಾಗಿ ಬೆಳೆಸ್ಬೇಕು ಅವ್ರನ್ನ. ಅದು ಬಹಳ ಮುಖ್ಯ. ಯಾಕಂದರೆ ನಾನು ಏನೋ ಮಾಡೋಕ್ಕೋಗಿ ಈ ಕಡೆ ಎಲ್ಲ ಕಾನ್ಸಂಟ್ರೇಟ್ ನೋಡಿ. ನಮ್ಮ ತಂದೆನೂ ತುಂಬ ದೊಡ್ಡ ವ್ಯಕ್ತಿತ್ವ ನಮ್ಮ ತಂದೆ ಸರ್. ಇವತ್ತು ನಮ್ಮೂರಲ್ಲಿ ನನಗಿಂತ ನಮ್ಮ ತಂದೆಗೆ ದೊಡ್ಡ ಹೆಸರಿದೆ, ಆಯಿತಾ ಸರ್. ಆದರೆ ಅವ್ರ ವ್ಯಕ್ತಿತ್ವ ಹೊರಗಡೆ ತುಂಬ ಒಳ್ಳೆಯದು. ಕುಟುಂಬದ ಕಡೆ ಗಮನ ಇರಲಿಲ್ಲ ಅವ್ರಿಗೆ, ಹಂಗೆ ಆಗಬಾರ್ದು. ಕುಟುಂಬನ ನಾನು ಸರಿಯಾದ ದಾರಿಯಲ್ಲಿ ನಿಲ್ಲಿಸ್ಬೇಕು ಅವ್ರನ್ನ, ಆಯಿತಾ ಸರ್. ಒಂದು ಮಾರ್ಗದರ್ಶನ ಮಾಡಿ ಬಿಟ್ಬಿಡ್ಬೇಕು, ಮೆಚೂರ್ ಆದಮೇಲೆ ಹೊರಟಾಗ್ತಾರೆ.
ಎರಡನೇದು ರಂಗಭೂಮಿಯ ಋಣ ತೀರಿಸಬೇಕಾಗಿದೆ ಸರ್, ಸಿನಿಮಾದ ಋಣ ತೀರಿಸಬೇಕಾಗಿದೆ, ಮತ್ತು ರೈತನಾಗಿ ಕೆಲಸ ಮಾಡಿ ಒಂದಷ್ಟು ರೈತರಿಗೆ ಕೆಲಸ ಮಾಡಬೇಕಾಗಿದೆ. ಇಷ್ಟು ನನ್ನ ಗುರಿ ಇಟ್ಕೊಂಡಿದ್ದೀನಿ. ಅಶ್ವಥ್ ನೀನಾಸಂ ಹೆಸರಿನ ಕೆಳಗಡೆ ಯಾವ್ದು ಖುಷಿ ಕೊಡುತ್ತೆ? ರಂಗಭೂಮಿಯ ನಟ ಅಥವಾ ಸಿನಿಮಾ ನಟ ಅಥವಾ ಕಿರುತೆರೆಯ ಕಲಾವಿದ ಅಥವಾ ರೈತ? ಏನು ಹಾಕಿದ್ರು ನಂಗೆ ಖುಷಿ ಅನ್ಸುತ್ತೆ. ಫಾರ್ಮರ್ ಆಕ್ಟರ್ ಅಂತಾನೆ ಹಾಕ್ಬಿಡ್ತೀನಿ ಯೂಶುವಲ್ ಆಗಿ ನಾನು. ಹಾಗಾಗಿ ಏನು ಎಲ್ಲ ಬಂದ್ಬಿಡ್ತಲ್ಲ, ಹಂಗಾಗಿ ತೊಂದರೆ ಇಲ್ಲ. ಅಂದರೆ ಕಲಾವಿದನಾಗಿ ಸರ್, ಅದು ಅಗ್ರಿಕಲ್ಚರ್ ಇಸ್ ಆಲ್ಸೋ ಆರ್ಟ್ ಸರ್ ಆ್ಯಕ್ಚುಲಿ. ದಟ್ಸ್ ಟ್ರೂ. ಬಟ್ ಯಾವತ್ತೂ ಅನ್ಸಿಲ್ಲ ಹೀರೋ ಆಗಬೇಕು ಅಂತ ಅನ್ಸಿಲ್ವಾ ಅಶ್ವಥ್? ಅಲ್ಲ, ನಾನು ಮಾಡಿದೆ ಒಂದು 2-3 ಸಿನಿಮಾ, ಅದು ಚೆನ್ನಾಗಿ ರಿಲೀಸ್ ಮಾಡಲಿಲ್ಲ. ಆಮೇಲೆ ನನಗೆ ಹೀರೋ ಆಗೋ ಕಡೆ ನಿಜವಾಗ್ಲೂ ಗಮನ ಇರಲಿಲ್ಲ ಹರೀಶ್. ಅವಾಗೆಲ್ಲ ಪ್ಯಾಕೇಜ್ ಸಿನಿಮಾಗಳು ನಮ್ಗೆ ಕೊಡಕ್ಕೆ ಬಂದು 2 ಕೋಟಿ 3 ಕೋಟಿ ಕೊಡ್ತೀವಿ, ಸಿನಿಮಾ ಮಾಡ್ಕೊಳ್ಳಿ, ನೀವು ಹೀರೋ ಆಗಿ ಅಂತೆಲ್ಲ ಬಂದು ಮುಂಗಾರು ಮನೆ ಟೈಮಲ್ಲಿ ಎಲ್ಲ ರಿಲೇಷನ್ ನುಗ್ಬಿಟ್ರು ಗೊತ್ತಾ. ಆ ಟೈಮ್ ತುಂಬ ಜನ ನನಗಿದ್ದಿದ್ದು ಸರ್, ಒಳ್ಳೊಳ್ಳೆ ಪಾತ್ರ ಮಾಡಬೇಕು, ಅಪ್ಪ ದುಡ್ಡು ಬರ್ತಾ ಇದೆಯಪ್ಪ, ನಮ್ಮ ಕುಟುಂಬ ಕಟ್ಟಬೇಕು, ನಮ್ಮ ಸಂಸಾರ ಕಟ್ಕೋಬೇಕು, ನಾವು ಬದುಕಬೇಕು. ಯಾಕೆ ನಿಮ್ಗೆ ಗೊತ್ತಲ್ಲ ಹರೀಶ್, ಬದುಕಿನ ತಲನ ತುಂಬ ದೊಡ್ಡದಿತ್ತು ನಮ್ಮದು. ಇವತ್ತೊಂಥರ ನಾವು ಅಶ್ವಥ್ ನೀನಾಸಂನ ಒಂದು ಪುಸ್ತಕ ಓದ್ದಂಗಿತ್ತು. ನನಗೆ ಭಾಳ ಖುಷಿ ಆಯಿತು. ಕೇವಲ ನಟನೆಯಾಗಿ ಮಾತಾಡದೆ ಒಂದು ಸಾರ್ವಜನಿಕವಾಗಿ ಮಾತಾಡ್ಸಿದ್ರಲ್ಲ, ನನಗೆ ಭಾಳ ಖುಷಿ ಆಯಿತು ಅದು. ಬಿಕಾಸ್ ಯಾರು ಈ ಮಾತುಕತೆ ಜನರಿಗೆ ಹೋದ್ಮೇಲೆ ಜನ ನಿಮ್ಮನ್ನು ನೋಡಿದ ತಕ್ಷಣ ಇದೆಲ್ಲ ಬರಬೇಕು ತಲೆಗೆ ಅಲ್ವಾ? ನೀವು ಸುಮ್ಮನೆ ನಿಮ್ಮನ್ನು ಟಿ ವಿ ಸ್ಕ್ರೀನ್ ನೋಡಿ ಬಿಡ ಇವ್ರಿಗೇನು ಅನ್ನೋ ಒಂದಿರುತ್ತೆ. ಆರಾಮಾಗಿದ್ದೀರಾ, ನೀವು ಖುಷಿಯಾಗಿ ಬಣ್ಣದ ಲೋಕದಲ್ಲಿ ಮಜ್ಜುವಾಗಿದ್ದೀರಾ, ನಿಮ್ಮನೇಲಿ ನೀವು ಕಸ ಗುಡಿಸ್ತೀನಿ ಅಂತ ಯಾರು ಗೊತ್ತಿರುತ್ತೆ, ನೀವೇ ಎಲ್ಲ ಕೆಲಸ ಮಾಡ್ತೀನಿ ಅಂತ ಯಾರು ಗೊತ್ತಿರುತ್ತೆ. ಸೋ ಮೆನಿ ಎಲ್ಲರೂ ಹಂಗೆ ಇದ್ದಾರೆ ಸರ್. ಐ ಅಗ್ರಿ. ಬಟ್ ಈ ಕಡೆ ಪರ್ಸೆಪ್ಷನ್ ಹಂಗಿರಲ್ಲ. ಕೆಲವು ನಟರು ಮಾಡದೇ ಇರ್ಬೋದು ಅಲ್ವಾ? ಈಗ ನಮ್ಮ ಮಗು ಹೊತ್ತಾಗ ನಮಗೆ ಸಂಕಟ ಆಗೇ ಆಗುತ್ತಲ್ಲ ಸರ್, ಅದು ಸಹಜವಾದ್ದೆ. ಅದು ಮನಸ್ಸು ಬಿಚ್ಚಿ ಮಾತಾಡಿದ್ದಕ್ಕೆ ನಾನು ಖುಷಿ ಪಟ್ಟಿದ್ದೀನಿ. ಇಲ್ಲ, ನಿಮ್ಮ ಮುಂದೆ ಹೇಳ್ಕೊಳ್ಳೋದು ಯಾರ ಮುಂದೆ ಹೇಳ್ಕೊಳ್ಳೋಕೆ ಸಾಧ್ಯ? ಯಾಕಂದರೆ ನೀವು ಬುದ್ಧಿವಂತರಿದ್ದೀರಿ, ಓದ್ಕೊಂಡಿದ್ದೀರಿ, ನನ್ನ ಜೊತೆ ಬೆಳೆದಿದ್ದೀರಿ, ಬಟ್ ನನ್ನ ಜರ್ನಿ ನೋಡಿದ್ದೀರಿ. ಹಂಗಾಗಿ ನೀವು ಕೇಳೋ ಪ್ರಶ್ನೆ ಸಮಂಜಸವಾಗಿರುತ್ತೆ. ನಿಮ್ಮ ಜೊತೆ ನಾನು ಮುಚ್ಚುಮರೆ ಮಾಡಿ ಮಾತಾಡಿದ್ರೆ ಬಹುಶಃ ನನ್ನ ಮಾಡ್ಕೊಳ್ಳೋ ಮೋಸ. ನಾನು ಇದು ಬೇರೆ ಕೇಳಿದರೆ ನೋ ಪರ್ಸನಲ್ ಕ್ವಶನ್ಸ್ ಅಂತಿದ್ದೆ, ಇಂಡಸ್ಟ್ರಿ ಬಗ್ಗೆ ಮಾತಾಡಿ ಅಂತ ಹೇಳ್ತಿದ್ದೆ. ನನ್ನ ಕುಟುಂಬದವರೆಗೂ ಮುಟ್ಟು ಮಾತಾಡಿದ್ದೀನಿ ಅಂದರೆ ಯಾರೇನಾದರೂ ಅಂದ್ಕೊಳ್ಳಿ ಸರ್. ಸರಿ, ಸಮಾಜನೇ ವಿಚಿತ್ರವಾಗಿದೆ. ನನಗೆ 2 ಹೆಣ್ಮಕ್ಳು ಹುಟ್ಟಿದಾಗ ಆಡ್ಕೊಂಡು ನಗ್ತವ್ರಿದ್ದಾರೆ ಸರ್. ನೀನೊಂದು ಗಂಡು ಮಗು ದೊಡ್ಡ ತಗೊಂತ ನನ್ನ ಸಂಬಂಧಿಕರು ಹೇಳಿದವರಿದ್ದಾರೆ. ನೀವು ಅದನ್ನೆಲ್ಲ ಅಷ್ಟು ಸುಲಭವಾಗಿ ತೆಗೆದಾಕ್ಬೇಡಿ ಸಮಾಜನ. ನೀವು ಸಮಾಜನ ತಿದ್ದೋಕ್ಕಾಗೋಲ್ಲ. ಅವ್ರು ಅಂದುದನ್ನು ಅನ್ನಿಸ್ಕೊಳ್ಬೇಕು ಸರ್, ಹೊಗಳಿಸ್ಕೊ ಸರ್. ನೀವು ವಾಪಸ್ ತಿರುಗಿಸಿ ಹೇಳೋಕೆ ಆಗಲ್ಲ ಸರ್. ನೀವು ಒಂದು ಸ್ಥಾನದಲ್ಲಿ ಕೂತ್ಬಿಟ್ಟ ಮೇಲೆ ಅವ್ರು ಹೊಗಳಿಸ್ಕೋಬೇಕು, ತೆಗೆಸ್ಕೋಬೇಕು, ಥೂ ಅಂದರೆ ಥೂ ಅನ್ನಿಸ್ಕೋಬೇಕು ಸರ್. ಮತ್ತು ಅವ್ರು ಹೇಳಿದ್ದು ಏನು ಸತ್ಯ ಅಲ್ಲ, ನಾನು ಹೇಳಿದ್ದು ಏನು ಸತ್ಯ ಅಲ್ಲ. ಯಾರಾದರೂ ಅಂದರೆ ಲೀಡ್ ಆ್ಯಕ್ಟರ್ಸ್ಗಳು ನಿಮ್ಗೆ ತುಂಬ ಕ್ಲೋಸು, ಅಶ್ವತ್ಥೇ ಬೇಕು ನನ್ನ ಫಿಲಮ್ಗೆ ಅಂತ ಒತ್ತಾಯ ಮಾಡಿ ಕರೆಸ್ಕೊಳ್ಳೋರು ತುಂಬ ಜನ ಮಾಡಿದ್ದಾರೆ ಸರ್, ಅವಕಾಶಗಳು ಕೊಟ್ಟಿದ್ದಾರೆ ಸರ್. ಮೊನ್ನೆ ಗಣೇಶ್ ಸರ್ ಹತ್ರ ಮಾತಾಡ್ತಾ ಪಿನಾಕಾಗ ಅವರೇ ಕ್ಯಾಸ್ಟಿಂಗ್ ಮಾಡಿಸಿದ್ರು. ಇಲ್ಲ ಸರ್, ಮಾಡ್ತಾರೆ. ಆಮೇಲೆ ನಾನು ತುಂಬ ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ ಸರ್. ಅಂದರೆ ಅವ್ರಿಗೆ ಒತ್ತಡದಲ್ಲಿ ಬಿಸಿ ಇರ್ತಾರೆ. ಸಿಗ್ತಾಗ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತೀನಿ. ಅವರು ನನ್ನ ತುಂಬ ಗೌರವಪೂರ್ವಕ ನಡೆಸ್ಕೋತಾರೆ. ಅನ್ವಾಂಟೆಡ್ಲಿ ನಾನು ಓಹೋದು ಉದ್ವೇಗ ಎಲ್ಲೂ ತೋರಿಸಿಲ್ಲ ಸರ್, ಅವರು ತೋರಿಸಿಲ್ಲ. ಬಟ್ ಅವರೆಲ್ಲ ಸಿನಿಮಾಗಳು ಎಲ್ಲ ಹೀರೋಗಳ ಹತ್ರ ರಿಪೀಟೆಡ್ ಆಗಿ ವರ್ಕ್ ಮಾಡಿದ್ದೀನಿ ಸರ್. ಆಮೇಲೆ ಸರ್, ನಾವು ಹೋಗಿ ಅವ್ರಿಗೆ ಹಿಂಸೆ ಕೊಡೋದು ತಪ್ಪಾಗುತ್ತೆ ಸರ್. ಅವ್ರದ್ದು ಒತ್ತಡ ನಿಮ್ಗೆ ಗೊತ್ತಲ್ಲ, ಒಬ್ಬ ಹೀರೋ ಅಂದರೆ ಎಷ್ಟು ಒತ್ತಡ ಇರ್ತದೆ. ಈಸಿ ಅಲ್ಲ ಸರ್ ಅದು. ನೀವು ಒಂಥರ ಬದುಕಿನ ಸತ್ಯವನ್ನು ತುಂಬ ಚಂದವಾಗಿ ಅರ್ಗಿಸ್ಕೊಂಡ್ಬಿಟ್ಟು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸರ್. ಏನೂ ಅಲ್ಲದೆ ನನಗೆ ಇಂಡಸ್ಟ್ರಿ ಮುಂದೆ ಸಿನಿಮಾ ಕೊಟ್ಟಿದೆ, ಇನ್ನೂ ದುರಾಸೆ ಆಗಿದೆ ಸರ್. ಹೊಸಬ್ರು ಬರಲಿ, ನಮಗೂ ಅವಕಾಶಗಳು ಕೊಡಲಿ ಸರ್. ನಮಗೆ ಸ್ವಲ್ಪ ಕಡಿಮೆ ಆದರೆ ಪರವಾಗಿಲ್ಲ, ಹೊಸಬ್ರಿಗೂ ದಾರಿ ಮಾಡ್ಕೊಳ್ಳೋಣ. ಎಲ್ಲ ನಾವೇ ಇರ್ತೀವಿ, ನಾವೇ ಮಾಡ್ತೀವಿ ಅಂದರೆ. ಅಶ್ವಥ್, ವಂಡರ್ಫುಲ್. ನನಗೆ ಬಹಳ ಹೆಮ್ಮೆ, ಬಹಳ ಖುಷಿ. ಇವತ್ತು ನಿಮ್ಮ ಜೊತೆ ಮಾತಾಡೋಕ್ಕೆ ಶುರು ಮಾಡಿದಾಗ ಒಂದಷ್ಟು ಥಾಟ್ ಇರುತ್ತೆ ನನಗೆ, ಇಲ್ಲ ಅಂತಲ್ಲ, ಒಂದು ಐಡಿಯಾ ಅಂತೂ ಇದ್ದೇ ಇರುತ್ತೆ. ಎಸ್ಪೆಷಲಿ ಅಶ್ವಥ್ ಕೂತಾಗ ಇವತ್ತು ಅದನ್ನು ಮೀರಿದ್ದು. ಮತ್ತು ಈ ಮಾತುಕತೆಯಲ್ಲಿ ನೀವು ಸಮಾಜಕ್ಕೂ ಏನು ಮೆಸೇಜ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಅದು ನಿಮ್ಮ ಬದುಕಿನಲ್ಲಿ ಆ ನಡೆ ಇದೆಯಲ್ಲ, ಅದು ಬೇರೆಯವರು ಕೂಡ ಪ್ರಶಂಸೆ ಮಾಡ್ತಾರೆ. ಮತ್ತು ಅದನ್ನು ನೋಡಿದ ಮೇಲೆ ಇಲ್ಲ ನಾವು ಹಂಗೆ ಆಗಬೇಕಪ್ಪ ಅಂತ ಯಾರಿಗೋ ಎಲ್ಲೋ ಅನಿಸುತ್ತೆ ಸರ್. ನಾನು ಹೇಳಿದೆ ಸರ್, ಇದು ಕೆಲವಕ್ಕೆಲ್ಲ ಮೌನ ಉತ್ತರ, ಕೆಲವಕ್ಕೆಲ್ಲ ಕಾಲ ಉತ್ತರ ಕೊಡುತ್ತೆ, ಕೆಲವೆಲ್ಲ ಅನುಭವ ಉತ್ತರ ಕೊಡುತ್ತೆ ಸರ್. ನಾವು ಏನೂ ಮಾಡಲಿಕ್ಕಾಗಲ್ಲ ಸರ್. ಆ ವಿಶ್ವಶಕ್ತಿ ಗೊತ್ತಿದೆ ಸರ್, ಹೀಗೆ ನಡೆಸಬೇಕು ಅಂತ ಗೊತ್ತಿದೆ ಸರ್. ಇಲ್ಲ ಅಂದರೆ ಪ್ರತಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಮಾಡ್ತಿದ್ವಿ ಸರ್ ನಾವು ಅಲ್ವಾ. ಪ್ರತಿ ಕಾವ್ಯ ರಾಮಾಯಣ ದರ್ಶನ ಆಗ್ತಿತ್ತು, ಮಹಾಭಾರತ ಆಗ್ತಿತ್ತು, ರಾಮಾಯಣ ಆಗ್ತಿತ್ತು ಅಲ್ವಾ ಸರ್. ಪ್ರತಿ ಬೆಳೆ ಇಷ್ಟೇ ಕ್ವಿಂಟಲ್ ಬೆಳಿಬೇಕು ಅಂತ ಆಗ್ತಿತ್ತು ಸರ್. ನಮ್ಮಲ್ಲಿ ಇಲ್ಲ ಸರ್. ನಾವು ಪ್ರಯತ್ನಕಾರರು ಅಷ್ಟೇ. ಅದು ನಮಗೊಂದು ಪುಷ್ ಇದೆ, ಅದರಿಂದ ನಾವು ಮಾಡಬೇಕು. ಬಟ್ ನಾವು ವಿಫಲವಾಗಿ ಕೂತ್ಕೋಬಾರ್ದು. ಎಲ್ಲ ಅದು ಮಾಡುತ್ತೆ ಅಂತ ಕೂತ್ಕೊಳ್ಳೋಂಗಿಲ್ಲ. ನಮ್ಮ ಮುಖೇನ ಅದು ಮಾಡಿಸುತ್ತೆ, ನಮ್ಮ ಶಕ್ತಿ ಅನುಸಾರ ನಾವು ಮಾಡ್ತೀವಿ ಅಷ್ಟೇ. ಅಣ್ಣವರೊಂದು ಹಾಡಲ್ಲಿ ಆ ಸಾಲು ತುಂಬ ಚೆನ್ನಾಗಿದೆ. ಮಾನವ ಆಡುವ ಸಮಯದ ಗೊಂಬೆ, ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಆಗ ಬರೆಯೋ ಸಾಹಿತ್ಯ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಯಾವಾಗಲೂ ಕಾಡುತ್ತೆ ಅದೆಲ್ಲ. ಇದ್ದುದೆಲ್ಲವ ಬಿಟ್ಟು ಇರದುದೊಳಗೆ ತುಳಿಯುವುದೇ ಜೀವನ. ತುಂಬ ಚೆನ್ನಾಗಿದೆ.
ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ಎನಗೆ. ಶಿವರುದ್ರಪುರ ಸರ್. ಏನು ಸರ್ ಅದು ಸಾಲು? ಎಲ್ಲ ಕೇಳಲಿ ಎಂದು ನಾನು ಹಾಡೋದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ಎನಗೆ. ಕೇಳುವವರು ಇಹರೆಂದು ನಾವಲ್ಲೆನದರಿಂದ, ಹಾಡುವೆನು ಮೈದುಂಬಿ ಎಂದಿನಂತೆ ಮರೆತು. ಇದು ತುಂಬಿ ಹಾಡು ಸಾಕು ಸಾಕೆನಗೆ ಇದುವೇ ಬಹುಮಾನ, ಇದುವೇ ಬಹುಮಾನ, ಇದುವೇ ಬಹುಮಾನ. ನಂಗೆ ಮಾತುಕತೆ ಮುಗಿಸಕ್ಕೆ ಇಷ್ಟ ಇಲ್ಲ, ಅಂದ್ರೆ ಹಾಗಿದೆ. ಒಬ್ಬ ಇಲ್ಲ ಮಾಡೋಣ, ಇನ್ನೂ ಬೇರೆ ಜೊತೆ ಮಾತು ಇನ್ನೊಂದಷ್ಟು ಹೊಸ ಪ್ರಯತ್ನಗಳಿದೆ. ಅದೆಲ್ಲ ಸಕ್ಸಸ್ ಆದ್ಮೇಲೆ ಹರೀಶ್ ನಾವು ಮಾತಾಡ್ಲೇಬೇಕು. ಯಾಕಂದ್ರೆ ನಿಮ್ ಜೊತೆ ಅನ್ಬೋದು, ಏನು ತೊಂದರೆ ಮಾತಾಡ್ಲಿಕ್ಕೆ ತುಂಬಾ ವಿಷಯಗಳಿದೆ. ವಯಸ್ಸಲ್ಲೂ ಸೇಮ್ ಅಂಡ್ ಇಂಡಸ್ಟ್ರಿಯಲ್ಲೂ ಕೂಡ ಹಾಗೆ ಬೆಳೆದಿರೋದ್ರಿಂದ ಅದು ಏಕವಚನ ಬಂದರೂ ತೊಂದರೆ ಇಲ್ಲ. ಥ್ಯಾಂಕ್ ಯು. ಅದು ಸಹಜತೆ ಅಷ್ಟೇ. ಆಮೇಲೆ ನನ್ನಂತ ಒಬ್ಬ ಪುಟ್ಟ ಕಲಾವಿದನ ಕರೆಸಿ ಇಲ್ಲಿ ಅಯ್ಯೋ ಇಷ್ಟೊಂದು ಮಾತಾಡ್ಲಿಕ್ಕೆ. ಆಮೇಲೆ ಹೃದಯ ಬಿದ್ದು ನನಗೆ ಯಾವ್ದು ಇಂಟರ್ವ್ಯೂ ಗಮನಿಸಿ ನಾನು ಅದನ್ನ ಸಿನಿಮ್ಯಾಟಿಕ್ ಆಗಿ ಎಲ್ಲೋ ಮಾತಾಡಕ್ಕೆ ಹೋಗೇ ಇಲ್ಲ ಹರೀಶ್. ಅವ್ರು ಯಾರು ಹೇಗಾರು ತಗೊಳ್ಳಿ ಸರ್, ಬಡಿಸೋದಷ್ಟೇ ನಮ್ಮ ಕೆಲಸ. ಇವತ್ತಿನ ಹರಿಕಥೆಯ ಅತಿಥಿ ಗೆಳೆಯ, ಅದ್ಭುತವಾದಂತಹ ಕಲಾವಿದ, ಸ್ನೇಹಜೀವಿ. ನನಗಂತೂ ಭಾಳ ಹೆಮ್ಮೆ ಅನಿಸುತ್ತೆ ನನ್ನ ಶೋಗೆ ಬಂದಿದ್ದು. ನನ್ನ ಅದರದೇ ಅಶ್ವಥ್ ನೀನಾಸಂ ಅವ್ರಿಗೊಂದು ಪ್ರೀತಿಯ ಗೌರವ. ನ್ಯೂಸೋ ನಮ್ಮದೊಂದು ಮಗ್ ಜಗ್ ಅವ್ರ ಕಾಫಿ ಟೀ ಇದ್ರಲ್ಲಿ ಕುಡಿಲಿ ಅಂತ, ಕೇಕ್ ವಾಲಾ ಮತ್ತು ತಾಜಾ ಮಿಠಾಯಿ ಕಡೆಯಿಂದ ಅವ್ರಿಗೊಂದು ಪ್ರೀತಿಯಿಂದ ಈ ಉಡುಗೊರೆ. ಥ್ಯಾಂಕ್ ಯು ಗೆಳೆಯ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಹೇಗನಿಸ್ತು ನಿಮಗೆ? ಅಫ್ಕೋರ್ಸ್ ಕಮೆಂಟ್ ಮಾಡಿ. ಮತ್ತೆ ಮಗದೊಂದು ಹರಿಕಥೆಯ ಮಗದೊಬ್ಬ ಅತಿಥಿಗಳ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನೋಡ್ತಾ ಇರಿ, ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.